ಸಖಿ ಪೊಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಜಾರನೆಂದು ಸಣ್ಣ ಮಾತನಾಡಿದಾಯಿತು ಚೋರನೆಂದು ಬಹಳ ದೂರು ಮಾಡಿದಾಯಿತು ಜಾರನೆಂದು ಸಣ್ಣ ಮಾತನಾಡಿದಾಯಿತು ಚೋರನೆಂದು ಬಹಳ ದೂರು ಮಾಡಿದಾಯಿತು 3 ನಿಮಿಷ ಅವನ ಮರೆಯಲಾಗದಾಯಿತು 3 ನಿಮಿಷ ಅವನ ಮರೆಯಲಾಗದಾಯಿತು ಬೀರುತ್ತಿರುವ ಮೋಹಜಾಲ ಸಡಲದಾಯಿತು ಬೀರುತ್ತಿರುವ ಮೋಹಜಾಲ ಸಡಲದಾಯಿತು ಬಾರಸಕೆ ಬಾರಸಕೆ ಬಾರಸಕಿ ಪೊಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಯಾವನೀತನೆಂದು ಚಿಂತೆ ಮಾಡಿದಾಯಿತು ಯಾವನೀತನೆಂದು ಚಿಂತೆ ಮಾಡಿದಾಯಿತು ಗೋವಳ ನೀರೆಲ್ಲವೆಂದು ನಿರ್ಧರಾಯಿತು ಗೋವಳ ನೀರೆಲ್ಲವೆಂದು ನಿರ್ಧರಾಯಿತು ಯಾವನಾದರೇನು ಇವನ ಕ್ಷಣವು ಕಾಣದೆ ಯಾವನಾದರೇನು ಇವನ ಕ್ಷಣವು ಕಾಣದೆ ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು ಬಾರಸಕಿ 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 ಪೊಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಮಂದಹಾಸದಿಂದ ಕೊಳ್ಳಲನೂದುವ ಚಂದ್ರನು ತಾನಿವನ ನೋಡಿ ಮಗಳ ನಾಚುವ ಮಂದಹಾಸದಿಂದ ಸಕಲ ಜಗವ ಬೆಳಗುವ ಚಂದ್ರನು ತಾನಿವನ ನೋಡಿ ಮಗಳ ನಾಚುವ ಸಾಂದ್ರವಾಯಿ ಅಂತರಿಕ್ಷ ಮಧುರನಾದದಿ ಸಾಂದ್ರವಾಯಿ ಅಂತರಿಕ್ಷ ಮಧುರನಾದದಿ ನನ್ನ ಮನೆಯ ಮಾರುತ ನಾದನೆಯ ನಾಡುವ ನನ್ನ ಮನೆಯ ಬಾರಸಕೆ ಪೊಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ನಾದದ ಸುಖ ಸಾಗರದಲ್ಲಿ ತೇಲುವಂತಿದೆ ಮಾಧವ ತಾಸುದೆಯ ರಸವ ನೆರೆಸುವಂತಿದೆ ನಾದದ ಸುಖ ಸಾಗರದಲ್ಲಿ ತೇಲುವಂತಿದೆ ಮಾಧವ ತಾಸುದೆಯ ನೆರೆಸುವಂತಿದೆ ಬಾಧಿಸುತ್ತಿಹ ಭವದ ತಾಪ ಒಡಗಿದಂತಿದೆ ಬಾಧಿಸುತ್ತಿಹ ಭವದ ತಾಪ ಒಡಗಿದಂತಿದೆ ಮಾದರಿ ಫಲರಾಸ ಕ್ರೀಡೆ ತೋರುವಂತಿದೆ ಮಾದರಿ ಫಲರಾಸ ಕ್ರೀಡೆ ತೋರುವಂತಿದೆ ಬಾರಸಕೆ 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 ಪೊಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಸಕಲ ಲೋಕನಾಥ ನೀತನೆಂದು ತಿಳಿಯಿತು ಸಕಲವನರ್ಪಿಸುವುದೊಂದೇ ಮಾರ್ಗ ಉಳಿಯಿತು ಸಕಲ ಲೋಕನಾಥ ನೀತನೆಂದು ತಿಳಿಯಿತು ಸಕಲವನರ್ಪಿಸುವುದೊಂದೇ ಮಾರ್ಗ ಉಳಿಯಿತು ರಕುಮಿ ಮುರಳಿ ರೂಪದಲ್ಲಿ ಹುದು ಹೊಳೆಯಿತು ರಕುಮಿ ಮುರಳಿ ರೂಪದಲ್ಲಿ ಹುದು ಹೊಳೆಯಿತು ಬಕುತಿ ಹರಿದು ಎಂದ ಮನ ಪ್ರಸನ್ನವಾಯಿತು ಬಕುತಿ ಹರಿದು ಎಂದ ಮನ ಪ್ರಸನ್ನವಾಯಿತು ಬಾರಸಕೆ 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 ಪೊಗುವ ರಾಸ ಕ್ರೀಡೆಯಾಡುವ ಸಾರ ಸಾಕ್ಷ ಕೃಷ್ಣನು ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ ಕೊಳ್ಳಲನೂದುವ ಕೃಷ್ಣ ಕೊಳ್ಳಲನೂದುವ
ನಮೋ ಪುಂಡಲೀಕರದ ಪಾಂಡುರಂಗ ಬಿಟ್ಟ ಮರುಳು ಮಾಡಿಕೊಂಡೆಯಲ್ಲಿ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಹಲವು ಆಭರಣಗಳು ಜಲವು ಆಗಿ ಜಾಣತನದೇ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂತೆ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗಿದಾಗ ಹಲವು ಆಭರಣಗಳು ಜಲವು ಆಗಿ ಜಾಣತನದಿ ಹಲವು ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಸರ್ವ ಸಂಗ ಬಿಟ್ಟು ಸನ್ಯಾಸಿಯಾದ ಕಾಲಕ್ಕೂ ಸರ್ವ ಸಂಗ ಬಿಟ್ಟು ಸನ್ಯಾಸಿಯಾದ ಕಾಲಕ್ಕೂ ಸರ್ವದ ತನ್ನೆದೆಯ ಮೇಲೆ ಬಿಡದೆ ನಿನ್ನ ಧರಿಸಿ ಪಂತೆ ಸರ್ವದ ತನ್ನೆದೆಯ ಮೇಲೆ ಅದೇ ನಿನ್ನ ಧರಿಸಿ ಪಂತೆ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಹಗಲು ಇರುಳು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂತೆ ಹಗಲು ಇರುಳು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂತೆ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಎಡಕ್ಕೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ಎಡಕ್ಕೆ ಭೂಮಿ ಬಲಕ್ಕೆ ಎದುರಿನಲ್ಲಿ ದುರ್ಗಾದೇವಿ ತೊಡೆಯ ಮೇಲೆ ಲಕ್ಷ್ಮಿಯಾಗಿ ಬಿಡದೆ ಮುದ್ದಾಡಿ ಪಂತೆ ತೊಡೆಯ ಮೇಲೆ ಲಕ್ಷ್ಮಿಯಾಗಿ ಬಿಡದೆ ಮುದ್ದಾಡಿ ಪಂತೆ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಮಕ್ಕಳ ಪಡೆದರೆ ನಿನ್ನ ಚೊಕ್ಕತನವು ಹೋಗುದೆಂದು ಪೊಕ್ಕುಳೊಳು ಮಕ್ಕಳ ಪಡೆದು ಕುಕ್ಕುಲಾತಿ ಪಡೆವಂತೆ ಪೊಕ್ಕುಳೊಳು ಮಕ್ಕಳ ಪಡೆದು ಕುಕ್ಕುಲಾತಿ ಪಡೆವಂತೆ ಪೊಕ್ಕುಳೊಳು ಮಕ್ಕಳ ಪಡೆದು ಕಕ್ಕುಲಾತಿ ಪಡೆವಂತೆ ಪೊಕ್ಕುಳೊಳು ಮಕ್ಕಳ ಪಡೆದು ಕಕ್ಕುಲಾತಿ ಪಡೆವಂತೆ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಎಂದೆಂದಿಗೂ ಮರೆಯ ನಿನ್ನ ಆನಂದದಿ ಜನರಿಗೆಲ್ಲ ಎಂದೆಂದಿಗೂ ಮರೆಯ ನಿನ್ನ ಆನಂದದಿ ಜನರಿಗೆಲ್ಲ ತಂದು ತೋರೆ ಸ್ವಾಧೀನ ಪುರಂದರ ವಿಠಲರಾಯನ ತೋರೆ ಸ್ವಾಧೀನ ಪುರಂದರ ವಿಠಲರಾಯನ ತಂದು ತೋರೆ ಸ್ವಾಧೀನ ಪುರಂದರ ವಿಠಲರಾಯನ ತೋರೆ ಸ್ವಾಧೀನ ಪುರಂದರ ವಿಠಲರಾಯ ಮರುಳು ಮಾಡಿಕೊಂಡೆಯಲ್ಲೇ ಮಾಯ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಇರುಳು ಹಗಲು ಏಕವಾಗಿ
ಏಕವಾಗಿ ಹರಿಯು ನಿನ್ನ ಬಿಡದಿ ಪಂತೆ ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂತೆ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ನಮೋ ಪುಂಡಲೀಕವರದ ಪಾಂಡುರಂಗ ಹರಿವಿಟ್ಟ ನಮಗ ಚಾರ ಇವ ಚೋರ ಸುಕುಮಾರ ಗೋಪಿಕೆ ನಮಗ ಚಾರ ಇವ ಚೋರ ಸುಕುಮಾರ ಗೋಪಿಕೆ ನಿನ್ನ ಮಗ ಚಾರ ಇವ ಚೋರ ಸುಕುಮಾರ ಮುದದಿ ಮುಕುಂದ ಸದನಕ ಬಂದ ಮುದದಿ ಮುಕುಂದ ಸದನಕ ಬಂದ ಗದಿಯ ಮೀಸಲು ಬೆಣ್ಣೆ ತಿಂದ ನಿನ್ನ ಕಂದ ಆನಂದ ಗೋಪಿಕೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿಕೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಮಾರಣ ಪಿತತ ಮನೆಯೋಳು ಪೊಕ್ಕ ಮಾರಣ ಪಿತತ ಮನೆಯೋಳು ಪೊಕ್ಕ ಹಿಡಿಯ ಹೋದರೆ ಕೈಗೆ ಸಿಕ್ಕ ಹಿಡಿಯ ಹೋದರೆ ಕೈಗೆ ಸಿಕ್ಕ ಬಾರಿ ನಕ್ಕ ಬಾರಿ ಟಕ್ಕ ಗೋಪಿಕೆ ನಿನ್ನ ಮಗ ಚಾರ ಇವ ಚೋರ ಸುಕುಮಾರ ಗೋಪಿಕೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಹರೆಯಾದ ಪೋರಿ ಜಗದ ಕಣ್ಗೋರಿ ಹರೆಯದ ಪೋರಿ ಜಗದ ಕಣ್ಗೋರಿ ಬರದೀರ ಸೀರೆಯ ಸೆಳೆದ ಕರವ ಪಿಡಿದ ಮಾನ ಕಳೆದ ಗೋಪಿಕೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿಕೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಬಹಳ ದಿನವಾಯ್ತು ಪೇಳುವುದ್ಯಾಂಗೆ ಬಹಳ ದಿನವಾಯ್ತು ಪೇಳುವುದ್ಯಾಂಗೆ ಗೋಪಾಲನ ಮನಸ್ಸೊಮ್ಮೆ ಹಾಂಗೆ ಒಮ್ಮೆ ಹಿಂಗೆ ಪೇಳುವುದ್ಯಾಂಗೆ ಗೋಪಿಕೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿಕೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ರಾಧೆಯ ಮನದ ಮೋದ ಮುಕುಂದ ರಾಧೆಯ ಮನದ ಮೋದ ಮುಕುಂದ ಶ್ರೀದ ವಿಠಲನಾಥ ಚಂದ ನಯನಾನಂದ ಆನಂದ ಶ್ರೀದ ವಿಠಲನಾಥ ಚಂದ ನಯನಾನಂದ ಆನಂದ ಗೋಪಿಕೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಗೋಪಿಕೆ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ನಮೋ ಪುಂಡಲೀಕವರದ ಪಾಂಡುರಂಗ ಹರಿಬಿಟ್ಟ ಭಗವಾನ್ ಶ್ರೀರಾಮ ಭಗವಾನ್ ಕಿ ಜೈ.
ಈತು ಪೊರ್ತು ಶ್ರೀ ವಿಘ್ನೇಶ್ವರ ಭಜನಾ ಮಹಿಳಾ ಭಜನಾ ಮಂಡಳಿ ಬೆದ್ರಬೆಟ್ಟು ನನ್ನ ದುಂಬುದ ಭಜನೆ ಶ್ರೀ ವಿಘ್ನೇಶ್ವರ ಮಕ್ಕಳ ಭಜನಾ ತಂಡ ಬೆದ್ರಬೆಟ್ಟು ಮಗಳು ಭಜನಾ ಕಾರ್ಯಕ್ರಮ ನೆರವೇರಿಸದ ಕುರುಡು ಪಂಡದು ಭಿನ್ನಾಮ ಅಂತಂದಿಲ್ಲ. ನನ್ನ ದುಂಬುದ ಭಜನಾ ಕಾರ್ಯಕ್ರಮ ಶ್ರೀ ವಿಘ್ನೇಶ್ವರ ಮಕ್ಕಳ ಭಜನಾ ತಂಡ आता खुल्लू गया खुल्ली थी जा शुक्लां वरदरं
ಗುರುಲಾಯಿರ ಸಿದ್ಧಿ ಬುದ್ಧಿ ಕೊರ್ಪಿ ವಿಶ್ವ 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 ಗುರುಲಾಯಿರ ಚೌತಿ ದಾದಿ ನೋಟು ಚಂದ್ರಗು ಶಾಪ 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 ಕೊಟ್ಟಿನ ಸುಂದರ ಮೂರ್ತಿಗ ಕೊಟ್ಟಿನ ಸುಂದರ ಮೂರ್ತಿಗ ಕೊಟ್ಟಿನ ಸುಂದರ ಮೂರ್ತಿಗ ಕೊಟ್ಟಿನ ಸುಂದರ ಮೂರ್ತಿಗ ಒಂದಾನೆ ಒಂದಾನೆ ಕಂಡಿಲ್ಲದ ತಾರೆ ಪ್ರೀತಿದ ಗಣಪತಿ ದೇವರೇ ಪ್ರೀತಿದ ಗಣಪತಿ ದೇವರೇ ವಂದಾನೆ ವಂದಾನೆ ಕೊಂಡಿಲದ ತರೆಕ್ ಪ್ರೀತಿದ ಗಣಪತಿ ದೇವರೇಗ ಗಣಪತಿ ದೇವರೇಗ ಒಂದಾನೆ ಒಂದಾನೆ ಕಂಡಿಲ್ಲದ ತರೆಕು ಪ್ರೀತಿದ ಗಣಪತಿ ದೇವರೇ ಪ್ರೀತಿದ ಗಣಪತಿ ದೇವರೇ ವಂದಾನೆ ವಂದಾನೆ ಕೊಂಡಿಲದ ತರೆಕ್ ಪ್ರೀತಿದ ಗಣಪತಿ ದೇವರೇಗ ಗಣಪತಿ ದೇವರೇ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ ಶರಣು ಪಾರ್ವತಿ ತನ
ವೀರನೇ ಆಂಜನೇಯ ಸ್ವಾಮಿ ಶ್ರೀರಾಮ ಭಕ್ತ ವೀರನೇ ರಾಮ ಭಕ್ತ ವೀರನೇ ಆಂಜನೇಯ ಸ್ವಾಮಿಯೇ ರಾಮ ಭಕ್ತ ವೀರನೇ ಆಂಜನೇಯ ಸ್ವಾಮಿಯೇ ಶುದ್ಧ ಮನದಿಯೊಂದೇ ಶ್ರೀರಾಮನನ್ನು ನೆನೆದೆಯ ಶುದ್ಧ ಮನದಿಯೊಂದೇ ಶ್ರೀರಾಮನನ್ನು ನೆನೆದೆಯ ರಾಮ ನಿನ್ನ ಮೆಚ್ಚಿ ಆ ಹೃದಯದಲ್ಲಿ ನಿಂದೆಯ ರಾಮ ನಿನ್ನ ಮೆಚ್ಚಿ ಆ ಹೃದಯದಲ್ಲಿ ನಿಂತೆಯ ಸಮುದ್ರವನ್ನು ಈಜಿ ಶ್ರೀಲಂಕೆಗೆ ಹೋದೆಯ ಸಮುದ್ರವನ್ನೇ ಈಜಿ ಶ್ರೀಲಂಕೆಗೆ ಹೋದೆಯ ಲಂಕೆಗೆ ಹೋದೆಯ ಸೀತೆಗೆ ಉಂಗುರ ಕೊಟ್ಟೆಯ ಲಂಕೆಗೆ ಹೋದೆಯ ಸೀತೆಗೆ ಉಂಗುರ ಕೊಟ್ಟೆಯ ಸೀತೆಗೆ ಉಂಗುರ ಕೊಟ್ಟೆಯ ಲಂಕೆಯನ್ನು ಸುಟ್ಟೆಯ ಸೀತೆಗೆ ಉಂಗುರ ಕೊಟ್ಟೆಯ ಲಂಕೆಯನ್ನು ಸುಟ್ಟೆಯ ಆಂಜನೇಯ ಸ್ವಾಮಿ ಶ್ರೀರಾಮ ಭಕ್ತ ವೀರನೇ ಆಂಜನೇಯ ಸ್ವಾಮಿ ಶ್ರೀರಾಮ ಭಕ್ತ ವೀರನೇ ರಾಮ ಭಕ್ತ ವೀರನೇ ಆಂಜನೇಯ ಸ್ವಾಮಿಯೇ ರಾಮ ಭಕ್ತ ವೀರನೇ ಆಂಜನೇಯ ಸ್ವಾಮಿಯೇ ರಾಮ ಬಾಣದಿಂದ ಆ ರಾವಣನ ಕೊಂದೆಯ ರಾಮ ಬಾಣದಿಂದ ಆ ರಾವಣನ ಕೊಂದೆಯ ರಾವಣನ ಕೊಂದೆಯ ಸೀತೆಗೆ ಉಂಗುರ ಕೊಟ್ಟೆಯ ರಾವಣನ ಕೊಂದೆಯ ಸೀತೆಯನ್ನು ತಂದೆಯ ಸೀತೆಗೆ ಉಂಗುರ ಕೊಟ್ಟೆಯ ಲಂಕೆಯನ್ನು ಸುಟ್ಟೆಯ ಸೀತೆಗೆ ಉಂಗುರ ಕೊಟ್ಟೆಯ ಲಂಕೆಯನ್ನು ಸುಟ್ಟೆಯ ಆಂಜನೇಯ ಸ್ವಾಮಿ ಶ್ರೀರಾಮ ಭಕ್ತ ವೀರನೇ ಆಂಜನೇಯ ಸ್ವಾಮಿ ಶ್ರೀರಾಮ ಭಕ್ತ ವೀರನೇ ರಾಮ ಭಕ್ತ ವೀರನೇ ಆಂಜನೇಯ ಸ್ವಾಮಿಯೇ ರಾಮ ಭಕ್ತ ವೀರನೇ ಆಂಜನೇಯ ಸ್ವಾಮಿಯೇ ಆಂಜನೇಯ ಸ್ವಾಮಿ ಶ್ರೀರಾಮ ಭಕ್ತ ವೀರನೇ ಆಂಜನೇಯ ಸ್ವಾಮಿ ಶ್ರೀರಾಮ ಭಕ್ತ ವೀರನೇ ರಾಮ ಭಕ್ತ ವೀರನೇ ಆಂಜನೇಯ ಸ್ವಾಮಿಯೇ ರಾಮ ಭಕ್ತ ವೀರನೇ ಆಂಜನೇಯ ಸ್ವಾಮಿಯೇ ನಮೋ ಪುಂಡಲೀಕ ವರದ ಪಾಂಡುರಂಗ ಹರಿವಿಠ್ಠಲ್ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ ಚಲಿಸುವ ಜಲದಲ್ಲಿ ಮತ್ಸ್ಯನಿಗೆ ಹಿರಿಯ ಬೆನಲಿ ಪುತ್ರ ಕೂರ್ಮನಿಗೆ ಧರೆಯನ್ನು ಧರಿಸಿದವರ ಅವತಾರಗೆ ಕರಳನ್ನು ಕಾಯ್ದ ಶ್ರೀ ನರಸಿಂಹಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ ಭೂಮಿಯ ದಾನವ ಬೇಡಿದಗೆ ಆಮಾ ಶಕ್ತಿಯರ ಗಿರಿದವಗೆ ಶ್ರೀರಾಮಚಂದ್ರನೆಂಬ ದಶರಥ ಸುತನಿಗೆ ಸತ್ಯಭಾಮೆಯ ರಸ ಗೋಪಾಲ ಕೃಷ್ಣಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ ಭಕ್ತಲೆ ನಿಂತಿಹ ಬೌದ್ಧನಿಗೆ ಹುತಾಮ ಹಯಸಿದ ಕಲ್ಕ್ಯನಿಗೆ ಹತ್ತವತಾರದಿ ಭಕ್ತರ ಸಲಹುವ ಚತುಶ್ರೀ ಪುರಂದರ ವಿಠಲನಿಗೆ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭವೇತ್ ಓಂ ಶಾಂತಿ 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 ಇದು ಹೊರತು ಶ್ರೀ ವಿಘ್ನೇಶ್ವರ ಭಜನಾ ಮಂಡಳಿ ಬೆದ್ರಬೆಟ್ಟು ಮಕ್ಕಳನ್ನ ಜೋಕುಲ್ನ ತಂಡರ್ದು ಕುಣಿತ ಭಜನೆ ಭಾರಿ ಪೊರ್ಲುಡು ಎಲ್ಲಿಯ ಜೋಕುಲ್ನ ಕುಣಿತ ಭಜನೆ ಅತ್ಯಂತ ದೇವಿಗೆ ಪ್ರೀತಿಯಾವು ಈ ಭಜನೆ ಪರಿಪೂರ್ಣ ದೇವಿ ಸ್ವೀಕಾರ ಮಲ್ಪಡು ಪಂಡದು ಪ್ರಾರ್ಥನೆ ಮಲ್ತಂದು ಜೋಕುಲ್ನ ಭವಿಷ್ಯ ಉಜ್ಜಲ ಅವಡು ಪಂಡದು ದೇವಿಡ ಪ್ರಾರ್ಥನೆ ಮಲ್ತಂದು ಈ ಭಜನೆದ ಸಂಪೂರ್ಣ ಫಲ ಮಾಥ ಭಕ್ತ ಬಾಂಧವರಿಗೆ ಮಾಂತರಿಗೆ ಅನುಗ್ರಹ ಮಲ್ಪಡ ಪಂಡದು ದೇವಿಡ ಪ್ರಾರ್ಥನೆ ಮಲ್ತಂದು
ಉಮೇಶ್ ಗೌಡ ಬಿದ್ರಬೆಟ್ಟು, ರೂಪೇಶ್ ಆಚಾರ್ಯ ಬೆಟ್ಟು, ಪ್ರಮೀಳಾ ಉಮೇಶ್ ಪೂಜಾರಿ ಮಾಲೂರು ಮಗಳು ಈ ವಚನ ಮಂಡಳಿಗೆ ಸ್ಮರಣಿಕೆ ಕೊರದು ಶಾಲ್ಪಾರ್ದು ದೇವಿನ ಪ್ರಸಾದನ ಕೊರಡು ಪಂಡದ ವಿನಂತಿ ಮಂತದಲ್ಲ. ಅವೇ ರೀತಿ ಬೆದ್ರಬೆಟ್ಟದ ಮಹಿಳಾ ತಂಡಲ ಈ ಒಂಜಿ ವೇದಿಕೆಗೆ ಬರಡು. ಬೆದ್ರಬೆಟ್ಟು ವಿಘ್ನೇಶ್ವರ ಮಹಿಳಾ ಭಜನಾ ತಂಡಲ ಈ ಸಮಯಡ್ ಮಕ್ಕಳೊಟ್ಟಿಗೂ ಪಾಲ್ಪಡೆವಡು. ಮಧ್ಯಾಹ್ನ 4 ಗಂಟೆ ಹಿಡಿದು ಬೊಕ್ಕ ಸತತ ಈ ವೇದಿಕೆಡ್ ಅಪ್ಪೆನ ಕ್ಷೇತ್ರಡ್ ಭಜನೆದ ಮುಖಾಂತರ ದೇವಿಗೆ ಅರ್ಪಣೆ ಮಲ್ತ ದೇವಿ ನಮ್ಮ ಮಲ್ತ ನಂಚಿತನ ಭಜನೆ ಸ್ವೀಕಾರ ಮಲ್ಪೋಡು ಪಂಡದು ದೇವಿಡ ಪ್ರಾರ್ಥನೆ ಮಲ್ತಂದು ಮುಲ್ಪಗು ಸಮಯಕ್ಕೆ ಸರಿಯಾದ ರಾಮಕೃಷ್ಣ ಕಾಟಕೊಕ್ಕೆ ಇಂಬೆರ್ನ ದಿವ್ಯ ಹಸ್ತಡೆ ದೀಪನ ಮಲ್ಪನ ಮುಖಾಂತರ ಈ ಭಜನಾ ಕಾರ್ಯಕ್ರಮಕ್ಕೆ ಚಾಲನೆ ಆದ ಇಣಿತ ಈತು ಹೊರತು ಭಜನಾ ಕಾರ್ಯಕ್ರಮನ ನಮ್ಮ ನೆರವೇರಿಸಿದ ಕೊರಿಯ ತುಂಬುದ ಕಾರ್ಯಕ್ರಮಕ್ಕೆ ನಮ್ಮ ವೇದಿಕೆನ ಅಕಲಿಗೆ ಕೊರತು ನಮ್ಮ ಎಲ್ಲೆತ್ತ ಭಜನೆಗೆ ಮಾಂತೆರ್ಲ ಸಮಯಕ್ಕೆ ಸರಿಯಾದ ಬರ್ತದೆ ಭಜನಾ ಕಾರ್ಯಕ್ರಮ ನೆರವೇರಿಸೋಡು ಪಂಡದು ವಿನಂತಿ ಮಂತಂದಲ್ಲ.
सर्वेभ्यो देवेभ्यो नमो नमः प्रार्थनां समर्पयामि कोली बलमात्मं नागवल्लीधरे कर्पूरेणान्तवासनार्थं ताम्बूलं समर्पयामि हिरण्यगर्भगर्भस्तं हेमबीजं विभावसोः अनन्तपुण्यबलदं ततः शान्तिं प्रयच्छते व्यवहारदक्षिणां समर्पयामि मङ्गलनीराजनं समर्पयामि वेदोक्तं पुष्पाञ्जलिं समर्पयामि सद्गुरवे नमः षोडशोपचारपूजां समर्पयामि गुरुरादिनमादिश्च गुरुः परमदैवतं गुरोः वरकरं नास्ति तस्मै श्रीगुरवे नमः
उत्तराभूषणं समर्पयामि हस्तप्रक्षालनं समर्पयामि मुखप्रक्षालनं समर्पयामि ॐ पूगीफलसमायुक्तं नागवल्लीधरीयुतं कर्पूरैरासमायुक्तं वासनजं ताम्बूलं समर्पयामि हिरण्यगर्भगर्भस्थं हेमबीजं विभावसोः अनन्तपुण्यफलदं ततः शान्तिं प्रयश्च मे व्यवहारदक्षिणां समर्पयामि मङ्गलनीराजनं च करिष्ये हरिः ॐ सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणि नमोस्तुते ओम षष्टिस्थितिविनाशानां शक्तिभूते सनातने गुणाश्रये गुणमये नारायणि नमोस्तुते ओम या देवी सर्वभूतेषु शक्तिरूपेण संस्थिता नमस्तस्यै 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 नमो नमः या देवी सर्वभूतेषु बुद्धिरूपेण संस्थिता नमस्तस्यै 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 नमो नमः या देवी सर्वभूतेषु मातृरूपेण संस्थिता नमस्तस्यै 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 नमो नमः जगन्मातायै नमः इष्टदेवताभ्यो नमः कुलदेवताभ्यो नमः ग्रामादिदेवताभ्यो नमः स्थानदेवताभ्यो नमः सर्वेभ्यो देवेभ्यो नमो नमः सर्वेभ्यो ब्राह्मणेभ्यो नमो नमः प्रार्थनां समर्पयामि अथ मनसा विष्णुप्रार्थनां करिष्ये सरि ಭಕ್ತಿಯುತವಾಗಿ ಏಕಾಗ್ರಚಿತ್ತರಾಗಿ ನಿಂತುಕೊಂಡು ಪ್ರಾರ್ಥನೆ ಮಾಡಿಕೊಳ್ಳುವ. ಯಾಕೆಂದರೆ ಮಂಗಲಾಚರಣೆಯ ಸರ್ವಾಹ ಕಾರ್ಯಾಹ ನಿರ್ವಿಘ್ನಪೂರ್ವಕ ಭವತಿ ಎನ್ನುವುದು ಶಾಸ್ತ್ರ. ದೇವರ ಪ್ರಾರ್ಥನೆಯೊಂದಿಗೆ ಮಾಡಿದಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ
ವಿಶೇಷವಾಗಿ ತಾಯಿಯ ಆಜ್ಞೆ ಇಲ್ಲ ಅಂತ ಹೇಳಿ ಆದರೆ ಒಂದು ಹುಲ್ಲು ಕಟ್ಟಿ ಕೂಡ ಚಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೆ. ತೇನ ವಿನ ತೃಣಮಪಿ ನ ಚಲತಿ. ಭಗವಂತನ ಆಜ್ಞೆ ಇಲ್ಲದಿದ್ರೆ ಹುಲ್ಲು ಕಟ್ಟಿ ಕೂಡ ಚಲಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಏನು ಆಗಬೇಕು ಅದು ನಮ್ಮದಲ್ಲ, ಅದು ಭಗವಂತ ಅಂದ್ರೆ. ಒಂದು ವೇಳೆ ಭಗವಂತ ನಮ್ಮ ಕೈಯನ್ನ ಹಿಡಿದ ಅಂತ ಹೇಳಿ ಆದ್ರೆ ಆ ಕೈ ಮತ್ತೆ ಯಾವತ್ತೂ ಬಿಡುವುದಿಲ್ಲ ಅಂತೆ. ಆ ನಿಟ್ಟಿನಲ್ಲಿ ವಿಶೇಷವಾಗಿ ಈ ಸ್ಥಳ ಉತ್ತರೋತ್ತರವಾದಂತಹ ಕೀರ್ತಿಯನ್ನು ಹೊಂದಬೇಕು. ಆ ನಿಟ್ಟಿನಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಅವರವರ ಇಷ್ಟಾರ್ಥವನ್ನು ನೆರವೇರಿಸಿಕೊಡಬೇಕು ಎನ್ನುವಂತಹ ಅಗಾಧವಾದಂತಹ ಭಕ್ತಿಯನ್ನು ಇಟ್ಟುಕೊಂಡು ಶ್ರೀ ದುರ್ಗಾ ಪರಮೇಶ್ವರಿ ದುರ್ಗಾದೇವಿಯ ಪ್ರತಿಷ್ಠಾಪನೆಯನ್ನ ಮಾಡಿಕೊಂಡು ಬ್ರಹ್ಮಕಲಶೋತ್ಸವವನ್ನು ಆಚರಣೆ ಮಾಡಿಕೊಳ್ಳುವುದರ ಜೊತೆಗೆ ವಿಶೇಷವಾಗಿ ಮಹಾಗಣಪತಿ ದೇವರು ಹಾಗೆಯೇ ಉಳ್ಳಾಯ ಉಳ್ಳಾಲ್ತಿಗಳು ಬಡಮನಂತಾಯ ಮತ್ತೆ ಕಲ್ಕುಡ ಕಲ್ಲುಟ್ಟಿ ರಕ್ತೇಶ್ವರಿ ಮೈಸಂತಾಯ ಹಾಗೆ ಎಲ್ಲ ದೇವತೆಗಳನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ವಿಧಿವತ್ತಾಗಿ ಅರ್ಚನೆ ಆರಾಧನೆಗಳನ್ನು ಮಾಡಿಕೊಡಬೇಕು ಎನ್ನುವಂತಹ ಸಂಕಲ್ಪ ನಿಮ್ಮದು. ವಿಶೇಷವಾಗಿ ಯಾವುದೇ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ದೇವತಾ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕಂತೆ. ಆ ನಿಟ್ಟಿನಲ್ಲಿ ವಿಶೇಷವಾಗಿ ಆರಾಧಿಸುವಂತಹ ಕುಲದೇವರನ್ನು ಮುಂದಿಟ್ಟುಕೊಂಡು ಹಾಗೆಯೇ ಈ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಗ್ರಾಮದೇವರು ಗ್ರಾಮದ ದೈವಗಳನ್ನು ಮುಂದಿಟ್ಟುಕೊಂಡು ಹಾಗೆಯೇ ಸೀಮೆಗೆ ಸಂಬಂಧಪಟ್ಟಂತಹ ಸೀಮೆ ದೇವರು ಸೀಮೆಯ ದೈವಗಳನ್ನು ಮುಂದಿಟ್ಟುಕೊಂಡು ಹಾಗೆಯೇ ಈ ಸ್ಥಳಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸ್ಥಳ ಸಾನ್ನಿಧ್ಯಗಳನ್ನು ನೆನಪು ಮಾಡಿಕೊಂಡು ಇಷ್ಟದೇವರು ಕುಲದೇವರು ನವಗ್ರಹ ದೇವತೆಗಳು ಹಾಗೆಯೇ ವಾಸ್ತುದೇವರು ನಾಗಾದಿ ದೇವತೆಗಳು ಎಲ್ಲ ದೈವೀ ಶಕ್ತಿಗಳನ್ನು ಮನಸ ಸ್ಮರಣೆ ಮಾಡಿಕೊಂಡು ಮಾಡುವಂತಹ ಈ ಒಂದು ಶುಭ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯಾದಂತಹ ವಿಘ್ನಗಳು ದೋಷಗಳು ಕಂಟಕಗಳು ಬಾರದ ಹಾಗೆ ಎಲ್ಲ ಕಾರ್ಯಕ್ರಮಗಳನ್ನು ನಿರ್ವಿಘ್ನ ಪೂರ್ವಕವಾಗಿ ನೆರವೇರಿಸಿಕೊಡಬೇಕು ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ಳುವುದರ ಜೊತೆಗೆ ವಿಶೇಷವಾಗಿ ಈ ಒಂದು ದೇವಾಲಯವನ್ನ ಪ್ರಾರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ತಾಂಬೂಲಾದಿಗಳನ್ನ ಶಿಲ್ಪಿಗಳ ಕೈಯಲ್ಲಿ ಕೊಟ್ಟು ಈ ಒಂದು ದೇವಾಲಯವನ್ನ ಬಹಳ ಸುಂದರವಾಗಿ ನಿರ್ಮಾಣವನ್ನ ಮಾಡಿಕೊಡಬೇಕು ಅಂತೇಳಿ ಶಿಲ್ಪಿಗಳಲ್ಲಿ ಕೇಳಿಕೊಂಡಾಗ ಆ ಶಿಲ್ಪಿಗಳು ಇದು ನನ್ನ ಮನೆ ಎನ್ನುವಂತಹ ಚಿಂತನೆಯನ್ನ ಇಟ್ಟುಕೊಂಡು ಬಹಳ ಸುಂದರವಾಗಿ ನಿರ್ಮಾಣವನ್ನು ಮಾಡಿಕೊಂಡಾರಂತೆ. ಹಾಗೆ ಆ ಶಿಲ್ಪಿಗಳನ್ನ ಸಂತೋಷಪಡಿಸುವುದರ ಮೂಲಕವಾಗಿ ಅವರು ಮನಪೂರ್ವಕವಾಗಿ ಈ ದೇವಾಲಯವನ್ನು ಬಿಟ್ಟುಕೊಟ್ಟಾಗ ಜಗನ್ಮಾತೆ ಸಂತೋಷದಿಂದ ಅನುಗ್ರಹ ಆಶೀರ್ವಾದವನ್ನು ಮಾಡ್ತಾಳಂತೆ. ಆ ನಿಟ್ಟಿನಲ್ಲಿ ಯಜಮಾನರ ಆದೇಶದ ಮೂಲಕವಾಗಿ ಶಿಲ್ಪಿಗಳಿಬ್ಬರು ಕೂಡ ಮರದ ಶಿಲ್ಪಿ ಅದೇ ರೀತಿಯಾಗಿ ಶಿಲಾಶಿಲ್ಪಿಗಳು ಬಹಳ ಸುಂದರವಾಗಿ ಅಚ್ಚುಕಟ್ಟಾಗಿ ನಿರ್ಮಾಣವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಒಳ್ಳೆಯ ರೀತಿಯಾದಂತಹ ಮುಂದಿನ ಜೀವನದಲ್ಲಿ ಧನಕನಕಾದಿ ವಸ್ತುವಾಹನಾದಿಗಳನ್ನು ಕೊಡುವುದರ ಮೂಲಕವಾಗಿ ಜಗನ್ಮಾತೆ ಸಂಪೂರ್ಣವಾದಂತಹ ಅನುಗ್ರಹ ಆಶೀರ್ವಾದ ಇದ್ದುಕೊಂಡು ಮುಂದಿನ ದಿನಗಳಲ್ಲಿ ಮುಂದಿನಂತಹ ಬ್ರಹ್ಮಕಲಶಾದಿ ಪ್ರತಿಷ್ಠಾ ವಿಧಿವಿಧಾನಗಳನ್ನು ಅತ್ಯಂತ ಸುಸೂತ್ರವಾಗಿ ನೆರವೇರಿಸಿಕೊಡುವುದರ ಜೊತೆಗೆ ಪ್ರತಿಷ್ಠಾಪನೆ ಮಾಡಿದಲ್ಲಿಗೆ ಸಂಪೂರ್ಣವಾದಂತಹ ಸಾನ್ನಿಧ್ಯ ಇದ್ದುಕೊಂಡು ಎಲ್ಲ ಭಕ್ತಾದಿಗಳ ಮನಸ್ಸಿನ ಇಚ್ಛೆಗಳನ್ನು ನೆರವೇರಿಸಿಕೊಡುವುದರ ಜೊತೆಗೆ ಎಲ್ಲ ಭಕ್ತಾದಿಗಳನ್ನು ಕೂಡ ರಕ್ಷಣೆಯನ್ನು ಮಾಡಿಕೊಂಡು ಕಾಪಾಡಿಕೊಂಡು ಉದ್ಧರಿಸಬೇಕು ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ಳುವುದರ ಜೊತೆಗೆ ಪ್ರಾರಂಭ ಕಾಲದಲ್ಲಿ ನಮಗೆ ಜ್ಞಾನವನ್ನು ಕೊಟ್ಟಂತಹ ಗುರುದೇವರು ಒಳ್ಳೆಯ ಸುಜ್ಞಾನವನ್ನು ಕೊಡಬೇಕು. ಮಹಾಗಣಪತಿ ದೇವರು ಬರುವಂತಹ ಸಮಸ್ತ ವಿಘ್ನಗಳನ್ನು ದೂರೀಕರಿಸಿ ಸಮಸ್ತ ಕಾರ್ಯಕ್ರಮಗಳನ್ನು ಕೂಡ ಯಾವುದೇ ರೀತಿಯಾದಂತಹ ವಿಘ್ನಗಳು ಬಾರದ ಹಾಗೆ ನಿರ್ವಿಘ್ನ ಪೂರ್ವಕವಾಗಿ ನೆರವೇರಿಸಿಕೊಡಬೇಕು ಅಂತೇಳಿ ಗುರುಗಣಪತಿ ದೇವತೆಗಳಲ್ಲಿ ಅದೇ ರೀತಿಯಾಗಿ ಪರಬ್ರಹ್ಮನಲ್ಲಿ ಕೈ ಜೋಡಿಸಿ ಭಕ್ತಿಯಿಂದ ಮಾಡುವಂತಹ ಒಂದು ಪ್ರಾರ್ಥನೆ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮೋ ನಮೋ ಗಣೇಶಾಯ ವಿಘ್ನೇಶಾಯ ನಮೋ ನಮಃ. ವಿನಾಯಕಾಯ ವೈತುಭ್ಯಂ ವಿಕೃತಾಯ ನಮೋ ನಮಃ. ಕುಂಡಲೀಕೃತ ನಾಗೇಂದ್ರ ಖಂಡೇಂದು ಕೃತಶೇಖರ ಪಿಂಡೀಕೃತ ಮಹಾವಿಘ್ನಟುಂಡಿರಾಜ ನಮೋಸ್ತುತೆ. ಗುರುಗಣಪತಯೇ ನಮಃ. ಪರಬ್ರಹ್ಮಣೇ ನಮೋ ನಮಃ. ಮನಸಾ ವಿಷ್ಣುಪ್ರಾರ್ಥನಾಂ ಸಮರ್ಪಯಾಮಿ. ಯಾನಿ ದಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ ತಾನಿ ತಾನಿ ನಶ್ಯಂತೆ ತಕ್ಷಣಂ ಪದೇ ಪದೇ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮಪಾಪಸಂಭವ. त्राहि मां कृपया देव शरणागतवत्सला. अन्यथा शरणं नास्ति त्वमेव शरणं मम. तस्मात् कारुण्यभावेन रक्ष मां परमेश्वर. रक्ष रक्ष जगदीश्वर. छत्रं चामरं विजनं सर्वराजोपचारार्थं पुष्पं समर्पयामि.
ಆತ್ಮೀಯ ಕಲಾಭಿಮಾನಿಗಳೇ ಮತ್ತು ಭಗವದ್ಭಕ್ತರೇ, ದೇವಸ್ಥಾನದ ಮುಂಭಾಗದಲ್ಲಿರುವ ಕೊಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ವೇದಿಕೆಯಲ್ಲಿ ಬಾಲಸುಬ್ರಹ್ಮಣ್ಯ ಗುತ್ತಿಗಾರಿಯವರ ನಿರ್ದೇಶನದಲ್ಲಿ ಸಾಯಿ ಕಲಾ ಮಹಿಳಾ ಯಕ್ಷಬಳಗ ಬಾಲವನ ಪುತ್ತೂರಿಯವರಿಂದ ಇದೀಗ ಯಕ್ಷಗಾನ ಕಾರ್ಯಕ್ರಮ ಕೊಲ್ಲೂರ ಕ್ಷೇತ್ರ ಮಹಾತ್ಮೆ. ಮಹಿಳೆಯರೇ ಪ್ರಧಾನ ಭೂಮಿಕೆಯಲ್ಲಿರತಕ್ಕಂಥ ಈ ಕಾರ್ಯಕ್ರಮವನ್ನು ಪ್ರಯೋಜಿಸುವವರು ರವಿ ಅರಣ್ಯ ರಕ್ಷಕರು ಮಿತ್ತಬಾಗಿಲು. ಬಾಲಾಲಯದಲ್ಲಿ ದೇವತಾ ಪ್ರಾರ್ಥನಾ ಕಾರ್ಯಕ್ರಮ ಜರುಗ್ತಾ ಇದೆ. ಆ ನಂತರ ಪ್ರಧಾನ ವೇದಿಕೆಯಲ್ಲಿ ಯಕ್ಷಗಾನ ಕಾರ್ಯಕ್ರಮ. ದಯವಿಟ್ಟು ಯಕ್ಷಕಲಾ ಬಂಧುಗಳು, ಭಕ್ತಾಭಿಮಾನಿಗಳು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಿ ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸ್ತೇವೆ. ಶಾರ್ಪ್ ಯಾವ ಬೇಸ್ ಕೊಡಿ, ಬೇಸ್ ಬೇಸ್ ಶಾರ್ಪ್ ಯಾವ ಮತ್ತೆ ಹೈಟ್ ಅದ ಬೇಸ್ ಕೊಡಿ, ಬೇಸ್ ಸಭೆ ಕಾಣ್ತದ ಇಲ್ವಾ? ಇನ್ನೊಂದು ಪೂಜೆ ಆಗೋರಿಗೆ ನಮ್ಮ ಪೂಜೆ ಹಲ್ 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 ಹಲ್
ಹಲ್ ಹಲ್ ಹಲ್ ಹಲ್ ಇದೀಗ ಕೊಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ವೇದಿಕೆಯಲ್ಲಿ ಬಾಲಸುಬ್ರಹ್ಮಣ್ಯ ಗುತ್ತಿಗಾರ್ ಇವರ ನಿರ್ದೇಶನದಲ್ಲಿ ಸಾಯಿಕಲಾ ಯಕ್ಷಬಳಗ ಬಾಲವನ ಪುತ್ತೂರು ಇವರಿಂದ ಕೊಲ್ಲೂರ ಕ್ಷೇತ್ರ ಮಹಾತ್ಮೆ ಹಿಮ್ಮೇಳದಲ್ಲಿ ಭಾಗವತರಾಗಿ ಕುಮಾರಿ ರಚನಾ ಚಿದ್ಗಲ್, ಕುಮಾರಿ ಸಿಂಚನ ಮೂಡುಕೋಡಿ, ಚೆಂಡಮದ್ದಲೆಯಲ್ಲಿ ಬಾಲಸುಬ್ರಹ್ಮಣ್ಯ ಭಟ್ ಗುತ್ತಿಗಾರು ಮತ್ತು ಲಕ್ಷ್ಮೀಶ ಶಗ್ರಿತಾಯ, ಚಕ್ರತಾಳ ಜಯರಾಜ್. ಪ್ರಧಾನ ಭೂಮಿಕೆಯಲ್ಲಿ ದೇವೇಂದ್ರ ಭವಿಷ್ ಭಂಡಾರಿ, ವರುಣ ಸಂಜನಾ ಮೂಡುಕೋಡಿ, ವಾಯು ಮೋನಿಶಾ KL, ಒಂದನೇ ಕೌಮಾಸುರ ಶ್ರುತಿ ಸ್ಮಿತ್ ಬಲ್ಕಾಡು, ಎರಡನೇ ಕೌಮಾಸುರ ಶಾಲಿನಿ ಅರುಣ್ ಶೆಟ್ಟಿ, ವೇಳಾಸುರ ದರ್ಶನ್ ಮಂಚದಕಲ್ಲು, ಹುಂಡಾಸುರ ಪ್ರಚೇತ್ ಆಳ್ವ ಭಾರ್ಯ, ಪುಂಡಾಸುರ ಪೃಥ್ವಿ ಶೆಟ್ಟಿ ಕಾಟುಕೊಕ್ಕೆ, ಕೋಲಾಮುನಿ ರಾಜೀವ್ ನಾಗೇಶ್, ನಾರದ ಮಂತ್ರವಾದಿ ಮತ್ತು ದೊಂಬರಾಟ ಸಚ್ಚಿದಾನಂದ ಪ್ರಭು ಅಜೇರು, ಶ್ರೀದೇವಿ ಪ್ರೇಮಕಿಶೋರ್ ಪುತ್ತೂರು, ಷಣ್ಮುಖ ರೇಣುಕಾಗೌಡ, ಸಚಿ ಸುರೇಖ ಅಶೋಕ್ ರೈ, ಈಶ್ವರ ಸಂಜನಾ ಮೂಡುಕೋಡಿ ಮತ್ತು ಮಹಿಷಾಕ್ಯ ಜ್ಯೋತಿ ಅಶೋಕ್. ವೇಷಭೂಷಣ ಲಕ್ಷ್ಮಣ ಆಚಾರ್ಯ ಎಡಮಂಗಲ. ತಮ್ಮೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇವೆ. ಹಲ್ 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 ಶ್ರೀ ಗುರುಗಣಾಧಿಪತಯೇ ನಮಃ. ಸುಂದರಾಂಗ ಸುಕಲಾನ್ವಿತ ಶುಭ ಚರಣ ಗಜವದನ
ಶೋಭಿತ ವ್ಯಾಳ ಸುಬಂಧರಾಜ ಸಖ ಕೋಟಿ ಸದೃಶ ಕಿರಣ ಚಂದನಾಂಗ ಚರ್ಚಿತ ಸುಮನೋಹರ ಚಂದನಾಂಗ ಚರ್ಚಿತ ಸುಮನೋಹರ ಮಂದಹಾಸ ಮಹಿಮಾ ಬುಧಿ ಶುಭಕರ ಚಂದನಾಂಗ ಚರ್ಚಿತ ಸುಮನೋಹರ ಮಂದಹಾಸ ಮಹಿಮಾ ಬುಧಿ ಶುಭಕರ ಗಜವದನ ಶಂಭರರಿಗೆದುತನಯ ಮಧುರಗೇನ ಜಂಭವೇನು ತಾಮರವಂದಿತ ಸೌಭವೈರ್ವಿನು ತಾಮರವಂದಿತ ಲಂಬೋಧರ ವಿಘ್ನ ಬುಧಿ ಕುಂಭಜ ವದನಾಯ
ಭಕ್ತಿಯುಳು ಮೇಘಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಇರುವಂತಹ ಸ್ಥಳ ದೇವೇಂದ್ರ ಎಂಬುದಾಗಿ ಕೇಳಿದ್ದೇವೆ. ಬಂದಂತಹ ಕಾರ್ಯ
ಜ್ವಲಂತ ನಿದರ್ಶನವೇ ನಮ್ಮ ಜೀವನವಾಗಿದೆ. ಯಾಕೆ ಬಾಲ್ಯದಲ್ಲಿಯೇ ನಾವು ಸಾಧನೆಯನ್ನು ಮಾಡಬೇಕು ಎಂಬಂತಹ ಮನದಾಸೆಯನ್ನಿಟ್ಟುಕೊಂಡು ವೇಗವಂತ ಪರ್ವತವನ್ನು ಏರಿ ಶತಯಾಗಗಳನ್ನು ಪೂರೈಸಿ ತ್ರಿಮೂರ್ತಿಗಳ ಕಾರುಣ್ಯಕ್ಕೆ ಪಾತ್ರರಾದೆವು. ಒಲಿದಂತಹ ತ್ರಿಮೂರ್ತಿಗಳು ಸ್ವರ್ಗಲೋಕದ ಸುರಗದ್ದುಗೆಯನ್ನು ನಮ್ಮ ಬಾಲಿಗೆ ಇಟ್ಟರು. ಆಹಾ, ಇಲ್ಲಿನ ಸುಖ ಸಂಪತ್ತುಗಳನ್ನು ಹೇಗೆ ಬಣ್ಣಿಸಲಿ? ಸಾವಿರ ನಾಲಿಗೆಯುಳ್ಳಂತಹ ಆದಿಶೇಷನಿಗೂ ಇಲ್ಲಿರುವಂತಹ ಸುಖ ಸಂಪತ್ತನ್ನು ಬಣ್ಣಿಸುವುದಕ್ಕೆ ಆಸದಲ್ಲ. ಕಾಮಿಸಿದನ್ನೀಯುವಂತಹ ಕಾಮಧೇನು, ಕಲ್ಪಿಸಿದನ್ನೀಯುವಂತಹ ಕಲ್ಪವೃಕ್ಷ, ತುಂಬುರು ನಾರದರ ಗಾಯನ, ರಂಭಾದಿ ತರುಣಿಯರ ನರ್ತನ, ಹಿಡಿಯುವುದಕ್ಕೆ ವಜ್ರಾಯುಧ, ಏರುವುದಕ್ಕೆ ಐರಾವತ, ವರುಣನ ಮಣಿಶೈಲ, ಕುಬೇರನ ಭಂಡಾರ ಎಲ್ಲವೂ ಇರುವಂತಹ ಈ ಸ್ವರ್ಗಲೋಕದಲ್ಲಿ ಒಂದು ಖೇದ ಉಂಟಲ್ಲ. ಸುಮನಸರು ಯಾಕೆ ಗೊತ್ತಾ? ಸುಖ ದುಃಖಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಇಷ್ಟು ಸುಖ ಸಂಪತ್ತುಗಳು ಇದ್ದರೂ ನಮ್ಮಲ್ಲಿ ದುಃಖವೂ ಇದೆ. ಅದು ಯಾವುದು ಗೊತ್ತೇ? ದುಷ್ಟ ದಾನವರ ದಾಳಿ. ಇಲ್ಲಿರುವಂತಹ ಸುಖ ಸಂಪತ್ತುಗಳನ್ನು ಬಯಸಿ ಅವರು ಬರ್ತಾರೆ. ಈವರೆಗೆ ಬಂದಂತಹ ದಾನವರನ್ನು ತ್ರಿಮೂರ್ತಿಗಳ ದಯದಿಂದ ನಾವು ಕೊಂದಾಗಿದೆ. ಇನ್ನು ಮುಂದೆ ದಾನವರು ಬಂದ್ರೆ ನೀವೇನು ಮಾಡ್ತೀರಿ? ಸುರದ ಥಲಾಲಿ ಸೈಯದ
ವೇದ ಭರಿತ ಬೃಹಸ್ಪತಿಯು ಹೀಗೋದಲಾಕ್ಷಣ ಶತಮಖನು ವೇದ ಭರಿತ ಬೃಹಸ್ಪತಿಯು ಹೀಗೋದಲಾಕ್ಷಣ ಶತಮಖನು ಹಾಗಾದಡ ಮುನಿವರನ ಪರಿಗಿಸಿ ನಂತರದಿ ವನವಶೋಧಿಸಲೇಬೇಕೆನ್ನುತ್ತಾಗ ವನವಶೋಧಿಸಲೇಬೇಕೆನ್ನುತ್ತಾಗ ಚಿತ್ತದೊಳಾದ ಪುರೋ ಯೋಚನೆಯೋ ತನಗೆನಲ ಧನಾಧಿಪನಿಂದ ಪರಮೋಲ್ಲಾಸ ಭಾವದನಿ ವೇದ ಭರಿತ ಬೃಹಸ್ಪತಿಯೋ ಸುಮನಸರೇ, ನೀವು ಆಡಿದಂತಹ ಮಾತನ್ನು ಕೇಳುವಾಗ ಮನಸ್ಸಿಗೆ ಬಹಳಷ್ಟು ಸಂತೋಷವಾಯಿತು. ನಿಮ್ಮ ಬಲುವಿನ ಮೇಲೆ ಯಾವುದೇ ರೀತಿಯ ಅನುಮಾನವಿತ್ತು ಈ ಮಾತನ್ನು ಕೇಳಿದ್ದಲ್ಲ. ನಾವು ಸದಾ ಸಿದ್ಧರಾಗಿರಬೇಕು ಎಂಬಂತಹ ದಾಟಿಯಿಂದ ಈ ಮಾತನ್ನು ಹೇಳಿದೆ. ಆದರೆ ಎಂದಿನಂತೆಯೇ ನಾವು ನಮ್ಮ ಗುರುಗಳಾದಂತಹ ಬೃಹಸ್ಪತಿಗಳ ಬಳಿಗೆ ಹೋದಂತಹ ನಾವು ಆಗ ಬೃಹಸ್ಪತಿಗಳು ಹೇಳಿದಂತಹ ಮಾತು ಕೋಲಾವನ ಎಂಬುದು ಭೂಲೋಕದಲ್ಲಿದೆ ಅಂತೆ. ಇರುವವರು ಕೋಲಾಮುನಿ ಎಂಬುದಾಗಿ ಅವರ ಆಶೀರ್ವಾದವನ್ನು ಪಡೆಯಬೇಕು ಎಂಬುದಾಗಿ ನಮ್ಮ ಗುರುಗಳ ಆನತಿಯಾಗಿದೆ. ಹಾಗಾಗಿ ತಡ ಮಾಡುವುದಲ್ಲ, ಈ ಸಭೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ಭೂಲೋಕಕ್ಕೆ ಇಳಿಯೋಣ. ಇತಲ ಖಳ ಹುಡ ಹುಡರು
ಪುಂಡ ಪುಂಡರು ಮೂರು ಲೋಕವು ಹೇಳುತ್ತದೆ. ಹೌದೌದು. ವಿಧಿಯನ್ನು ಭಜನೆ ಮೂಲಕ ಮೆಚ್ಚಿಸಿ ಬೇಕು ಬೇಕಾದ ವರಗಳನ್ನು ಪಡೆದು ಬಲಿಷ್ಠರಾದವರು. ಹೌದು. ನಮ್ಮದಾದಂತಹ ಶೌರ್ಯ, ಧೈರ್ಯ, ಮೆಚ್ಚಿದಂತಹ ಕಂಹಾಸುರನು ಸಚಿವ ಸ್ಥಾನವನ್ನು ಕೊಟ್ಟು ಈ ಲೋಕದಲ್ಲಿ ನಮ್ಮನ್ನು ಗುರುತಿಸಿದ್ದಾನೆ. ಹೌದು. ಆದ್ದರಿಂದಲೇ ಅವನ ಒಂದು ಹನಿ ಬೆವರು ಬಿಟ್ಟಲ್ಲಿಗೆ ನಮ್ಮ ರಕ್ತದ ಧಾರೆಯನ್ನೇ ಸುರಿಸುವಂತವರು ನಾವು. ಆದರೆ ಈಗ ನಮ್ಮ ದಾಯಾದಿಗಳು ಆ ದೇವೇಂದ್ರ ಕೊಬ್ಬೆ ಹವಿಸ್ಸನ್ನು ಬೇಕಾದ ಹಾಗೆ ಸೇವಿಸಿ ಅಷ್ಟಪುಷ್ಟವಾಗಿ ಮೆರೀತಾ ಇದ್ದಾರೆ. ಅವರು ಮೆರೆಯಲು ಕಾರಣ ಮುಖ್ಯವಾಗಿ ಬ್ರಾಹ್ಮಣರು. ಅವರು ಮಾಡುವಂತಹ ಯಾಗಯಜ್ಞಾದಿಗಳು. ಆದ ಕಾರಣ ಇವರನ್ನು ಏನು ಮಾಡಬೇಕು? ದ್ರೋಹಿಗಳು ಇವರನ್ನು ಹೀಗೆ ಬಿಡಬಾರದು. ಬ್ರಾಹ್ಮಣರನ್ನು ಹಿಂಸಿಸಬೇಕು. ಹೌದು. ಅಷ್ಟು ಮಾತ್ರವಲ್ಲ, ಆ ಪೆದ್ದು ಬ್ರಾಹ್ಮಣರಿಗೆ ಮುದ್ದಾದಂತಹ ಮಡದಿಯರು ಅವರಿಗೂ ಹಿಂಸೆಯನ್ನು ಕೊಡಬೇಕು. ಬಿಡಬಾರದು. ಅದೇ ಬ್ರಹ್ಮಾಸ್ತ್ರನ ಆಜ್ಞೆ. ಏನು ಹೇಳುತ್ತೀವಿ? ಹೊಟ್ಟೆಯಲ್ಲಿ ತಳಮಳ ಯಾವುದನ್ನು ಬೇಕಾದರೂ ಸಹಿಸಬಹುದು. ಹೊಟ್ಟೆಯ ಹಸಿವನ್ನು ಸಹಿಸಲಿಕ್ಕೆ ಅಸಾಧ್ಯವಿಲ್ಲ. ಅದು ಕಾರಣ ಏನು ಉಪಾಯ? ಇಲ್ಲಿ ಏನಾದ್ರೂ ಅನ್ನದ ವ್ಯವಸ್ಥೆ ಉಂಟಾ? ವ್ಯವಸ್ಥೆ ಎಲ್ಲ ಇರಬಹುದು, ಅದಾಗುದಿಲ್ಲ. ನಮಗೆ ಈ ಊಟ ಆಗುವುದಿಲ್ಲ. ಆದ ಕಾರಣ ಕಾಣ್ತಾ ಇದೆ ಓಡುವಂತಹ ಮೃಗ ಪಕ್ಷಿಗಳು ನಮ್ಮ ಕೋಲಾವನದಲ್ಲಿ ನಡೆಯೋಣ, ಬೇಟೆಯಾಡೋಣ. Hey!
ಹೊಟ್ಟೆಯನ್ನ ಬಡಿದು ರಕ್ತವನ್ನು ಕುಡಿದು ಗಟ 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 ಕುಡಿದು ಮಾಂಸವನ್ನು ಮೆದ್ದು ಬೇಟೆ ಭರ್ಜರಿಯಾಗಿ ಆಗಿದೆ. ನೀನನ್ನು ತಿಂದೆ. ನಾನು ಅಣ್ಣೋ ಹೋಗ್ತಾ ಇದ್ದೆ. ಬಹಳ ಹಸಿವಲ್ವೋ. ಸಣ್ಣ ಪ್ರಾಣಿಗಳು ಕಣ್ಣಿಗೆ ಕಾಣಲೇ ಇಲ್ಲ. ದೊಡ್ಡದಾದಂತಹ ಒಂದು ಆನೆ ಸಿಕ್ಕಿತು. ಆನೆ ಹೌದಾ? ಕಂಡದ್ದು ಮಾತ್ರ ಅದು ಕೂಡ ಈ ಹಸಿವೆಗೆ ಉಂಟಲ್ಲ ಸಣ್ಣದಾಗಿ ಕಂಡಿತು. ಮರಿಯಾನೆ ಹಾಗೆ. ಮರಿಯಾನೆ ಅಲ್ಲ, ದೊಡ್ಡದೇ. ಕಂಡದ್ದು ಮಾತ್ರ ಮರಿಯಾನೆ. ಹಿಡ್ದೆ, ಬಾಲದಲ್ಲಿ ಹಿಡ್ದೆ, ಒಂದು ಬೆಟ್ಟು ನೆಲಕ್ಕೆ ಹೊಡೆದೆ. ಸಾಯ್ಲಿಲ್ಲ. ಮತ್ತೆ ಇನ್ನೊಂದು ಬೆಟ್ಟು ಹೊಡೆದೆ. ಸೊಂಡಿಲಲ್ಲಿ ಹಿಡಿದು ಕಲ್ಲಿಗೆ ಹೊಡಿಬೇಕಿತ್ತು. ಸೊಂಡಿಲಲ್ಲಿ ಹಿಡಿದು ಅಲ್ಲಿಗೆ ಹೊಡೆದದ್ದೇ ತಡ. ಆನೆ ಸತ್ತು ಬಿದ್ದಿತ್ತು. ಹೌದೇ? ತಿಂದ ಎಲ್ಲವನ್ನು ತಿಂದು ಮುಗಿಸಿದೆ. ಸ್ವಲ್ಪ ಹಿಡಿದು ಹೊಡೆದಿದೆ. ಯಾಕೆ? ಕಂಪನಿಗೆ, ನಮ್ಮ ಒಡೆಯನಿಗೆ ಒಡೆಯನಿಗೆ ಸುತ್ತಿದ್ದು ಎಲ್ಲ ಅವರಿಗೆ ಗೊತ್ತಾಗಬೇಕಲ್ಲ ವಿಷಯ. ಹೌದಲ್ಲ? ಹಾಗೆ ನಾನೇನು ಮಾಡಿದೆವಲ್ಲ? ಏನು ಮಾಡಿದೆ ಅಣ್ಣ? ಜಿಂಕೆ ಹುಂಡೊಂದು ಹೋಗುತ್ತಾ ಇತ್ತು. ಓಡಿಸಿಕೊಂಡು ಹೋದೆ. ಒಂದಲ್ಲ ಎರಡಲ್ಲ, ಮತ್ತೆ 10 ಬೇಲವನ್ನು ನನ್ನ ಕೈಯಲ್ಲಿ ಹಿಡಿದು ಕಲ್ಲಿಗೆ ಬಡೆ ಬಡೆ ಎಲ್ಲ ಚೂರು ಚೂರು ತಂದಿದ್ದೀಯಾ? ಯಾರಿಗೆ? ನನಗೆ ಅಲ್ಲದಿದ್ರು ಕಂಪನಿಗೆ. ಅದು ನೀನು ತರ್ತಿ ಅಂತ ಗೊತ್ತಿದ್ದ, ಯಾಕೆ ನಾನು ತರಲಿಲ್ಲ. ನಾನು ಸ್ವಲ್ಪವೇ ತಂದದ್ದು. ಹಾಗಾದ್ರೆ ಇನ್ನೊಮ್ಮೆ ಹೋಗುವಾಗ ಕೊಂಡು ಹೋಗುವ. ಅವನಿಗೇನು ಅಲ್ಲಿ ಕಮ್ಮಿ ಇಲ್ಲ, ಕಡಿಮೆ ಇಲ್ಲ ಅವನಿಗೆ. ತಮ್ಮ, ಆದರೆ ಹೊಟ್ಟೆಯನ್ನು ತುಂಬಿಸುವಂತಹ ಧಾವಂತದಲ್ಲಿ ನಮ್ಮ ಕರ್ತವ್ಯ ಪ್ರಜ್ಞೆಯನ್ನೇ ನಾವು ಮರೆತು ಬಿಟ್ಟೇವಲ್ಲ. ಕರ್ತವ್ಯ ಮರೆತದಲ್ಲ, ಈಗ ಪ್ರಾರಂಭ ಆದದ್ದು. ಹೊಟ್ಟೆ ತುಂಬಿತಲ್ವೋ? ಹಾಗೆ ಏನು ಅಣ್ಣ, ಆ ಗೋಬ್ರಾಹ್ಮಣನನ್ನು ಹಿಂಸಿಸಬೇಕು. ಹೌದು. ಹಾಗಾದ್ರೆ ಹೋಗೋಣ. ಹೋಗೋಣ. ಅಲ್ಲಿ ಕಾಣ್ತಾ ಇದೆ. ಓಹೋ, ಅಲ್ಲಿ ಕಾಣ್ತಾ ಇದೆ ನೋಡು. ಏನು ಹೊಗೆ ಹೇಳ್ತಾ ಉಂಟು? ಹೊಗೆ ಹೇಳ್ತಾ ಉಂಟು. ಕಾಡಿಗೆ ಬೆಂಕಿ ಬಿದ್ದದ್ದು ಅಂತ. ಅದಲ್ಲ, ಮತ್ತೆ ಬ್ರಾಹ್ಮಣರು ಯಾಗ ಮಾಡುವುದಂತ ಕಾಣ್ಬೇಕು. ಯಾಗ ಮಾಡುವುದು ಯಾಕೆ ನಾವು ಬಿಡಬಾರ್ದು? ಅಲ್ಲೇ ಹೋಗಿ ನೋಡು. ಅಲ್ಲಿ ಹೋಗು. ಮನೆ ಮಠಗಳನ್ನೆಲ್ಲ ತ್ಯಜಿಸಿಕೊಂಡು ಲೋಕ ಕಲ್ಯಾಣಾರ್ಥವಾಗಿ ಯಾಗವನ್ನು ಮಾಡುವರು. ಯಾಕೆಂತ ಗೊತ್ತಿಲ್ಲ. ಲೋಕದಲ್ಲಿ ಕಲ್ಯಾಣ ಆಗಬೇಕು ಎಂಬುದು ನಮ್ಮ ಸ್ವಾರ್ಥ ಇಲ್ಲ. ನಿಸ್ವಾರ್ಥವಾದಂತಹ ದೃಷ್ಟಿಯನ್ನು ಇಟ್ಟುಕೊಂಡು ಯಾಗವನ್ನು ಮಾಡುವರು. ಯಾಗ ಮಾಡಿದ ಪರಿಣಾಮ ಏನಾಗ್ತದೆ? ಆಯಾ ಕಾಲಕ್ಕೆ ಮಳೆ ಬರ್ತದೆ. ಮಳೆ ಬಂದು ಇಲೆಯಲ್ಲಿ ಬೆಳೆಯಾಗ್ತದೆ. ಬೆಳೆಯಾದ ಮೇಲೆ ಸಂಸಾರ ಮತ್ತೊಂದು ಇತ್ಯಾದಿಗಳು ಸಮೃದ್ಧಿಯಾಗಿ ಬೆಳೆಯುತ್ತದೆ ಎನ್ನುವುದು ಅರ್ಥ. ಹಾಗಾಗಿ ಇವತ್ತೊಂದು ವಿಶೇಷವಾದಂತಹ ಯಾಗವನ್ನು ಕೈಗೊಂಡಿದ್ದೇವೆ. ನಮ್ಮ ಶಿಷ್ಯರೆಲ್ಲ ಇದ್ದಾರೆ. ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಅದನ್ನು ಸಮಿತಿಗಳನ್ನೆಲ್ಲ ತರುವುದಕ್ಕೆ ಹೋಗಿದ್ದಾರೆ. ಹಾಗಾದರೆ ತಡ ಮಾಡುವುದಲ್ಲ, ಸುಮುಹೂರ್ತದಲ್ಲಿ ಯಾಗವನ್ನು ಮಾಡಬೇಕು ಅಲ್ವಾ? ಕೈ ಎತ್ತುವುದಲ್ಲ. ಹೌದು, ನಾವು ಯಾಗವನ್ನು ಮಾಡುವವರು. ಹಾಗಾಗಿ ಯಾಗ ಮಂಟಪವನ್ನು ತಯಾರು ಮಾಡಿದ್ದೇವೆ. ಈ ಯಾಗ ಮಂಟಪದಲ್ಲಿ ಕುಳಿತು ಯಜ್ಞವನ್ನು ಮಾಡುವುದಕ್ಕೆ ಪ್ರಾರಂಭಿಸಬೇಕು.
ಸಸ್ಯ ರಾಶಿ ಎಲ್ಲ ಬೆಳೆಯುತ್ತದೆ. ಬೆಳೆದದ್ದು ಮಾತ್ರ ಅಲ್ಲ, ಎಲ್ಲ ಪ್ರಜೆಗಳೆಲ್ಲ ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ಲಿಕ್ಕೆ ಆಗ್ತದೆ. ನಾವು ಎಲ್ಲವನ್ನು ಬಿಟ್ಟವರು. ಸ್ವಾರ್ಥ ಇಲ್ಲ ನಮ್ಮಲ್ಲಿ, ನಮಿಗೂ ಇಲ್ಲ, ನಿಸ್ವಾರ್ಥ. ಹೊಟ್ಟೆ ಅಂತ ಉಂಟಲ್ಲ, ಹೊಟ್ಟೆ ಉಂಟು. ಹೌದು ಸ್ವಾಮಿ. ಈಗ ನಿನ್ನದು ಈ ಹೊಟ್ಟೆ ಉಂಟಲ್ಲ, ಈ ಹೊಟ್ಟೆ ತುಂಬಿಸಬೇಕಾದ್ರೆ 10 ಬೆರಳು ಆಡಿಸಬೇಕು. ಬೆರಳು ಆಡಿಸಿದ್ರೆ ಬರ್ತದ ಅಲ್ಲ, 10 ಬೆರಳು ಆಡಿಸಿದ್ರೆ 5 ಬೆರಳು ಬಟ್ಟಲಿಂದ ಬಾಯಿಗೆ ಹೋಗ್ತದೆ. ಓ ಹಾಗೆ ನಿನ್ನದು. ಹಾಗಾದ್ರೆ 10 ಬೆರಳಲ್ಲಿ ನಿನಗೆ ತಿನ್ಲಿಕ್ಕೆ ಆಗ್ತದ? 10 ಬೆರಳು ಅಂತ ಹೇಳಿದ್ರೆ ನೀನು ಹೇಳಿದ್ದು ತಪ್ಪು. ಎಂತದು? ಆಡಿಸಿ ಬಟ್ಟಲಿನಿಂದ ತೆಗೆಯುವುದು ಬಲದ ಕೈಯಲ್ಲಿ ಮಾತ್ರ, ಎಡದ ಕೈಯಲ್ಲಿ ನಿನ್ನಂತವರು. ಅಲ್ಲ ಅಲ್ಲ ಅಲ್ಲ, ಆಡಿಸಲಿಕ್ಕಿಲ್ಲ. ಅಲ್ಲ ಅಲ್ಲ, ನಿಲ್ಲು. ಈಗ 5 ಬೆರಳು ಅಂತ ಹೇಳಿದ್ರೆ ಬಟ್ಟಲಿನಿಂದ ಬಲದ ಕೈಯಲ್ಲಿ ತಿನ್ನುವುದು ನಿನಗೆ ಗೊತ್ತುಂಟಲ್ಲ. ಈಗ 5 ಬೆರಳಿನಲ್ಲಿ ತಿನ್ನಬೇಕು ಅಂತಾದ್ರೆ 10 ಬೆರಳಲ್ಲಿ ಕೆಲಸ ಮಾಡಬೇಕು ಬೇಡುವ? ಕೆಲಸ ಮಾಡ್ಲಿಕ್ಕೆ 2 ಕೈ. ಅಲ್ಲಿಗೆ ನೋಡು, 5 ಬೆರಳು ನಿಸ್ವಾರ್ಥವಾಗಿದೆ ಅಲ್ಲಿ. ಹಾಗಾದ್ರೆ ಇದರ ಅರ್ಥ ಎಂತದು? ಸ್ವಾರ್ಥ ಎಂಬುದು ಇರಬಾರದು ಅಂತ ಹೇಳುವುದು. ಇರಬಾರದು ಸರಿ. ಈ ಕೈಗೆ ಗೊತ್ತುಂಟು, ಈ ಕೈಯಲ್ಲಿ ತಿಂದರೂ ಕೂಡ ಈ ಬೆರಳ ತುದಿಯವರೆಗೆ ಬರ್ತದೆ ಅಂತ. ಎಲ್ಲಿಗೆ ಬರೋದು? ಅಲ್ಲ, ಈ ಕೈಯಿಂದ ಎಳ್ತು ಈ ಕೈ ತಿಂತ ಇದ್ದೀನಿ. ಅಲ್ಲ ಮಾರ, ಅಲ್ಲ. ಈಗ ನಾವು ದೇವೇಂದ್ರನಿಗೆ ಅರ್ಪಣೆ ಮಾಡ್ತೇವೆ. ದೇವೇಂದ್ರನಿಗೆ ಅರ್ಪಣೆ ಮಾಡುವುದಲ್ಲ, ಯಾಗ ಮಾಡ್ತೀವಿ. ದೇವತೆಗಳಿಗೆ ಅರ್ಪಣೆ, ತರ್ಪಣೆ ಅಲ್ಲ. ಅವನಿಗೆ ತರ್ಪಣೆ ಕೊಡುದು. ಯಾರಿಗೆ? ದೇವೇಂದ್ರನಿಗೆ. ನೀನು ತರ್ಪಣೆ ಕೊಡುವುದಿಲ್ಲ. ಆಗ 10 ಬೆರಳನ್ನು ಮೇಲೆ ಎತ್ತಿ ಅನುಗ್ರಹಿಸ್ತಾನೆ ಅವ. ಆಗ ಭೂಮಿಯಲ್ಲಿ ಮಳೆ ಬರ್ತದೆ. ಮಳೆ ಬರುವಾಗ ಪ್ರಜೆಗಳೆಲ್ಲ ಕೆಲಸ ಮಾಡಿ ಜೀವನ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೆ ಮಳೆ ಬರಿಸುವುದು ದೇವೇಂದ್ರಲ್ಲ, ಕಾಲ ಕಾಲಕ್ಕೆ ಏನೇನು ಆಗ್ತದೆ ಅದು ಆಗ್ತದೆ. ಅದೇ ನೀನು ಪೂಜೆ ಮಾಡಿದ್ರು ಆಗುತ್ತದೆ, ಪೂಜೆ ಮಾಡಿದ್ರು ಆಗುತ್ತದೆ. ಹೌದಾ? ಒಂದೊಂದು ಸಲ ವ್ಯತ್ಯಾಸ ಆದಿತ್ತು, ಸ್ವಲ್ಪ ಜಾಸ್ತಿ ಸ್ವಲ್ಪ ಕಡಿಮೆ ಅಂತ. ಅದು ಪ್ರಕೃತಿ ವಿಕೋಪ ಅಂತ ಹೇಳ್ತಾರೆ. ಅದು ಹೇಗೆ ವಿಕೋಪ ಆಗುವುದು ಗೊತ್ತುಂಟ ನಿಮಗೆ? ನಾವು ಪೂಜೆ ಮಾಡದಿದ್ರೆ, ನಾವು ದೇವರನ್ನು ಪ್ರಸನ್ನೀಕರಿಸದಿದ್ರೆ ದೇವರಿಗೆ ಕೋಪ ಬರುವುದು. ಹಾಗಾದ್ರೆ ನೀನು ಹೇಳುವುದು ಹಾಗೆ. ಕೋಪ ಬರುವಾಗ ಸಮಯಗಳ ಹಿಂದೆ ಇಲ್ಲಿ ಒಂದು ದೊಡ್ಡ ಪ್ರವಾಹ ಬಂತು. ಯಾವುದು? ಇಲ್ಲಿ ಅವರು ದೇವರಿಗೆ ಪೂಜೆ ಮಾಡುವುದಿಲ್ಲ ಅಂತ ಅರ್ಥವಾದು ಅಲ್ಲ. ಮತ್ತೆ ಇಲ್ಲಿಯವರಲ್ಲ, ಲೋಕದ ಜನರು ದೇವರನ್ನು ಪ್ರಸನ್ನೀಕರಿಸಲಿಲ್ಲ. ಅದಕ್ಕಾಗಿ ದೇವರು ಸಿಟ್ಟು ಮಾಡಿದ್ದಾರೆ. ಸಿಟ್ಟು ಮಾಡಿದ ಕಾರಣ ಅವರು ಆಗಾಗ ವಿಕೋಪಗಳನ್ನು ಮಾಡ್ತಾರೆ. ದೇವತೆಗಳ ಸಿಟ್ಟು ಇಳಿಸಲಿಕ್ಕೆ ನಾವಿದ್ದೇವೆ. ನೀವಿದ್ದೀರಾ? ಯಾರು ನೀವು? ನಾವಿದ್ದೇವೆ. ಯಾರು ಅಂತ ಗೊತ್ತಾಗ್ಲಿಲ್ಲ. ಇನ್ನ ಸಿಟ್ಟು ಇನ್ನ ಅಲ್ಲ, ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾವು ಯಾರು ಅಂತ ನಿಮ್ಗೆ ಬೇಡ, ನಾವು ಯಾರು ಅಂತ ಇವನಿಗೆ ಹೇಳುದು ಬೇಡ. ಯಾಕೆ? ಬೆಟ್ಟಲ್ಲೇ ಗೊತ್ತಾಗಬೇಕು ಯಾರು ಯಾರು ಅಂತ. ಹೌದಾ? ನಮ್ಮ ಕಂಹಾಸುರನ ಪ್ರದೇಶದಲ್ಲಿ ಇದ್ದುಕೊಂಡು ನಮ್ಮ ಅನ್ನವನ್ನು ತಿಂದುಕೊಂಡು ಆ ಹವಿಸ್ಸನ್ನು ಆ ದೇವತೆಗಳಿಗೆ. ಹೌದು, ಹೀಗೆ ಮಾಡಿ ಸಾಯುವುದು. ನೀವು ಸ್ವಲ್ಪ ಅವಸರ ಮಾಡಿದ್ರಿಂದ ನನಗೆ ಅರ್ಥ ಆಯ್ತು. ಯಾಕೆಂತ ಹೇಳಿದ್ರೆ ನಮ್ಮದು ಪೂರ್ಣಾವತಿ ಆದ ಮೇಲೆ ಪಂಚಗಜ್ಜೆ ಸಿಗ್ತದೆ. ಪಂಚಗಜ್ಜೆಗೆ ನೀವು ಬರ್ತಿದ್ರೆ ನಿಮ್ಗೆ ಸ್ವಲ್ಪ ಪಂಚಗಜ್ಜೆ ಸಿಗ್ತಿತ್ತು. ಓ ಪಂಚಕಜ್ಜಾಯ ಕಜ್ಜದ ಜೊತೆಗೆ ಪಂಚ ಸೇರಿಸಿ ಮುಕ್ಕಿ ಬಂದದ್ದು. ಹೌದಾ? ಈಗ ಸ್ವಲ್ಪ ಹೊತ್ತು ನೀನು ಇಲ್ಲಿ ನಿಂತರೆ ನಿನ್ನನ್ನು ಕಾಲಿನಿಂದ ತಲೆವರೆಗೆ ಞಮ 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 ಬಿಸಾಡಿ. ಹೌದಾ? ಮಂಡೆಯನ್ನಿಲ್ಲ, ಕಾಲಿನಲ್ಲಿ ಆಗ್ಲಿಕ್ಕೆ ಉಂಟು. ನೀವು ಯಾರು ಅಂತಲೇ ಗೊತ್ತಾಗ್ಲಿಲ್ಲ ಮಾರೆ. ಈಗ ನಿನಗೆ ಯಾಗ ಮಾಡ್ಲಿಕ್ಕೆ ಯಾರಾದ್ರೂ ಒಬ್ಬರು ನಿರ್ದೇಶನ ಕೊಟ್ಟಿರ್ಬೇಕಲ್ಲ. ಯಾರು? ಓಲಾಮುನಿ. ಎಲ್ಲಿದ್ದಾನೆ ಓಲಾಮುನಿ? ಯಾರು? ನಿನ್ನ ಅಪ್ಪ? ಸತ್ಯ ಹೇಳು, ಆ ಕೋಲಾಮುನಿ ಎಲ್ಲಿದ್ದಾನೆ ಹೇಳು. ಇವನಲ್ಲಿ ಮಾತು ಸಲ್ಲದು, ಇವನಲ್ಲಿ ಮಾತು ಸಲ್ಲದು. ಓಡಿ ಇವನಿಗೆ ಓಡಿ. ಆ ಕೋಲಾಮುನಿಯನ್ನು ಮತ್ತೆ ನೋಡು. ಈಗ ಇವನನ್ನು ಓಡಿ.
ಸದಾ ಬಲಾತ್ಮಕನಾದ ಕೋಲ ಮಹರ್ಷಿ ಯೋಗದ ವಿಚಾರದಿ ಶಿಷ್ಟ ಮೌನದಲ್ಲಿ ಕುಳ್ಳಿರ್ದ ಬದಲದು ಯೋಚಿಸದೆ ಬದಲದು ಯೋಚಿಸದೆ ತುರಿಯಾವಸ್ಥೆಯ ನಾಂತು ಬ್ರಹ್ಮನಿಷ್ಠೆಯೊಳಿರ್ದರು ಅವನು ಹೇಳಿದ ಹಾಗೆ ಅವನೊಬ್ಬ ಮುನಿ ಇದ್ದಾರಂತಲ್ಲ, ಅವನನ್ನು ಓಡಿಸಿ ಆಯ್ತು. ಅವನನ್ನು ಓಡಿಸಿದೆವು. ಅವನೊಬ್ಬ ಗುರು ಇದ್ದಾನಲ್ಲ, ಅವನನ್ನು ಹುಡುಕಿಕೊಂಡು ಬಂದದ್ದು. ಹೌದು, ಎಲ್ಲಿಯೂ ಕಾಡ್ಲಿಕ್ಕೆ ಸಿಗ್ಲಿಲ್ಲ. ಹೌದು, ಹಾಗಾದ್ರೆ ನಾವು ನಡೆದದ್ದು ಕಡಿಮೆ ಆಯ್ತು. ಇನ್ನೂ ಹೋಗ್ಬೇಕು, ಒಂದು ಸುತ್ತು ಬರ್ಬೇಕು ನೋಡುವ. ಬಣ್ಣ ಬಿಳಿ ಬಣ್ಣ ಈತನ ಬಿಳು ಮಾದ ಕಟ್ಟವು ಬಿಳು ಮಾದ ಕಟ್ಟವು ಮಾತಾಡಿಸುವ
ಎಲ್ಲ ಮಾತಾಡಿಸಿದ್ರೆ ಆಗಲಿಲ್ಲ. ನಮ್ಮ ಬುದ್ಧಿ ಉಂಟಲ್ಲ, ಅವನ ತಪಸ್ಸಿನಲ್ಲಿ ಮಗ್ಗನಾಗಿದ್ದೆ ಕಾಣ್ತದೆ. ಹಾಗೆ ಕಾಣ್ತಾ ಇದ್ದಾನೆ. ಅಪಹಾಸ್ಯದಿಂದ ನಾವು ಇವತ್ತು ಎಬ್ಬಿಸುವ ಹಾಗೆ ಮಾಡಬೇಕು. ಹೇಗೆ ಹೇಗೆ ಬಿಳುಪಾದ ಘಟ್ಟವನ್ನು ಇರುವುದು ನೇತಾಡಬೇಕು. ಒಂದೊಂದೇ ಕೂದಲು ನೋಡು, ಆ ಬಿಳಿಯದನ್ನು ಮಾತ್ರ ಎಳಿಬೇಕು, ಕಪ್ಪಾದ ಇರಲಿ ಅವರಿಗೆ ಪರಿಚಯ ಸಿಗ್ಲಿಕ್ಕೆ. ಹೇಗೆ 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 ತಪಸ್ಸಿನಲ್ಲಿ ನಿರತರಾಗಿರುವಂತಹ ಸಮಯದಲ್ಲಿ ಅವರಿಗೆ ಉಪಟಳವನ್ನು ನೀಡುತ್ತಾ ಇದ್ದೀರಿ. ಇದ್ದೇನೆ ಬಂದ ದಾರಿಯಲ್ಲಿ ಹಿಂದೆ ನಡೆದರೆ ಸರಿ, ಇದ್ರೆ ತಲೆ ಓದಿದ್ದು ಚಂದ. ಹಾಗಾಗಿ ತಪೋನಿರತರಾಗಿದ್ದಾರೆ. ಅವರ ತಪಸ್ಸಿನಿಂದ ಏಳುವವರೆಗೂ ಅವರ ಪದದಂಡದಲ್ಲಿ ಇಡ್ತೇನೆ ನೋಡೋಣ. ಜಯ ಜಯ ಕೃಪಾನಿಧಿಯೇ, ಜಯ ಜಯ ಬಂದವ ಸುರಪಾಲ. ಜಯ 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 ಜಯ. ಕೇಳು ನಿರ್ಜರ ಪಾಲನೆ ನುಡಿಯ, ಬಾಳುವೆ ಸ್ಥಿರವಲ್ಲವೆಂಬ ಸಂಗತಿಯ, ಜಾಲವರಿತು ಜಗತ್ಪಾಲೆ ಶಾಪವಿಯನು ಮೆಚ್ಚಿಸಿ, ಜಾಲವರಿತು ಜಗತ್ಪಾಲೆ ಶಾಪವಿಯನು ಮೆಚ್ಚಿಸಿ, ಮನದಡಿರುತ್ತದೆ ನೀಲ
ಶ್ರೇಷ್ಠನಾಗಿರುವಂತಹ ಅದರಲ್ಲಿಯೂ ಅಮರೇಂದ್ರ ಎನ್ನುವಂತಹ ವ್ಯಕ್ತಿಗೆ ಪಾತ್ರನಾದವನು ಇಲ್ಲಿ ಜಾಗೃತ ಸ್ವಪ್ನ ಸುಷುಪ್ತಿ ಎನ್ನುವಂತಹ 3 ಸ್ಥಿತಿಗಳಿಂದ ಹೊರತಾಗಿ ಅದೆಷ್ಟೋ ವರ್ಷಗಳಿಂದ ತಪಸ್ಸನ್ನು ಆಚರಿಸುತ್ತಾ ನಿಜ ಯೋಗದಿಂದ ಕೆಳಗಿಳಿದೆ. ಬಹುಶಃ ಸಕಾರಣ ಇತ್ತೋ ಏನು, ತಪಸ್ಸಿನಿಂದ ವಿಮುಖನಾಗಿ ಪ್ರಪ್ರಥಮವಾಗಿ ನೋಡಿದ್ದೇ ನಿನ್ನನ್ನು. ಯಾ ದೇವೇಂದ್ರ, ಯಾಕೆ ಬಂದಿ? ಮುನಿವರ್ಯ, ನಮ್ಮ ಗುರುಗಳಾದಂತಹ ಬೃಹಸ್ಪತಿಯರು ಅವರ ಆನತಿಯ ಪ್ರಕಾರ ಈ ಕೋಲಾವನದಲ್ಲಿರುವಂತಹ ಕೋಲಾಮುನಿಯನ್ನು ಕಾಣಬೇಕು ಎಂಬುದಾಗಿ ಇಲ್ಲಿಗೆ ಬಂದವ. ನಾವು ಮಾತ್ರವಲ್ಲ, ಸುಮನಸರನ್ನೆಲ್ಲ ಒಗ್ಗೂಡಿಸಿಕೊಂಡು ಬಂದವ. ಈ ಸಮಯದಲ್ಲಿ ಇಲ್ಲಿ ಇರುವರು ಪುಂಡವರು ಎಂಬಂತವರು ನಿಮ್ಮನ್ನು ಪೀಡಿಸುವುದಕ್ಕೆ ಮುಂದಾದರು. ಆ ಸಮಯದಲ್ಲಿ ನಾನು ಅವರನ್ನು ಓಡಿಸಿ, ನಿಮ್ಮ ಪದದಳದಿಂದ ಅವರನ್ನು ಓಡಿಸಿ ನಿಮ್ಮ ಪಾದಗಳಿಗೆ ಎರಗಿದ್ದೇನೆ. ನಾನು ಬೃಹಸ್ಪತಿಗಳ ನಿದರ್ಶನದಂತೆ ಭೂಮಿಗೆ ಇಳಿದು ಬಂದವ. ದೇವೇಂದ್ರ, ನಿನ್ನ ಪ್ರಶ್ನೆ ನನಗೆ ಅರ್ಥ ಆಯ್ತು. ಆದರೂ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳಬೇಕು ನನಗೆ. ಹೇಳು. ನಿಮಗೆ ಇಷ್ಟೆಲ್ಲ ಪೀಡಿಸಿದ್ರಲ್ಲ, ನಿಮಗೆ ನೋವು ಉಂಟಾಗುವುದಿಲ್ಲ? ದೇವೇಂದ್ರ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯ ಭಕುತ ವತ್ಸಲಿ ತ್ರಿಗುಣಾತ್ಮಿ ಶಂಕರಿಯ ಪ್ರಕಟಿತ ಶ್ರೀಚಕ್ರದಲ್ಲಿವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯ ಕೇಳು ನಿರ್ಜರವಾದ ನುಡಿಯ. ದೇವೇಂದ್ರ, ಮುನಿವರಿಯರೇ, ಪರಿವಾರವಾಗಿ ಬಂದಂತಹ ಅವರು ದೇಹಕ್ಕೆ ಇಷ್ಟೆಲ್ಲ ಹಿಂಸಿಸುತ್ತಿದ್ದರು ಒಂದಿಷ್ಟು ತಪಸ್ಸಿನಿಂದ ಕದಲದೆ ತದೇಕ ಚಿತ್ತದಿಂದ ನಾನು ತಪಸ್ಸು ಮಾಡುತ್ತಿದ್ದೇನೆ. ಸರಿ, ನಿನ್ನ ಪ್ರಶ್ನೆಗೆ ಉತ್ತರ ಇದೆಯಾ? ಏನದು? ದೇವೇಂದ್ರ, ಈ ದೇಹ ಶಾಶ್ವತವ ಹೇಳು. 3 ಗೇಡಿನ ದೇಹ, ರೋಮಗಳು 8 ಕೋಟಿ, 68 ಎಲುಬುಗಳು, ಇಷ್ಟು ಈ ಮಾಂಸದ ಮುದ್ದೆಯಿಂದ ಮಾಡಿದಂತಹ ಈ ಶರೀರದ ಅದರಿಂದ ಆತ್ಮ ಅಗಲಿದಾಗ ಒಣ ಹೆಂಡೆಯಲ್ಲಿ ಮುಚ್ಚುತ್ತಾರೆ. ಸರಿ, ಜನನ ಮರಣ ಎಂಬ 2 ತಡೆಗಳ ಮಧ್ಯೆ ಸುಖ ದುಃಖ ಎನ್ನುವಂತಹ ಮಡುವಿನಲ್ಲಿ ಇಂಗುತ್ತಾ ಈಸುತ್ತಾ 3 ದಿನದ ಬಾಳ್ವೆ ಇದು ಶಾಶ್ವತವ ಹೇಳು. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವುಗಳನ್ನೆಲ್ಲ ತ್ಯಜಿಸಿ ಆ ಜಗನ್ಮಾತೆ ಜಗಲ್ಪಾಲೆ ಶಾಂಭವಿ ದೇವಿಯ ಲೀಲೆಯನ್ನು ಕಣ್ಣಾರೆ ಕಂಡು ಆನಂದಿಸಲು ತಪಸ್ಸನ್ನು ಮಾಡುತ್ತಿದ್ದೇನೆ. ಆದರೆ ದೇವೇಂದ್ರ, ಈ ವನದ ಮಹತ್ವಕ್ಕೆ ಏನು ಬಲ್ಲೆಯ? ಏನದು? ದೇವೇಂದ್ರ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಅವಳನ್ನು ಸಾಕ್ಷಾತ್ಕಾರಗೊಳಿಸಲು ಈ ಕೋಲವನದ ಈ ಸ್ಥಳದಲ್ಲಿ ಅದೆಷ್ಟೋ ವರ್ಷಗಳ ಕಾಲದಿಂದ ತಪಸ್ಸನ್ನು ಆಚರಿಸುತ್ತಾ ಇದ್ದೇನೆ. ಸರಿ, ಎಷ್ಟು ವರ್ಷ ತಪಸ್ಸನ್ನು ಆಚರಿಸಿದ್ದೇನೆ ಅನ್ನುವುದು ನನಗೆ ಗೊತ್ತಾಗುತ್ತಿಲ್ಲ. ಆದರೂ ಅವಳ ಸಾಕ್ಷಾತ್ಕಾರಕ್ಕಾಗಿ ತಪಸ್ಸನ್ನು ಮುಂದುವರಿಸುತ್ತಾ ಇದ್ದೇನೆ. ಹಾಗೆಯೇ ಬೃಹಸ್ಪತಿ ಆಚಾರ್ಯರ ಮಾರ್ಗದರ್ಶನದಂತೆ ಈ ಕೋಲವನವನ್ನು ಪ್ರವೇಶಿಸಿದ್ದೆ. ಅದು ಎಷ್ಟೋ ಜನ್ಮಗಳ ಪುಣ್ಯ ಇರಬೇಕು. ಅಯ್ಯ, ಈ ಕೋಲವನದಲ್ಲಿ ಶುದ್ಧವಾದ ಗಾಳಿ ಇದೆ, ಫಲಭರಿತವಾದಂತಹ ಹಣ್ಣು ಹಂಪಲುಗಳು ಇವೆ. ಶುದ್ಧವಾದ ಗಾಳಿಯನ್ನು ಸೇವಿಸುವುದರಿಂದ ಲೋಪಗಳು ದೋಷಗಳು ಎಲ್ಲವೂ ದೂರವಾಗುತ್ತದೆ. ಅದೇ ರೀತಿ ಫಲಭರಿತವಾದ ಹಣ್ಣುಗಳನ್ನು ಸೇವಿಸುವುದರಿಂದ ದೇಹಕ್ಕೆ ಅಂಟಿಕೊಂಡಿರುವಂತಹ ರೋಗ ರುಜಿನಗಳು ಮಾಯವಾಗುತ್ತದೆ ಅನ್ನುವಂತಹ ಪ್ರತೀತಿ ಇದೆ. ಹೇಗೋ ಈ ವನವನ್ನು ಪ್ರವೇಶಿಸಿದ್ದೀರಾ, ಉತ್ತಮವಾದಂತಹ ಗಾಳಿಯನ್ನು ಸೇವಿಸುತ್ತಾ ಫಲಭರಿತವಾದಂತಹ ಹಣ್ಣನ್ನು ಸೇವಿಸುತ್ತಾ ಈ ವನಾಂತರದಲ್ಲಿ ಸಂಚರಿಸುವಿರಂತೆ. ಶುಭವಾಗಲಿ. ನಿಮ್ಮ ಆನತಿಯಂತೆ ಆಗಲಿ.
ಬಂದಂತಹ ಕಾರ್ಯ ಅನೇಕ ವಿಧಾಲಿಸಬೇಕು. ಅನವರತವು ಸಾಧನೆಗೆ ತೊಡಗಿದ್ದು ಯಾವ ರೀತಿಯಲ್ಲಿ ಅದನ್ನು ಬೆಳೆಸಬೇಕೆಂದು ಲೋಕ ಮುಖಕ್ಕೆ ಆರಿಸಿಕೊಟ್ಟವನು ಈ ಕಂಹಾಸುರ. ಯಾಕೆ ಹೇಳಿ, ನನ್ನ ಆಗಮನವಾದೊಡನೆ ಎಲ್ಲರದ್ದು ಒಂದೇ ಜಯಘೋಷ, ಕಂಹಾಸುರನಿಗೆ ಜಯವಾಗಲಿ, ಕಂಹಾಸುರನಿಗೆ ಜಯವಾಗಲಿ ಎಂಬುದಾಗಿ ಬಹಳ ಸಂತೋಷವಾಯಿತು. ಯಾಕೆ ಹೇಳಿ, ನಮ್ಮ ಆಳ್ವಿಕೆಯು ಆ ರೀತಿಯಲ್ಲಿ ಇದೆ. ಮಂತ್ರಿಯಾದ ಇಳಾಸುರ ಬಲಭುಜ ಎಡಭುಜಗಳಂತೆ ಹುಂಡಪುಂಡರು, ಅವರನ್ನೆಲ್ಲ ಸೇರಿಕೊಂಡು ಆಳ್ವಿಕೆಯನ್ನು ನಡೆಸುವವನು ಈ ಕಂಹಾಸುರ. ಹೇಳಿ ಕೇಳಿ ಇದು ಕೋಲ ವನವೆಂದೇ ಪ್ರಖ್ಯಾತಿಯನ್ನು ಪಡೆದಿತ್ತು. ಅದನ್ನು ಪಟ್ಟಣವಾಗಿ ಪರಿವರ್ತಿಸಿ ಕೋಲಪುರವನ್ನಾಗಿ ಮಾಡಿದವನಿದ್ದೇನೆ. ಎಂದಿನಂತೆ ಇಂದು ಕೂಡ ನನ್ನ ಮಂತ್ರಿಗಳಾದಂತಹ ಉಂಟ ಪುಂಡರು ಲೋಕ ತಿರುಗಾಟಕ್ಕೆ ಹೊರಟಿದ್ದಾರೆ. ಎಲ್ಲಿದ್ದಾರೆ? ಏನದು ಸತ್ತು? ನಿಮ್ಮ ಬಗ್ಗೆ ಬಹಳ ಹೆಮ್ಮೆ ಅನಿಸುತ್ತಾ ಇದ್ದು. ಯಾಕೆ ಹೇಳಿ, ಬಲಭುಜ ಎಡಭುಜಗಳಂತೆ ನೀವಿಬ್ಬರು ಇದ್ದವರು. ಅಷ್ಟು ಮಾತ್ರವೇ ಲೋಕದಲ್ಲಿ ಪರಾಕ್ರಮಿಯಾಗಿದ್ದವರು ನೀವು. ನನಗೆ ನಾಚಿಕೆ ಆಗುತ್ತಾ ಉಂಟು. ನಿಮ್ಮ ಮುಖವನ್ನು ನೋಡಿದಾಗ ಕಣ್ಣೀರ ಕೋಡಿಯನ್ನು ಹರಿಸುತ್ತಾ ಇದ್ದೀರಲ್ಲ. ಏನಾಗಿದೆ? ಏನಾಗಿದೆ? ಏನಿದು ನಿಮ್ಮ ಅವಸ್ಥೆ? ಯಾರು ಕೇಳಯ್ಯ ಕಂಹರಾಯ, ಕೇಳಯ್ಯ ಕಂಹರಾಯ, ನಾವೆಂಬುದು ಜಾಲಮದಲ್ಲ ಜೀಯ, ನಾವೆಂಬುದು ಜಾಲಮದಲ್ಲ ಜೀಯ, ಲೀಲೆಯೋಳ ಮಹಾಗೋಲವನಗೆ ಹೋಗಿ, ಲೀಲೆಯೋಳ ಮಹಾಗೋಲವನಗೆ ಹೋಗಿ, ಶೀಲಮುನಿಯ ಮೇಲೆ ದಾಳಿಯಾಯಿತೆವೋ, ಶೀಲಮುನಿಯ ಮೇಲೆ ದಾಳಿಯಾಯಿತೆವೋ, ಕೇಳಯ್ಯ ಕಂಹರಾಯ ಕೇಳು. ನಿಮ್ಮ ಅಪ್ಪಣೆಯಂತೆ ಲೋಕ ಸಂಚಾರಕ್ಕೆ ಹೋಗಿ ಕಂಹಾಸುರನ ಬಗ್ಗೆ ಎಲ್ಲಿ ಎಲ್ಲಿ ಹೇಗೆ ಹೇಗೆ ನೋಡಿಕೊಂಡು ಬಂದು ಹೇಳಿಕೊಂಡು ಬರುವುದಕ್ಕಾಗಿ
ಬಲಿಯಾಗಿ ಹೋದವರು ನಾವು. ಸಂಚರಿಸುತ್ತಿದ್ದೆವು. ನಮ್ಮದೇ ಆದ ಕೋಲಾವರದಲ್ಲಿ ಕೆಲ ಮಂದಿ ಬ್ರಾಹ್ಮಣರು ಯಾಗವನ್ನು ಮಾಡುತ್ತಾ ಇದ್ರು. ಆ ಯಾಗದ ಹವಿಸ್ಸು ಯಾರಿಗೆ ಗೊತ್ತಾ? ಆ ದೇವತೆಗಳಿಗೆ. ಜನ್ಮ ಶತ್ರುಗಳು ನಮ್ಮ ನೆತ್ತಿಗೇರಿತು. ಅವರನ್ನು ಕೆಡಹಿದೆವು. ಶಾಬಾಷ್. ಯಾಗವನ್ನ ಹಾಳುಗೆಡಹಿದೆವು. ಅವರಲ್ಲಿ ಕೇಳಿದೆವು, ಈಗ ನಿಮಗೆ ಯಾಗ ಮಾಡಲಿಕ್ಕೆ ಹೇಳಿದ್ದು ಯಾರೆಂದಾಗಿ. ಆಗ ಹೇಳಿದ್ರು ಕೋಲಾಮುನಿ. ಕೋಲಾವನದಲ್ಲಿ ತಪಸ್ಸನ್ನು ಮಾಡಿಕೊಂಡಿದ್ದ. ಹೋದೆವು, ಎಬ್ಬಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದೆವು. ಹೇಳಲಿಲ್ಲ. ನೋಡುವಾಗ ಹಾಸ್ಯದಿಂದ ಕೂಡಿತ್ತು ಅವನ ವದನ. ಕಟ್ಟಕ್ಕೆ ಕೈ ಹಾಕಿ ಎಳೆದೆವು. ಮೆಚ್ಚಿದ್ದು ಎಂತ ಒಡೆಯ. ಆಮೇಲೆ ಕಚ್ಚಿದ್ದು ಮೆಚ್ಚಿದ್ದಲ್ಲ, ಅದೇ ಕಚ್ಚಿದ್ದು ಗಡ್ಡವೇ ಕಚ್ಚಿದ್ದ ಅಂದುಕೊಂಡದ್ದು. ಹೌದಾ? ಬಂದ ಸುರಪ ಎಲ್ಲಿಂದ ಬಂದ ಗೊತ್ತಿಲ್ಲ. ನಮ್ಮ ಬೆನ್ನಿಗೆ ಹೊಡೆದ. ನಾವು ಬಿಡ್ಲಿಲ್ಲ. ಕಾಡಿ ಆಡಿ ಹೋಗಿ ಆಡಿದ್ದೇನೆ. ಯಾಕೆ ಗೊತ್ತಾ? ಈ ದೇವೇಂದ್ರನಿಗೆ ಯಾವ ಪ್ರಸಂಗದಲ್ಲಿ ಸೋಲುವುದೇ ಕೆಲಸ ಅಲ್ವಾ? ನಿಜ. ಹಾಗೆ ಇಲ್ಲಿಯೂ ಸೋಲ್ತಾನೆ ಅಂತ ಹೇಳಿ ನಾನು 2 ಪೆಟ್ಟು ಕೊಟ್ಟೆ. ಒಳ್ಳೇದಾಯ್ತು. ನಾನು ಕೂಡ 2 ಕೊಟ್ಟೆ. ಮುಟ್ಲಿಕ್ಕೆ ಹೋದದ್ದು ಕಚ್ಚಲಿಕ್ಕೆ ಬಂತು ಅಂತ ಆಗ್ಲೇ ಗೊತ್ತಾದದ್ದು. ಕೊಟ್ಟಿದ್ದಾನೆ ನೋಡಿ, ಇಲ್ಲೇ 2 ಗೆರೆ. ಇಲ್ಲೇ 2 ಗೆರೆ. ತೋರಿಸುವುದಿಲ್ಲ. ಸಭಾಸ್ಥಾನದ ಎದುರು ತುಂಬ ಮಂದಿ ಇದ್ದಾರೆ. ನಾವು ಬೆಟ್ಟು ತಿಂದು ಬಂದದ್ದು ಅಂತ ಹೇಳಿದ ನಾಚಿಕೆ ಅಲ್ಲ. ಆದ ಕಾರಣ ತಿಂದಿದ್ದೇವೆ ತುಂಬಾ. ಹೇಳಿಕೊಳ್ಳಿಕ್ಕೆ ಈಗ ಸಮಯವೂ ಇಲ್ಲ. ಅಲ್ಲಿಂದ ಓಡಿದವರು ನಿಂತದ್ದು ಇಲ್ಲಿಯೇ. ಚಿಂತೆ ಮಾಡಬೇಡಿ, ನಾನಿದ್ದೇನೆ. ನೀವು ನಿಶ್ಚಿಂತೆ. ದೇವತೆಗಳಿಂದ ಅನ್ಯಾಯ. ಬಲಭುಜ ಎಡಭುಜಗಳಂತಿರುವಂತಹ ಪುಂಡರಿಗೆ ಅನ್ಯಾಯವಾಗಿದೆ. ನಮ್ಮ ಅಜನ್ಮ ಶತ್ರುಗಳು ದೇವತೆಗಳು. ಏನೋ ಬೆಂಕಿಯ ಮುಂದೆ ಪತಂಗದ ಆಟವೇನು ನಡೆಯದು. ಆಗಿರುವಾಗ ಇನ್ನು ತಡ ಮಾಡುವುದು ಸರಿಯಲ್ಲ. ಯಾರಲ್ಲಿ
ಕರೆಸಿದ ಕಾರಣ ತಿಳಿಸಿದರೆ ಈ ಕ್ಷಣದಲ್ಲಿ ನೆರವೇರಿಸಿಕೊಳ್ಳುತ್ತೇನೆ ತಿಳಿಸಿ. ವಿಚಾರ ಏನೆಂಬುದನ್ನು ಕೇಳುತ್ತಾ ಇದ್ದೀಯ? ಹೇಳುತ್ತೇನೆ ಕೇಳು. ಲೋಕ ಸಂಚಾರಕ್ಕೆ ಹೊರಟಂತಹ ಪುಂಡರು ಅವರು ಲೋಕದಲ್ಲಿ ಸಂಚಾರಕ್ಕೆ ತೊಡಗಿಕೊಂಡಿದ್ದ ಸಂದರ್ಭದಲ್ಲಿ ದೇವತೆಗಳು ಆತನಿಗೆ ಚಿತ್ತ ಇಚ್ಛೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇನ್ನು ತಡ ಮಾಡುವುದು ಸರಿಯಲ್ಲ, ಅತ್ತ ಕಡೆಗೆ ಹೋಗಬೇಕು. ನಿನ್ನ ಅಭಿಪ್ರಾಯ? ಬಿಡು ಬಿಡು ಸೀತೆಯ ಒಡುವಡು ಏನೋ ಹಾಗೆ ಮಾಡಿದರೆ ಜಯ ನಮ್ಮ ಪಾಲಿಗಿದೆ. ಮೆಚ್ಚಿದೆ. ನಿನ್ನ ಮಾತುಗಳನ್ನು ಕೇಳಿದಾಗ ಬಹಳ ಸಂತೋಷವಾಯಿತು. ಯಾಕೆ ಹೇಳು, ಒಂದು ದಾರಿಗೆ ಒಳ್ಳೆಯ ದಾರಿಯನ್ನು ತೋರಿಸಬೇಕು ಅಂತಾದರೆ ನಿನ್ನಂಥವನು ಒಬ್ಬ ಇರಲೇಬೇಕು. ಹಾಗಿರುವಾಗ ಇನ್ನ ತಡ ಮಾಡುವುದಿಲ್ಲ. ಭೈರವಿ ಯಾಗದ ಮೂಲಕ ತಾಯಿಯನ್ನು ಉಳಿಸಿಕೊಳ್ಳುತ್ತೇನಂತೆ ಅತ್ತ ಕಡೆಗೆ ಒಂದು ಕಡೆಯಲ್ಲೇ ಭೈರವಿ ಯಾಗವು ನಡೆಯುತ್ತಾ ಇದೆ. ತಾಯಿಯನ್ನು ಒಲಿಸಿಕೊಳ್ಳುವುದಕ್ಕಾಗಿ ಇದೇ ಸರಿಯಾದ ಪ್ರಶಸ್ತವಾದ ಸ್ಥಳ. ಇಲ್ಲೇ ಕುಳಿತುಕೊಂಡು ತಾಯಿಯನ್ನು ಪ್ರಾರ್ಥಿಸಿಕೊಳ್ಳುತ್ತೇನೆ. ದಯತೋರಮ್ಮ, ದಯತೋರು. ನಿನ್ನ ಭಕ್ತನಾದಂತಹ ಕಮ್ಮದಾನವ ನಿನ್ನನ್ನು ಪ್ರಾರ್ಥಿಸುತ್ತಿದ್ದಾನೆ. ಈತನ ಕೋರಿಕೆಯನ್ನು ಈಡೇರಿಸಮ್ಮ, ಈಡೇರಿಸೋ. ದೇವಿ ಪ್ರಸನ್ನಳಾಗದೆ ನರಬಲಿಯ ಕಡಿದಿತ್ತು ಭೈರವಿ
ಹೇಳುವುದಾದರೆ ಯಾವುದೇ ಪುರುಷರಿಂದಲೂ ನನಗೆ ಮರಣವೇ ಬಾರದಂತಹ ವರವನ್ನು ನೀನು ಅನುಗ್ರಹಿಸಬೇಕು ತಾಯೇ, ಅನುಗ್ರಹಿಸಬೇಕು ಮಗನೇ. ಆದರೆ ಮಗನೇ, ನನ್ನನ್ನು ಪ್ರತ್ಯಕ್ಷೀಕರಿಸಿಕೊಂಡು ಶುದ್ಧವಾದ ಭಕ್ತಿಯಿಂದ ವರವನ್ನು ಕೇಳಿದ್ದೀಯ ಮಗನೇ. ನಿನ್ನ ನಿರ್ಮಲವಾದಂತಹ ಭಕ್ತಿಗೆ ನಾನು ವರವನ್ನು ಅನುಗ್ರಹಿಸಿದ್ದೇನೆ ಮಗನೇ. ಆದರೆ ಒಂದನ್ನು ಹೇಳುತ್ತಾ ಇದ್ದೇನೆ, ಯಾವ ಕಾರಣಕ್ಕೂ ಕೂಡ ಅಧರ್ಮವನ್ನು ಮಾಡಬಾರದು, ಕೊಟ್ಟ ವರವನ್ನು ದುರುಪಯೋಗ ಮಾಡಬಾರದು. ಯಾವ ಕಾಲಕ್ಕೂ ಬ್ರಾಹ್ಮಣರನ್ನು, ಬಹುಜನರನ್ನು, ಕೃಷಿ ಮುರಿಗಳನ್ನು ಯಾವ ಕಾರಣಕ್ಕೂ ಪೀಡಿಸಬಾರದು. ಇನ್ನೂ ಒಂದು ಹೇಳುತ್ತೇನೆ, ದೇವತೆಗಳ ಜೊತೆಗೆ ಯಾವತ್ತೂ ಹೋಗಬಾರದು ಮಗನೇ. ಒಂದು ವೇಳೆ ನೀನು ಹೋಗಿದೆ ಅಂತಾದರೆ ವೃತ್ತಿ ಸ್ವರೂಪಿಣಿಯಾಗಿ ಬಂದು ನಿನ್ನ ಮುಂದೆ ಕಣ್ಮಳಿಸುತ್ತಾ ಇದ್ದೇನೆ ಮಗನೇ. ಶುಭವಾಗಲಿ. ಬೇಕಾದಂತಹ ವರವನ್ನು ಪಡೆದಿದ್ದೇನೆ. ಇನ್ನು ತಡ ಮಾಡುವುದು ಸರಿಯಲ್ಲ. ಈ ವಿಚಾರವನ್ನು ತಿಳಿಸುವುದಕ್ಕಾಗಿ ನನ್ನ ಮಗನಿಗೆ ತೆರಳುತ್ತೇನೆ. ನಮ್ಮ ಸ್ವರ್ಗಲೋಕಕ್ಕೆ ಕೌವಾಸುರನ ದಾಳಿಯಾಗಿದೆ ಅಂತೆ. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ನಿಮ್ಮ ವಾಹನಗಳನ್ನು ಏರಿಕೊಳ್ಳಿ, ನಿಮ್ಮ ಆಯುಧಗಳನ್ನು ಹಿಡಿದುಕೊಳ್ಳಿ, ತೆರಳೋಣ.
ಪೆಟ್ಟು ತಿಂದು ಹೋಗಿದ್ದಾರೆ. ಅದನ್ನು ನೋಡಿಯು ನೀನು ನನ್ನ ಎದುರಿನಲ್ಲಿ ಬಂದು ನಿಂತಿದ್ದೀಯ. ನಾನಿದ್ದೇನಲ್ಲ. ನಾಚಿಕೆ ಆಗುದಿಲ್ವ ನಿನಗೆ? ಎಷ್ಟು ಅಂತ ಪೆಟ್ಟು ತಿನ್ನುತ್ತೀಯ, ಬೀಳುತ್ತೀಯ, ಹೇಳುತ್ತೀಯ, ಬೀಳುತ್ತೀಯ, ಹೇಳುತ್ತೀಯ. ಆದರೂ ನಿನಗೆ ಬುದ್ಧಿ ಬರಲಿಲ್ಲ. ನಿನಗೆ ಪೆಟ್ಟಿದ್ದು ಬೇಕು ಅಂತ ಕಾಣ್ತದೆ. ಹಾಗಿರುವಾಗ ನೀನು ತಡ ಮಾಡುವುದಿಲ್ಲ, ನಿನ್ನನ್ನು ಓಡಿಸಬೇಕು ಅಂತ. ಅದನ್ನು ಬಯಸಿ ನಿಮ್ಮಂತಹ ಕುಣ್ಣಿಗಳು ಬಂದಿದ್ದಾರೆ. ಅವರನ್ನೆಲ್ಲ ಹೊಡೆದು ಓಡಿಸಿದ್ದೇವೆ. ನೀನು ಬಂದರೆ ಅದೇ ಗತಿ ನಿಮಗಾದಿದ್ದು. ನಡ ಇಲ್ಲಿಂದ. ಅಲ್ಲ, ನಿನಗೆ ಬೇಕು ಅಂತ ನನಗೆ ಸಾಕಾಗ್ಲಿಲ್ಲ. ಯಾಕೆ ಹೇಳು? ಆಗ್ಲೇ ನಾನು ಹೇಳಿದೆ ಒಳ್ಳೆಯ ಮಾತಿನಲ್ಲಿ ನೀನು ಹೋಗು ಅಂತೇಳಿ. ಆದ್ರೆ ನೀನು ಹೋಗ್ಲಿಲ್ಲ. ಅದಕ್ಕೆ ಒಂದು ಇರ್ಲಿ ಅಂತೇಳಿ ಮಾಡಿದ್ದು ನಾನು. ಹಾಗಾಗಿ ನಿನ್ನ ಸುಮ್ಮನೆ ಬಿಡುದಿಲ್ಲ. ಬಾ ನೋಡಿ. ಬೇಡ, ಇನ್ನೊಂದು ಬೇಕಾದ್ರೆ ತಕೋ ಕೊಡ್ತಾರೆ. ಸಾಕು ಸಾಕು. ಯಾರಲ್ಲಿ ವೇಲಾಸುರ? ಅಮ್ಮಾಸುರನಿಗೆ ಜಯವಾಗಲಿ. ವೀರ ಧೀರ ಕಂಠೀರ ಅಮ್ಮಾಸುರನಿಗೆ ಜಯವಾಗಲಿ. ಜಯವಾಗಲಿ, ಜಯವಾಗಲಿ. ವೇಲಾಸುರ, ದೇವೇಂದ್ರ ಸೋತಿದ್ದಾನೆ. ಆದರೆ ಇಲ್ಲಿಯ ಕಾರಾಗೃಹ ನನಗೆ ಎಲ್ಲಿರುವುದೆಂಬುದು ತಿಳಿಯದಾಗಿದೆ. ಹಾಗಾಗಿ ಆತನನ್ನು ಕಾರಾಗೃಹಕ್ಕೆ ಹಾಕಿ ಬರ. ಅಪ್ಪಣೆ. ದೇವೇಂದ್ರ ಸೋಲಿಸಿಯಾಗಿದೆ. ದೇವೇಂದ್ರ ಪೀಠವು ಬರಿದಾಗಿದೆ. ಇನ್ನು ತಡ ಮಾಡುವುದಿಲ್ಲ. ಪೀಠವನ್ನೇ ಕೊಡುತ್ತೇನೆ. ಪೀಠವು ನಮ್ಮದಾಗಿದೆ. ಇನ್ನು ಏನಿದ್ದರೂ ಕಂಹಾಸುರನಂತೆ ಕಂಹಾಸುರ ಹೇಳಿದಾಗೆ ನಡೆಯಬೇಕು. ಹೌದು. ನಾನು ತಪ್ಪಿದಲ್ಲಿ ಸರಿಯಾದ ಶಿಕ್ಷೆಯನ್ನು ಅವರಿಗೆ ನೀಡಬೇಕು. ಹಾಗಾಗಿ ವಿಳೋಸುರ ಏನೋ ಒಂದು ಕೊರತೆ ಹಾಗೆ ಕಾಣುತ್ತಾ ಇದೆ. ಯಾವುದು ಮಹಾಪ್ರಭು? ಪೀಠವೇನೋ ನಮ್ಮದಾಗಿದೆ. ಆದರೆ ಪೀಠದಲ್ಲಿ ಒಬ್ಬರು ಪಟ್ಟದರಸಬೇಕು. ಹಾಗಿರುವಾಗ ಹೋದಂತಹ ದೇವೇಂದ್ರನಿಗೆ ರಜೆ ಏಕೆ? ಯಾಕೆ ಹಾಗಿರುವಾಗ ಸುರಭಗೆ ಶಚಿಯು ಸ್ವರ್ಗ ತನ್ನ ಧೀರವಿರಲು
ಯಾರು ಇಂದ್ರಾಣಿ ಆಗಿರುವಾಗ ದೇವೇಂದ್ರನಿಗೆ ಯಾಕೆ ಇಂದ್ರಾಣಿ? ಹಾಗಾಗಿ ಅವಳನ್ನು ಎಳೆದು ಬಾ. ಒಳ್ಳೆಯ ಕೆಲಸವನ್ನು ಮಾಡಿದ್ದೀಯ. ಇನ್ನು ಎಲ್ಲವನ್ನು ನಾನು ನೋಡಿಕೊಳ್ಳುತ್ತೇನೆ. ನೀರಿಂದ ಹೊರಬರುವುದು.
ಚೆಲುವೆ ಇದ್ದಾಳೆ ಎಂಬುದಾಗಿ ನನಗೆ ಸಂಶಯವೂ ಬರುತ್ತಾ ಇದೆ. ಯಾಕೆ ಹೇಳು, ದೇವೇಂದ್ರನ ಮಡದಿಯಾದಂತಹ ಇಂದ್ರಾಣಿ ಇಷ್ಟು ಸುಂದರವಾಗಿದ್ದಾಳೆ ಎಂಬುದನ್ನು ನಾನು ಕೇಳಿದವನಿದ್ದೇನೆ. ಆದರೆ ಈಗ ಕಣ್ಣಾರೆ ಕಂಡವನಿದ್ದೇನೆ. ಹಾಗಾಗಿ ನಿನ್ನಲ್ಲಿ ಒಂದು ಹೇಳುತ್ತಾ ಇದ್ದೇನೆ, ದೇವೇಂದ್ರ ಪದವಿಯು ಬರಿದಾಗಿದೆ. ಏನಿದ್ದರೂ ಇಲ್ಲಿಯ ಈಗ ದೇವೇಂದ್ರ ನಾನೇ. ಹಾಗಿರುವಾಗ ದೇವೇಂದ್ರನ ಮಡದಿಯಾದಂತಹ ನೀನು ನನ್ನ ವಾಮಭಾಗವನ್ನು ಸೇರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಿನ್ನಲ್ಲಿ ಏನು ಹೇಳ್ತೀಯ? ಏನು ಎಲ್ಲ ವಿಷಯವನ್ನು ತಿಳಿದೋಯ ಸಕಲ ವಿಚಾರಗಳನ್ನು ಬಲ್ಲವನು ನೀನು. ಸಕಲವನ್ನು ಸಕಲರಿಗೂ ತಿಳಿಸಬೇಕಾದಂತಹ ಸ್ಥಾನದಲ್ಲಿರುವವನು ನೀನು. ಸಕಲವನ್ನು ಸಕಲರಿಗೂ ತಿಳಿಯಪಡಿಸಬೇಕಾದಂತಹ ಜಾಗದಲ್ಲಿರುವ ನೀನು ಯಾವ ಕಾರ್ಯವನ್ನು ಮಾಡಬೇಕು ಆ ಕಾರ್ಯವನ್ನು ಮಾಡಿದರೆ ಮಾತ್ರ ಆ ಜಾಗಕ್ಕೆ ಶೋಭೆ ಅಲ್ಲವೇ? ಏನು ಮಾಡಿದೆ? ನನ್ನಲ್ಲಿ ಹೇಳುತ್ತಿದ್ದೀಯಲ್ಲ, ನಿನ್ನೊಂದಿಗೆ ಆ ಜಾಗದಲ್ಲಿ ಬಂದು ಕುಳಿತುಕೋ ಎನ್ನುವ ಹಾಗೆ. ಇಲ್ಲಿಯ ದೇವೇಂದ್ರ ನಾನೀಗ. ಹಾಗಿರುವಾಗ ನೀನು ನನ್ನ ವಾಮಭಾಗವನ್ನು ಸೇರುವುದಲ್ಲಿ ಏನು ತಪ್ಪಿದೆ? ಯಾಕೆ ಹೇಳು? ನಿನ್ನೊಂದಿಗೆ ನಾನಲ್ಲಿ ಕುಳಿತುಕೊಳ್ಳಕೂಡದು. ಯಾಕೆ? ಶಚಿಯಾದಂತಹ ನಾನು ದೇವೇಂದ್ರನನ್ನೇ ಕರಗ್ರಹಣ ಮಾಡಿಕೊಂಡು ಸತಿಯಾಗಿ ಬಂದವಳೆ ವಿನಃ ನನ್ನಲ್ವಲ್ಲ. ಹಾಗಾದರೆ ನಿನಗೆ ನೆನಪಿಲ್ಲವೇ? ನೀನು ರಾಕ್ಷಸ ವಂಶದವಳಲ್ಲ. ಆಗಿರಬಹುದು, ಆದರೆ ನಾನೀಗ ದೇವೇಂದ್ರನ ಮಡದಿ. ಆದ್ದರಿಂದ ನಿನ್ನೊಂದಿಗೆ ಅಲ್ಲಿ ಕುಳಿತುಕೊಳ್ಳಲು ಸಾಧ್ಯವೇ ಇಲ್ಲ. ಏನಂದ್ರೆ ಸಾಧ್ಯವಿಲ್ಲವೇ? ಇಲ್ಲ. ಮೂರು ಲೋಕದಲ್ಲಿ ನೋಡಿದೆಯಾ? ಮೂರು ಜಗದಲ್ಲಿ ನನ್ನಂತಹ ವೀರ ಯಾರಿದ್ದಾರೆ ಹೇಳು? ನಿನಗೆ ಸರಿ ಸಮಾನಾದವನು ನಾನು.
ಆಗಿರುವಾಗ ಒಳ್ಳೆಯ ಮಾತಿನಲ್ಲಿ ಹೇಳುತ್ತಾ ಇದ್ದೇನೆ. ಬಾ ನನ್ನ ಮಾವನನ್ನು ಕೇಳಿ ನೀನು ಸ್ವಾರ್ಥದ ಆಶಯದ ಬರುದು ಧೂರ್ತತನವ ಗೈಸಿ ಸ್ವಾರ್ಥದ ಆಶಯದ ಬರುದು ಧೂರ್ತತನವ ಗೈಸಿ ಕೀರ್ತಿಗೇನು ಪಡೆದೆ ಕುರುಡ ವ್ಯರ್ಥ ಸಾವೇ ಬಯಸಿ ಸ್ವತದಾಶಯದ ಬರು ತೂತತನವ ಕೈಸಿ ಭೂತ ಅಜೇಯ ಪರಾಕ್ರಮಿಯಾದಂತಹ ನೀನು ಯಾವ ಆಸೆ ಆಕಾಂಕ್ಷೆಗಳನ್ನು ಹೊತ್ತುಕೊಂಡು ಎತ್ತ ಕಡೆಗೆ ಗಮಿಸಿ ಬಂದಿದ್ದೀಯೋ ಆ ಆಸೆ ಆಕಾಂಕ್ಷೆಗಳನ್ನು ಪೂರೈಸಿಕೊಂಡು ಪುನರಪಿ ನಿನ್ನ ಪುರವನ್ನು ಸೇರಿಸಿಕೊಳ್ಳಬೇಕಾದೀತು. ಆದರೆ ಬದಲಾಗಿ ಇಲ್ಲಿಯೇ ಬೇರೂರಬೇಕೆಂಬ ಯೋಚನೆಯನ್ನು ಮಾಡಿದ್ದೀಯ. ಆಸೆ ಹೆಚ್ಚಾಯಿತು ಅಂತಾದರೆ ಅದು ಅವನ ವಿನಾಶಕ್ಕೆ ಕಾರಣವಂತೆ. ಆದ್ದರಿಂದ ಒಳ್ಳೆಯ ಮಾತಿನಲ್ಲಿ ಹೇಳುತ್ತಿದ್ದೇನೆ, ದಯಮಾಡಿ ಇಲ್ಲಿಂದ ಹೊರಟು ಹೋಗು.
ಸ್ವಾಧೀನ ಮಾಡಬೇಕು ಅಂತಾದ್ರೆ ನಿನ್ನದಾದಂತಹ ಭುಜಬಲ ಪರಾಕ್ರಮ ಎಷ್ಟಿದೆ ಎಂಬುದನ್ನು ನಾವು ಅರ್ಥೈಸುವುದಕ್ಕೆ ಸಾಧ್ಯ ಉಂಟು. ಯಾಕೆ ಅಂತ ಹೇಳಿದ್ರೆ ಶತ ಯಾಗಗಳನ್ನು ಮಾಡುವುದರ ಮೂಲಕವಾಗಿ ವಿಶೇಷವಾಗಿ ತ್ರಿಮೂರ್ತಿಗಳನ್ನು ಕೂಡ ಭಕ್ತಿಯಿಂದ ಪ್ರಸನ್ನೀಕರಿಸುವುದರ ಮೂಲಕವಾಗಿ ಒಂದು ಮನ್ವಂತರದವರೆಗೆ ಈ ಸುರ ಪದವಿ ಸಿಗುವುದು ಸಹಜ. ಹಾಗಂತ ಕೇವಲವಾದಂತ ನಿನ್ನ ಶಕ್ತಿಯಿಂದ ಕ್ಷಣ ಮಾತ್ರದಲ್ಲಿ ಈ ಸುರ ಗತ್ತುಗೇನು ನೀನು ಸ್ವಾಧೀನ ಮಾಡಿದ್ದಿ. ಸ್ವಾಧೀನ ಮಾಡಿದ್ದೇನೋ ಸರಿ, ಹಾಗಂತ ನಿನ್ನ ಪರಾಕ್ರಮದ ಬಗ್ಗೆ ಎರಡು ಮಾತಿಲ್ಲ. ಆದರೆ ನೀನು ಮಾಡುವಂತ ಕಾರ್ಯದ ಬಗ್ಗೆ ನನ್ನಲ್ಲಿ ಖೇದ ಉಂಟಯ್ಯ, ಖೇದ ಉಂಟು. ಏನು ಯಾಕೆಂತ ಹೇಳಿದ್ರೆ ಇಷ್ಟು ಕಷ್ಟಪಟ್ಟು ಸಂಪಾದಿಸಿದಂತಹ ಈ ಸುರಲೋಕವನ್ನು ಕ್ಷಣ ಮಾತ್ರದಲ್ಲಿ ನೀನು ತೃಣಕ್ಕೆ ಸಮಾನ ಮಾಡಿದ್ದಿ ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಈ ಹಿಂದೆಯೂ ಕೂಡ ಅದೆಷ್ಟೋ ಮಂದಿಗಳು ಕೂಡ ಈ ಸ್ವರ್ಗವನ್ನು ಸ್ವಾಧೀನ ಮಾಡಿದವರು. ಅಂತದ್ರಲ್ಲಿ ನೌಷ ಎನ್ನುವಂತಹ ಮಹಾರಾಜ ಒಬ್ಬ ಬಹಳ ಪರಾಕ್ರಮಿಯಾಗಿದ್ದಾನೆ, ಸೂರ್ಯವಂಶದವ. ಅವ ಏನು ಮಾಡಿದ? ಆ ಸಚಿಯನ್ನು ಬಯಸುವುದರ ಮೂಲಕವಾಗಿ ತಾನು ಸಂಪಾದಿಸಿದಂತಹ ಈ ಸುರಲೋಕವನ್ನು ಕ್ಷಣದಲ್ಲೇ ಎಲ್ಲವನ್ನು ನೀರ ಮೇಲೆ ಹೋಮ ಇಟ್ಟಾಗಿ ಮಾಡಿದ. ಆದ್ದರಿಂದ ಶಾಪಕ್ಕೆ ಗುರಿಯಾಗಿದ್ದಾನೆ. ಆ ರೀತಿಯಾಗಿ ನೀನು ಆಗುವುದು ಬೇಡ ಎಂಬ ಎಚ್ಚರಿಕೆಯನ್ನು ಕೊಡುವುದಕ್ಕಾಗಿ ಈ ಕ್ಷಣದಲ್ಲಿ ನಾನು ಬಂದಿದ್ದೇನೆ. ಅಯ್ಯ, ಇದು ನೀನು ಮಾಡುವುದು ಸಾಧುವಲ್ಲ ಅಂತ ಹೇಳ್ತಾ ಇದ್ದೇನೆ. ನಾನೀಗ ಏನು ಮಾಡಬೇಕು? ಯಾಕೆ ನಾನೇನು ಮಾಡಬೇಕು ಅಂತ ನೀನು ಕೇಳ್ತಾ ಇದ್ದಿ. ಹೌದು, ವಿವೇಕ ಜಾಗೃತವಾಗಿದೆ ಎನ್ನುವುದು ಸ್ಪಷ್ಟವಾಯಿತು. ನಿಮ್ಮ ಮಾತುಗಳನ್ನು ನಾನು ಕೇಳಬೇಕಲ್ಲವೇ? ಹೌದು, ಇಲ್ಲಿರ್ಬೇಕು ಅಂತ ಇಲ್ಲ ನೀನು. ಇದು ದೇವೇಂದ್ರನಿಗೆ ಇರಲಿ, ನಿನ್ನ ಪ್ರತಿನಿಧಿಯಾಗಿ ಅವ ಇರಲಿ. ನಿನ್ನದಾದಂತಹ ಭೂಲೋಕದಲ್ಲಿ ನಿನ್ನದೇ ಆದಂತಹ ಸಾಮ್ರಾಜ್ಯ ಉಂಟಲ್ಲ, ಹೌದು, ಆ ಸಾಮ್ರಾಜ್ಯದಲ್ಲಿ ನಿನ್ನದಾದಂತಹ ಅಧಿಪತ್ಯವನ್ನು ಮಾಡಿಕೊಂಡು ಪರಾಕ್ರಮಿಯಾಗಿ ಒಳ್ಳೆಯ ರಾಜನಾಗಿ ನೀನು ಮೆರೆದೆ ಅಂತ ಆದ್ರೆ ನಿನಗೆ ಬಾಳ್ವಿಕೆ ಉಂಟು. ಆಗಲ್ಲ, ಹೇಗೋ ಗೆದ್ದಿದ್ದೇನೆ ನಾನು. ಆದರೆ ಇಂದ್ರ ಪದವಿ ಕೂಡ ನನ್ನದಾಗಿದೆ. ಹೌದು, ಆದರೆ ಒಂದು ಷರತ್ತು ನನ್ನಲ್ಲಿದೆ. ಏನು? ಯಾವಾಗಲೂ ನನ್ನ ರಾಜಸಭೆಗೆ ಬಂದು ಆತ ಹಾಜರಾತಿಯನ್ನು ಹಾಕಬೇಕು. ದೇವೇಂದ್ರ, ಈಗ ಒಪ್ಪಂದವನ್ನು ಮಾಡ್ತಾ ಇದ್ದೇನೆ. ಅವ ಹೇಳುವುದು ಇಷ್ಟೇ, ಪ್ರತಿನಿಧಿಯಾಗಿ ನೀನು ಇಲ್ಲಿರ್ಬೇಕು ಸ್ವರ್ಗಲೋಕದಲ್ಲಿ. ಜೊತೆಗೆ ಕಾಲ ಕಾಲಕ್ಕೆ ಪ್ರತಿನಿತ್ಯ ಅವನಲ್ಲಿಗೆ ಬಂದು ಅವನ ಪಾದ ಸೇವೆಯನ್ನು ನೀನು ಮಾಡಬೇಕು. ಯಾಕೆ ಆಗದೆ? ಮಾಡಬೇಕು. ಕಷ್ಟದಿಂದ ಪಾರಾಗಬೇಕಾದ್ರೆ ಆಯ್ತು, ಒಪ್ಪಿದ್ದಾನೆ. ಮಾತಾಡ್ಲಿಕ್ಕಿಲ್ಲ, ಒಪ್ಲೇಬೇಕು. ಹೌದು, ಹಾಗಾಗಿ ನೀನು ಇಲ್ಲಿ ಕ್ಷಣ ಮಾತ್ರವೂ ಇರೋದು ಬೇಡ. ಆಯ್ತು, ಎಷ್ಟಾದ್ರೂ ಇವನಿಗೆ ಆ ವಿದ್ಯೆಯನ್ನು ಕೊಟ್ಟಾಯ್ತಲ್ಲ, ಕಾರ್ಯವನ್ನು ಕೊಟ್ಟಾಯ್ತಲ್ಲ, ಎಲ್ಲ ಮಾಡಿಬಿಡ್ತಾನವ. ಹಾಗೇ ಆಗಲಿ, ನಮ್ಮ ಇಚ್ಛೆ. ದೇವೇಂದ್ರ, ಕಷ್ಟ ಬಂದದ್ದೇನೋ ಸಹಜ. ಹಾಗಂತ ಕಷ್ಟ ಬಂದ ತಕ್ಷಣ ಕಷ್ಟವೇ ಶಾಶ್ವತವ ಯಾವುದಲ್ಲ. ಸುಖ ದುಃಖಗಳು ಎನ್ನುವುದು ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಈಗ ಕಷ್ಟ ಏನೋ ಬಂತು, ಇನ್ನು ಯಾಕೆ ಸುಖ ಬರುವುದಕ್ಕೆ ಸಾಧ್ಯವಿಲ್ಲ? ಹಾಗಂತ ದೇವರು ಪ್ರಸನ್ನೀಕರಿಸಿದಂತ ಸಂದರ್ಭದಲ್ಲಿ ಸುಖ ನಮಗೆ ದೊರೆಯುವುದಕ್ಕೆ ಸಾಧ್ಯ ಉಂಟು. ಒಂದು ಮನ್ವಂತರದವರೆಗೆ ನೀನು ಇಲ್ಲಿಯ ದೇವೇಂದ್ರ ಪದವಿ ನಿನಗೆ. ಹಾಗಾದ್ರೆ ಈ ಕ್ಷಣ ಮಾತ್ರದಲ್ಲಿ ಕ್ಷಣಿಕವಾದಂತಹ ಈ ಸೂರ್ಯನಿಗೆ ಮಂಜು ಕವಿದ ಹಾಗೆ, ಮೋಡ ಕವಿದ ಹಾಗೆ ನಿನಗೆ ದುಃಖ ಬಂದಿದೆ. ಒಳ್ಳೆದಾಗ್ತದೆ. ಅಂಬಿಕೆಯನ್ನು ನೆನೆಸ್ತಾ ಇರು, ಎಲ್ಲವೂ ಸುಖವಂತೆ ಆಗ್ತದೆ. ನಾರಾಯಣ ಸತಿ, ನಮಗೆ ಇದೆಲ್ಲ ಬೇಕಾ? ಇದೆಲ್ಲ ಚಟದವರಿಗೆ ಆಗುವುದಷ್ಟೇ. ಆದ್ರೂ ಏನು ಮಾಡೋಣ? ಇದೆಲ್ಲ ನಮ್ಮ ಜೀವನ. ದೇವರು ಇಟ್ಟ ಹಾಗೆ ನಾವು ಹೋಗ್ಬೇಕು. ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತಾರೆ. ಹಾಗಾಗಿ ನಾವು ಒಳಗಿದ್ದುಕೊಳ್ಳೋದು. ಅಯ್ಯಯ್ಯೋ ಮಾಡಲೇನು ಕಷ್ಟವ ಯಾರ ಕೈಯಲ್ಲಿ ಬೀಳುವಿವೋ ಬೈಯೊಳು ವಶವಿಲ್ಲವೋ ಕೌಖದ ಸೇವೆ ಕೈಯದಿದ್ದರಿಗೆ ಕಷ್ಟ. ಅಯ್ಯಯ್ಯೋ ಮಾಡಲೇನು
ಸುರಪನ ಪರಿಸ್ಥಿತಿ. ಒಂದು ಕಾಲದಲ್ಲಿ ಸುಖ ಸಂಪತ್ತಿನಲ್ಲಿ ಮೆರೆಯುತ್ತಿದ್ದಂತಹ ನಾನು ಈ ಕಾಲಕ್ಕೆ ಶಿರವನ್ನು ಬಗ್ಗಿಸಿ ನಿಲ್ಲುವಂತಾಗಿ ಹೋಗಿದೆ. ದುಷ್ಟನಾದಂತಹ ಕೌಮಾಸುರನ ದಾಳಿ ಸ್ವರ್ಗಲೋಕಕ್ಕೆ ಮಾಡಿದ, ನಮ್ಮನ್ನೆಲ್ಲ ದೆಸೆಗೆಡಿಸಿದ, ನನ್ನ ಹೆಂಡತಿಯನ್ನು ಬಯಸಿದ, ಅಷ್ಟು ಮಾತ್ರವಲ್ಲ, ನಮ್ಮಲ್ಲಿರುವಂತಹ ಸುಖ ಸಂಪತ್ತನ್ನು ದೋಚಿದ ಅವನು ನಮ್ಮನ್ನೇ ಅವನ ಊಳಿಗದ ಆಳುಗಳನ್ನಾಗಿ ಮಾಡಿದ. ಸೂರ್ಯ ಚಂದ್ರರ ಸಂಚಾರಕ್ಕೆ ತಡೆಯನ್ನು ಒಗ್ಗಿಸಿದ. ಇದೆಲ್ಲವೂ ಮಾಡಿದ್ದ. ಮನಸ್ಸಿಗೆ ಮನಸ್ಸು ವೇದನೆಯಾಗ್ತಾ ಉಂಟು. ಆದರೆ ಈ ಹೊತ್ತಿಗೆ ಕೇಳಿ ಬರ್ತಾ ಉಂಟಲ್ಲ, ಇಂದ್ರಾದಿ ಸುಮನಸರೇ, ಭಯಪಡಬೇಡಿ, ಬೆದರದಿರಿ, ನೇರವಾಗಿ ಕೋಲಾವನವನ್ನು ಸೇರಿ ಅಲ್ಲಿ ದೇವಿ ಪ್ರತ್ಯಕ್ಷಳಾಗುವಳಿದ್ದಾಳೆ. ಬಂತಲ್ಲ ಶರೀರವಾಣಿ, ಕೋಲಾವನದಲ್ಲಿ ದೇವಿಯು ಪ್ರತ್ಯಕ್ಷಳಾಗುವುದಕ್ಕೆ ಇದ್ದಾಳಂತೆ. ಅವಳಲ್ಲಿ ಹೋಗಿ ದುಃಖವನ್ನು ತೋಡಿಕೊಳ್ಳಬೇಕು. ಅಂದೊಂದು ದಿನ ಅವಳೇ ಹೇಳಿದಂತಹ ಮಾತು, ಕಷ್ಟ ಕಾಲದೊಳನ್ನ ನಿಷ್ಠೆಯಿಂದ ಭಜಿಸದೆ ಕೊಕ್ಕು ಸಂದರ್ಶನವ ನಿಮ್ಮನ್ನು ಪೊರೆಯುತ್ತೇನೆ ಎಂಬುದಾಗಿ. ಹಾಗಾಗಿ ಹೀಗವೇ ಹೋಗುವುದು ಸರಿಯಲ್ಲ, ವೇಷ ಮರೆಸಿ ಹೋಗಬೇಕು. ಯಾಕೆ ಗೊತ್ತಾ, ಕೌವಾಸುರನ ಜನಗಳು ಅಲ್ಲಲ್ಲಿ ಕಾದು ಕುಳಿತಿದ್ದಾರೆ. ಹಾಗಾದರೆ ಈ ವೇಷವನ್ನು ಬಿಟ್ಟು ಡೊಂಬರಾಟ ಬೇಡು ಭಿಕ್ಷುಕರ ವೇಷವನ್ನಂತೂ ತೆರಳ್ತೇನೆ ಜನ. ಹೇಗೆ ಭೈರವಿ ದೇವಿಯನ್ನು ಭೈರವಿಯಾಗದ ಮೂಲಕ ಪ್ರತ್ಯಕ್ಷೀಕರಿಸಿಕೊಂಡು ಬೇಕಾದ ವರವನ್ನು ಪಡೆದು ಇಂದ್ರಾದಿ ಸುಮನಸರನ್ನು ಗಳಿಸಿ ಈ ಕಾಲಕ್ಕೆ ಏಕಾಧಿಪತಿಯಾಗಿ ಮೆರೆಯುತ್ತಾ ಇದ್ದೇನೆ. ಹೇಗೆ ಸ್ವಾಮಿ ಸಾಧನೆಯ ಮೂಲಕ ಅರ್ಹತೆ ಪ್ರಾಪ್ತವಾಗುತ್ತದೆ ಎನ್ನುವುದಕ್ಕೆ ಈ ಕಂಹಾಸುರ ನಿದರ್ಶನವಾಗಿ ನಿಂತಿದ್ದಾನೆ. ನನ್ನ ಆಜ್ಞಾ ಚಕ್ರ 3 ಲೋಕಗಳಲ್ಲೂ ಅವ್ಯಾಹತವಾಗಿ ಸಾಗುತ್ತಾ ಇದೆ. ಕಂಹಾಸುರನೇ ಏಕೈಕ ನಾಯಕ ಎನ್ನುವುದನ್ನು ಎಲ್ಲರೂ ಒಪ್ಪಿಕೊಳ್ಳುತ್ತಾ ಇದ್ದಾರೆ. ಆದರೆ ನಾನೊಂದು ಆಡಿದ ಮಾತಾದರೂ ಏನು, ದೇವಪೀಠವನ್ನೇ ಬಿಟ್ಟು ಬಂದವನಿದ್ದೇನೆ. ಆದರೆ ಇಂದ್ರಾದಿ ಸುಮನಸರು ನನ್ನ ಒಡ್ಡೋಲಕಕ್ಕೆ ಬಂದು ನನ್ನ ಕಾಲಿಗೆರಗಿ ದಿನಂಪ್ರತಿ ಸಾಗಬೇಕು ಎನ್ನುವುದು ವಾಡಿಕೆಯಾಗಿ ನಾನು ಶಾಸನವಾಗಿ ಮಾಡಿದವನಿದ್ದೇನೆ. ಹೊತ್ತು ನೆತ್ತಿಗೇರಿದರು ದೇವೇಂದ್ರ ಮತ್ತು ಆತನ ಸಂಗಡಿಗರ ಬರವೇ ಕಾಣುತ್ತಾ ಇಲ್ಲವಲ್ಲ. ಎಲ್ಲಿದ್ದಾನೆ ವೇಳಾಸುರ? ಬರಲಿ ಸಭೆಗೆ. ವೇಳಾಸುರ, ನಾನು ಹೇಳಿದಂತೆ ದೇವೇಂದ್ರ ಮತ್ತು ಆತನ ಸಂಗಡಿಗರು ಈ ಹೊತ್ತು ಈ ಸಭಾ ಸದನವನ್ನು ಪ್ರವೇಶಿಸಬೇಕಿತ್ತಲ್ಲ. ಎಲ್ಲಿದ್ದಾರೆ? ನೋಡಿಕೊಂಡು ಬರುತ್ತೇನೆ ಪ್ರಭು. ಸರಿ, ಹಾಗೇ ಆಗಲಿ.
ಅಬ್ಬೆ ಸಚಿಯಲ್ಲಿ ಉಂಟು ನಮ್ಮದು. ನನ್ನ ಹೆಂಡತಿ ಬರ್ಬೇಕಷ್ಟೇ ಬರ್ತಾಳೆ ಬರ್ಲಿ. ನನ್ನ ಹೆಂಡತಿ ಬರ್ಬೇಕಷ್ಟೇ. ವೇಷ ಹಾಕೊಂಡಿದ್ದಾರೆ. ಹೌದಾ? ಇದು ನಾವು ವೇಷ ಹಾಕುದು ಯಾಕೆ ನಾವು ಆಟ ಆಡುವುದಕ್ಕೆ, ಡೊಂಬರಾಟ ಅಂತ ಹೇಳುದು ಇದಕ್ಕೆ. ಡೊಂಬರಾಟ? ಯಾಕೆ? ನಮ್ಮದು ಸ್ವರ್ಗ ಹೋಗಿದೆ ಈಗ. ಸ್ವರ್ಗ ಹೋದ ಮೇಲೆ ನಾವು ಅಲ್ಲಿ ಇರುವುದಕ್ಕೆ ಆಗ್ತದ? ಸ್ವರ್ಗ ಸ್ವಾಧೀನ ಆಗ್ಬೇಕಲ್ಲ. ಹೌದು. ಅದಕ್ಕೆ ನಮ್ಮದೊಂದು ವೇಷ. ಧರ್ಮಚ್ಛತಪಥಾನ ಆಗ್ಬೇಕು. ಎಂತದ್ದು? ಧರ್ಮಚ್ಛತಪಥಾನ. ಅದೆಂತದ್ದು? ಧರ್ಮಚ್ಛತಪಥಾನ. ಇವನಿಗೆ ಗೊತ್ತುಂಟು, ಯುವ ಯಮ. ಉದರ ನಿಮಿತ್ತಂ ಹೊಟ್ಟೆ ಪಾಡಿಗಾಗಿ ನಾವು ಬೇರೆ ಬೇರೆ ವೇಷ ಹಾಕುವುದು. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ. ಏನು ಬಟ್ಟೆಗಾಗಿ? ಅದು ಯಾರದು? ಅದು ಅಗ್ನಿ ಮರಲ್ಲ, ಕೆಂಪಗೆ ಉಂಟಲ್ಲ ಅದು. ಇದು ಯಾರು? ಇದು ವರುಣ. ನೀಲಿ. ಇವರು ಯಮ. ನಾವು ಇಷ್ಟು ದೇವತೆಗಳು ಎಲ್ಲ ಬೇರೆ ಬೇರೆ ವೇಷ ಹಾಕಿ ಇನ್ನು ಇಲ್ಲಿ ನಿಂತ್ರೆ ಸರಿ ಆಗ್ತದ? ಇಲ್ಲ. ನಾವು ಅಲ್ಲಿಗೆ ಹೋಗ್ಬೇಕು. ಎಲ್ಲಿಗೆ? ಶಕ್ತಿಯಿಂದ ಮಾಡ್ಲಿಕ್ಕೆ ಆಗದನ್ನು ಯುಕ್ತಿಯಿಂದ ಮಾಡಬೇಕು. ಅದಕ್ಕಾಗಿ ನಮ್ಮ ಸ್ವರ್ಗ ನಮಗೆ ಸಿಗಬೇಕಾದ್ರೆ ನಾವು ಯುಕ್ತಿಯನ್ನು ಉಪಯೋಗಿಸಬೇಕು. ಹೌದು. ಹಾಗಾಗಿ ಡೊಂಬರಾಟ ನಮ್ಮ ನಡಿಗೆ ನಮ್ಮ ನಡಿಗೆ ಕವ್ವ ನಡಿಗೆ. ಬಲೆ ಬಲೆ ಗರುಡಿ ನಮ್ಮ ಊರಿಡಿ, ಬಲೆ ಬಲೆ ಗರುಡಿ ನಮ್ಮ ಊರಿಡಿ, ನಮ್ಮ ಪಂಗಡಗಳನ್ನು ಹುಡುಕುತ್ತಾ ಇದ್ದೇನೆ. ಎಲ್ಲಿ ನೋಡಿದರೂ ಅವರು ಕಾಣುತ್ತಾ ಇಲ್ಲ. ಏನಾಶ್ಚರ್ಯ! ಎಲ್ಲಿಗೆ ಹೋಗಿರಬಹುದು? ಎಲ್ಲಿಗೆ ಹೋಗಿರಬಹುದು? ಪ್ರಭು, ಅಲ್ಲಿ ಬರುತ್ತಿದ್ದಾರೆ. ವೇಳಾಸುರ, ಬಂದವರು ಯಾರು? ಸರಿಯಾಗಿ ವಿಚಾರಿಸು ನೋಡು. ಯಾರು? ನಾವ? ನಿಮ್ಮ ಊರು ಯಾವುದು? ನಮಗೆ ಊರೇ ಇಲ್ಲ. ನಾವು ಹೋದದ್ದೇ ಊರು. ಓಹೋ, ನಿಂತದ್ದೇ ನಮ್ಮ ಮನೆ. ನಮಗೆ ಅಂತದ್ದು ಇಂಥದ್ದು ಇಲ್ಲ. ಹಾಗಾದರೆ ನಿಮಗೆ ನೆಲೆ ಇಲ್ಲ ಸರಿಯಾಗಿ. ನೆಲೆ ಸರಿ ಇಲ್ಲ. ತಿರುಗಾಟದ ಹುಚ್ಚು ನಿಮಗೆ. ತಿರುಗಾಟದ ಹುಚ್ಚಲ್ಲ, ಮತ್ತೆ ನಮಗೆ ಬೇರೆ ಗತಿ ಇಲ್ಲ ಅಂತ ತಿರುಗಾಟ ಮಾಡೋದು ಅಷ್ಟೇ. ನೀವು ತಿರುಗಾಟ ಯಾವುದಕ್ಕಾಗಿ ಮಾಡುವುದು? ಅದೇ ಹೊಟ್ಟೆ ಮಾಡಿಗಾಗಿ. ಹೊಟ್ಟೆಗಾಗಿ. ಹಾಗಾದ್ರೆ ಬಟ್ಟೆ ಮತ್ತೆ ಯಾರಾದ್ರೂ ನಮ್ಮನ್ನು ಮೆಚ್ಚಿ ಕೊಟ್ರೆ ನಾವು ತಕೊಳ್ಳೋದು ಅಷ್ಟೇ. ಯಾರು ನಾಟಕ ಆಗ್ತಿದ್ರೆ ಅಲ್ಲಿಂದ ತಗೊಂಡು ಬರುದು. ಯಾರಿರುತ್ತೆ ಅದು ಇರಲಿ. ನೀವು ಇಲ್ಲಿಗೆ ಬಂದ ಕಾರಣ ಉಂಟು. ಏನು? ನಮ್ಮಲ್ಲಿ ಕೆಲವೆಲ್ಲ ವಿದ್ಯೆಗಳುಂಟು. ಯಾವ ವಿದ್ಯೆ? ತುಂಬಾ ವಿದ್ಯೆ ಉಂಟು. ಜಾಲ ವಿದ್ಯೆ. ಜಾಲ ವಿದ್ಯೆ ಅಂದ್ರೆ ಗೊತ್ತಿಲ್ವಾ? ಜಾಲ ವಿದ್ಯೆ ಅಂದ್ರೆ ಗೊತ್ತಿಲ್ವಾ? ನಾವು ಮಾಡಿ ತೋರಿಸುವಂತಹದ್ದು ವಿಚಿತ್ರವಾದಂತಹ ವಿದ್ಯೆಗಳು. ವಿಚಿತ್ರವಾದ ವಿದ್ಯೆಗಳು ಯಾವ್ದೆಲ್ಲ ಉಂಟು? ತುಂಬಾ ಉಂಟು, ನಮ್ಮಲ್ಲಿ ತುಂಬಾ ಉಂಟು. ಹಾಗೆ ತಿರುಗಾಡಿಕೊಂಡು ಬರುವಾಗ ಇಲ್ಲಿಯ ದೇವರಿದ್ದಾರಲ್ಲ, ಯಾರು? ಕೌಮಾಸುರ, ಅವರು ಕಲಾಪ್ರಿಯರು ಅಂತೇಳಿ ಗೊತ್ತಾಯ್ತು. ಹೌದು. ಹಾಗಾಗಿ ನಮ್ಮದಾದಂತಹ ಕಲೆಯನ್ನು ಇಲ್ಲಿ ಪ್ರದರ್ಶನ ಮಾಡಿದ್ರೆ ನಮಗೆ ಎಲ್ಲಿ ವೇದಿಕೆ ಉಂಟು ಅಲ್ಲಿ ನಾವಿದ್ದೇವೆ. ಹಾಗಾದ್ರೆ ನೀವು ಕಲೆಯನ್ನು ಪ್ರದರ್ಶನ ಮಾಡಲು ಬಂದಿದ್ದೇವೆ. ಇರಿ, ತಿಳಿಸಿ ಬರ್ತೇನೆ. ಆಗಬಹುದು. ಪ್ರಭು, ಏನಯ್ಯ? ಅವರು ತಮ್ಮ ಕಲೆಗಳನ್ನು ಪ್ರದರ್ಶಿಸಲು ಬಂದಿದ್ದಾರೆ. ಕಲಾವಿದರು ಏನು ಮಾಡಬೇಕು? ಕಲಾವಿದರಿಗೆ ಯಾವತ್ತೂ ಅವಕಾಶ ಇಲ್ಲದಂತೆ ಆಗಬಾರದು. ಈ ಕಂಹಾಸುರನ ಆಸ್ಥಾನದಲ್ಲಿ ಕಲಾವಿದರಿಗೆ ಯಾವತ್ತೂ ಅವಕಾಶ ಇದ್ದೇ ಇರುತ್ತದೆ.
ಹೀಗೆ ಬರಲಿ. ನಿಮ್ಮ ಕಲೆಯನ್ನು ಪ್ರದರ್ಶಿಸಲು ಇದೊಂದು ಸೂಕ್ತ ವೇದಿಕೆ. ನಿಮ್ಮದೇ ಏನೇ ಸಾಧನೆಗಳಿದ್ದರೂ ತೋರಿಸಿ. ಏನು ನಾವು 12 ವರ್ಷ ನೀರಿನ ಒಳಗೆ ಕುಳಿತು ತಪಸ್ಸು ಮಾಡಿ ಕೆಲವೆಲ್ಲ ವಿದ್ಯೆಗಳನ್ನು ಒಬ್ಬೊಬ್ಬರು ಒಂದೊಂದು ರೀತಿಯದನ್ನು ಸಂಪಾದಿಸಿಕೊಂಡಿದ್ದಾರೆ. ನಾನೇನು ಮಾಡಿದ್ದೇನೆ ಗೊತ್ತಾ? ಏನು ಮಾಡಿದೆ? ಹಿಮಾಲಯದ ತಫಾಳೆಯಲ್ಲಿ ಹಿಮಾಲಯದ ತಫಾಳೆಯಲ್ಲಿ ತಪ್ಪಾಲಿನಲ್ಲಿ ತಪಾಲ ನಿನ್ನ ತಲೆಗೆ ಬಿದ್ದು 2 ವರ್ಷಗಳ ಕಾಲ ಅನಘೋರ ತಪಸ್ಸನ್ನು ಮಾಡಿದ್ದೇನೆ. ಹೌದೇ? 2 ವರ್ಷ ಅದೆಂತದಾಗಿದೆ ನಿನಗೆ? 2 ವರ್ಷದಲ್ಲಿ ಎಂತದಾಗಿದೆ? ಏನು ಸಾಧನೆ ಮಾಡಿದ್ದೆ? ಸಾಧನೆ ಅದು ಸಫಲು ನಿಂಗಿದ್ರೆ ಆಗ್ತದೆ. ಹಗ್ಗದ ಮೇಲೆ ನಡೆಯುವುದಲ್ವಾ? ಹಗ್ಗ ಮೇಲೆ ನೀವು ಕೆಳಗೆ. ಹಗ್ಗ ಮೇಲೆ ನಡೆಯುವುದು ಅಂತ ಹೇಳಿದ್ದು ನಾವು. ಹಗ್ಗದ ಮೇಲೆ ಅಂತ ನಾವು ಹೇಳಿದ್ದೇವಾ? ನಾವು ಹೇಳಿಲ್ಲ. ಹಗ್ಗ ಮೇಲೆ ನಾವು ನಡೆಯುವುದು ಅಂತ ಹೇಳಿದ್ದೇವೆ. ಆಯ್ತಾಯ್ತು. ಇನ್ನೊಂದುಂಟು ವಿಶೇಷವಾದ್ದು. ಏನದು? ಕತ್ತಿ ಬಾಯಿಯಲ್ಲಿ ನಡೆಯುವುದು. ಕತ್ತಿಯ ಬಾಯಿಯಲ್ಲಿ? ಕತ್ತಿ ಹಿಡ್ಕೊಳ್ಳೋ. ಎಲ್ಲಿಟ್ಟು ಕತ್ತಿ? ಕತ್ತಿ ಹಿಡ್ಕೊಳ್ಳೋ. ಹಾಕೊಂಡು ಈಚೆ ಕೊಡು. ನೀನಲ್ಲಿ ದೇವ್ರೆ, ಇದು ಎಂತದು? ಕತ್ತಿ. ಇದು ಕತ್ತಿ. ಕತ್ತಿಗೆ ಬಾಯಿ ಉಂಟು, ಹರಿತ ಉಂಟು. ಕತ್ತಿ ತಾಗಿದ್ರೆ ನಗ್ತಾ ಬರ್ತದೆ. ಹೌದು ಅಲ್ವಾ? ಕತ್ತಿ ಬಾಯಲ್ಲಿ ನಡೆಯುವುದು ಬಹಳ ವಿಶೇಷ. ನೋಡೋಣ. ಎಷ್ಟು ವರ್ಷ ಸಾಧನೆ ಮಾಡಿದ್ಯಾ ನೀನು? 2 ವರ್ಷ ಸಾಧನೆ ಮಾಡಿದ್ದಾನೆ. ತಂಡದಲ್ಲಿರುವವರೆಲ್ಲ 2 ವರ್ಷವೇ ಸಾಧನೆ ಮಾಡಿದವರು. ಕತ್ತಿ ತಾಗಿದ್ರೆ ಗೊತ್ತುಂಟಲ್ಲ, ನಾಳೆ ರಕ್ತ ಬರ್ಬೋದು. ಬನ್ನಿರಿ, ನೋಡಿರಿ, ಆನಂದಿಸಿರಿ. ಒಂದೇ ಒಂದು ಆಟ, ಏನು ನೋಟ. ಇವತ್ತು ಮಾತ್ರ ರಸಿಕರಿಗೆ ರಸದೌತಣ. ಹೇಗುಂಟು? ಹೇಗಾಯ್ತು? ಕತ್ತಿಯ ಬಾಯಿಯಲ್ಲಿ ಅಲ್ಲ, ಮತ್ತೆ ಕತ್ತಿ ಬಾಯಿಯಲ್ಲಿ. ಕತ್ತಿ ಬಾಯಿಯಲ್ಲಿ ನಾವು ಹೇಳಿದ್ದು, ಕತ್ತಿಯ ಬಾಯಿಯಲ್ಲಿ ನಾವು ಹೇಳಿದ್ದೇವಾ? ನಿಮ್ಮ ಸಾಹಿತ್ಯದಲ್ಲಿ ತುಂಬಾ ತಪ್ಪುಂಟು ಮಾತ್ರ. ಕತ್ತಿ ಬಾಯಿಯಲ್ಲಿ ನಾವು ನಡೆಯುತ್ತೇವೆ. ಕತ್ತಿ ಬಾಯಿಯಲ್ಲಿ ನಾವು ನಡೆಯುವುದು. ಕತ್ತಿಯ ಬಾಯಲ್ಲಿಲ್ಲ. ಇನ್ನೆಂತದ್ದು? ತೆಂಗಿನಕಾಯಿ ಹೊಡೆಯದೆ ನೀರು ಕುಡಿಯುವುದು. ತೆಂಗಿನಕಾಯಿ ಹೊಡೆಯದಿದ್ರೆ ನಿಮ್ಮ ತಲೆ ಹೊಡಿತೇನೆ. ತಲೆ ಹೊಡೆಯುವುದ? ತೆಂಗಿನಕಾಯಿಯಲ್ಲಿ ಉಂಟು. ತೆಂಗಿನಕಾಯಿಯಲ್ಲಿ ಉಂಟು. ತೆಂಗಿನಕಾಯಿ ಅಲ್ಲಿ ಉಂಟಲ್ಲ, ಅದಲ್ಲಿ ತೆಂಗಿನಕಾಯಿ ಅಲ್ಲಿ ಕೈ ಹಾಕು. ನೋಡಿ, ಈಗ ಅವರ ಹಿಂದೆ ಬರ್ತದೆ. ಕೊಡು ತೆಂಗಿನಕಾಯಿ ಕೊಡು. ಎಲ್ಲಿಗೆ ದೇವ್ರೆ, ಇದು ತೆಂಗಿನಕಾಯಿ. ಈ ತೆಂಗಿನಕಾಯಿ ಒಡೆಯದೆ ನೀರು ಕುಡಿಯುವುದು. ತೆಂಗಿನಕಾಯಿ ಒಡೆಯದೆ ನೀರು ಕುಡಿಯುವುದು. ಇದರ ಒಳಗೆ ನೀರುಂಟು. ನೀರುಂಟು. ಇದರ ಒಳಗೆ ನೀರಿಟ್ಟದ್ದು ಯಾರು? ಯಾರಿಗೂ ಗೊತ್ತಿಲ್ಲ. ದೇವರು ಇಟ್ಟದ್ದು ಇದರೊಳಗೆ ನೀರಿಟ್ಟದ್ದು. ಇದನ್ನು ಒಡೆಯದೆ ನೀರು ಕುಡಿಯುವುದು. ಅದು ಹೇಗೆ? ಅದು ಬಹಳ ವಿಶೇಷ. ಎಷ್ಟು ವರ್ಷ ಸಾಧನೆ ಮಾಡಿ? 4 ವರ್ಷ ಸಾಧನೆ ಮಾಡಿ ಇದನ್ನು ಒಂದು ಕರಗತ ಮಾಡಿದ್ದಾನೆ. ಇವನಿಗೆ ವರ್ಷ ಎಷ್ಟು? ವರ್ಷ ಯಾರಿಗೆ? ಅವನಿಗೆ 4 ವರ್ಷ ಸಾಧನೆ. 4 ವರ್ಷ ಸಾಧನೆ. 4 ವರ್ಷ ಬಾಲ್ಯದಿಂದಲೇ ಹುಟ್ಟುವಾಗಲೇ ಅವ ಹುಟ್ಟು ಕಲಾವಿದ. ಅವ ಸಾಧನೆಗೆ ಹುಟ್ಟಿದವ. ಹುಟ್ಟುವಾಗಲೇ ಸಾಧನೆಗೆ ಹುಟ್ಟಿದವ. ಮತ್ತೆ ಶುರು ಮಾಡು. ನೋಡಿ, ಈಗ ನೋಡು, ತೆಂಗಿನಕಾಯಿ ಹೊಡೆಯದೆ ನೀರು ಹೊಡಿತಾನೆ. ಹೇಗೆ? ಇದು ತೆಂಗಿನಕಾಯಿ ಬೇರೆ, ನೀರು ಬೇರೆ. ಹೌದು, ತೆಂಗಿನಕಾಯಿ ಹೊಡೆಯುವ ನೀರು ಕುಡಿಯುವುದು. ಎಲ್ಲರದ್ದಾಯ್ತಾ? ಇದ್ರು ಯಾರು ತಿನ್ನೋದುಂಟಾ? ನಿಮ್ಮಂತ ಕಲಾವಿದ್ರು 4 ರೀತಿಯ ಯಾರು ಇಲ್ಲ. ಅಷ್ಟಾಗ್ಲಿಲ್ಲ. ನಾನು 12 ವರ್ಷ ನೀರಿನ ಒಳಗೆ ಕುಳಿತು ತಪಸ್ಸು ಮಾಡಿದ್ದು. ಒಮ್ಮೆ ಸಹ ಮೇಲೆ ಬರ್ಲಿಲ್ವಾ? ಬಂದಿದ್ದೇನೆ. ನೀರಿನ ಒಳಗೆ 12 ವರ್ಷ ಕೂತ್ರೆ ಸತ್ತು ಹೋಗಲು. ಮೇಲೆ ಬರೋದು, ಕೆಳಗೆ ಹೋಗುದು, ಕೆಳಗೆ ಬರೋದು, ಮೇಲೆ ಹೋಗುದು, ಮೇಲೆ ಹೋಗುದು, ಕೆಳಗೆ ಬರುದು. ಹೋದದ್ದು ಮೇಲೆ ಬಂದಿದೆ ಅಲ್ಲ? ಬಂದಿದೆ. ಸ್ವಲ್ಪ ಮುಳುಗುದು, ಹೇಳುದು,
ಅಲ್ಲಿಯೇ ಇರುದು. ಇದು ಹೆಬ್ಬೆರಳು. ಇದು ಹೆಬ್ಬೆರಳು. ಇದೆಂತದು? ಕಿರು ಬೆರಳು. ಇದು ಕಿರು ಬೆರಳು. ಇದು ಇಲ್ಲಿ ಉಂಟು. ಹೆಬ್ಬೆರಳು ಇಲ್ಲಿ ಉಂಟು. ಸರಿ. ಈ ಬೆರಳನ್ನು ನಾನು ತಿರುಗಿಸಿ ಇಲ್ಲಿಡ್ತೇನೆ ನಾನು. ಇದನ್ನು ತುಂಡು ಮಾಡ್ಲಿಕ್ಕಿಲ್ಲ. ಇಲ್ಲಿಂದ ತೆಗೆದು ಇಲ್ಲಿಗೆ ಇಡ್ತೇನೆ ನಾನು. ಹೌದಾ? ಓಹೋ, ಏನು ನೋವಾಗುದಿಲ್ಲ, ರಕ್ತ ಬರುವುದಿಲ್ಲ, ಮುರಿಯುವುದಿಲ್ಲ. ಇದಕ್ಕೆ ನೋಡೋಣ ನೋಡೋಣ. ಇದಕ್ಕೆ ಶ್ರುತಿ ಬೇಕಾಗ್ತದೆ. ಶ್ರುತಿ ಬೇಕಾ? ಶ್ರುತಿ ಬೇಕಾಗ್ತದೆ. ಯಾರಲ್ಲಿ ಬರಲಿ ಶ್ರುತಿ? ನೋಡಿ ಬರ್ಲಿ. ತತ್ತೋಗ ದೀಕು ತಾಕ ತೈ. ನೋಡಿ ಹೆಬ್ಬೆರಳು ಇಲ್ಲಿಗೆ ಬಂತು, ಕಿರುಬೆರಳು ಇಲ್ಲಿಗೆ ಬಂತು. ಇನ್ನು ಇದನ್ನು ಇಲ್ಲಿಗೆ, ಇದನ್ನು ಇಲ್ಲಿಗೆ. ತತ್ತೋಗ ದೀಕು ತಾಕ ತೈ. ಹೇಗೆ? ಅದೇಂತು ನೀವು ಜಕ ತೈ. ಹೇಗೆ? ಅದೇಂತು ನೀವು ಜನ ನಮ್ಮ ಸಾಧನೆಗೆ ಎಲ್ಲಿಯೂ ಅವಕಾಶ ಸಿಗ್ಲಿಲ್ಲ, ಇಲ್ಲಿಯೇ ಸಿಕ್ಕಿತ್ತು. ನಮ್ಮ ಅಸುರನ ಆಸ್ಥಾನದಲ್ಲಿ. ಹೇಗಾಗಿದೆ ದೇವ್ರೆ ನಮ್ಮ ಆಟ? ಸಂತೋಷವಾಯಿತು. ನಿಜವಾಗಿಯೂ ಕಲಾವಿದರು ನೀವು. ಹೌದೌದು. ಅದಕ್ಕಾಗಿ ನಾ ಹೇಳುವುದು ಏನು? ಬೇಡುಗಾರಹುದು ನೀವು ಹೇಳಲೇನು? ಮನ ಮಾಡಿ ಬಂದುದಿತ್ತಲೇಕೆ ಕೇಳ್ವೆರಾನು? ನೋಡಲೇವೆಂಬ ವಿಷಯ ಸೋಜವೆಲ್ಲ. ನೋಡಲೀಗಲೆಂಬ ವಿಷಯ ಸೋಜವೆಲ್ಲ. ಹರ್ಷಗೂಡುತ್ತಿಹುದು ರಾಜವೆಲ್ಲಿ ಬೇಡಿದೆಲ್ಲ. ಬೇಡುಗಾರರಹುದು ನೀವು ಬೇಡಲೇನು? ಅಯ್ಯ ಬೇಡುಗಾರರೇ, ನಿಮ್ಮನ್ನು ನೋಡಿ ಬಹಳ ಸಂತೋಷವಾಯಿತು. ಸಂತೆವೇಶ ಆಯ್ತು ಅವರಿಗೆ, ಸಂತೆವೇಶ. ಯಾಕೆ? ನೀವು ಹೇಳಿದ್ದು ಒಂದು, ಮಾಡಿದ್ದು ಇನ್ನೊಂದೇ ಇರಬಹುದು. ಆದರೂ ಕೂಡ ಒಬ್ಬ ಕಲಾವಿದ ತನ್ನ ಕಲೆಯನ್ನು ಯಾವ ರೀತಿಯಲ್ಲಿ ಬೇಕಾದರೂ ಪ್ರದರ್ಶಿಸಬಹುದು. ಅದು ಆತನ ಚಾಕಚಕ್ಯತೆಗೆ ಸಂಬಂಧಿಸಿದ್ದಾಗಿರುತ್ತದೆ. ತನ್ನ ಹೊಟ್ಟೆಪಾಡಿಗಾಗಿ ನೀವು ಈ ತೆರನಾಗಿ ಬದುಕುತ್ತಾ ಇದ್ದೀರಿ. ಹಲವಾರು ರಾಜಕೀಯ ವಿಷಯಗಳ ಚಿಂತೆಯಲ್ಲಿದ್ದಂತಹ ನನ್ನ ಮನಸ್ಸಿಗೂ ಕ್ಷಣಕಾಲ ಸಂತೋಷವೇ ಸಿಕ್ಕಿದೆ. ಹಾಗಾಗಿ ಅತ್ಯಂತ ಸಂತೋಷದಿಂದ ನಿಮಗೆ ಮಾತುಗಳನ್ನು ಹೇಳುತ್ತಾ ಇದ್ದೇನೆ. ಕಲಾವಿದರು ನೀವು ಬೇಡು ಭಿಕ್ಷುಕರ ರೀತಿಯಲ್ಲಿ ಕಾಣುತ್ತಾ ಇದ್ದೀರಿ. ಅತ್ಯಂತ ಸಂಪತ್ಭರಿತವಾದಂತಹ ರಾಜ್ಯ ನನ್ನದು. ಈ ಕಂಹಾಸುರನ ರಾಜ್ಯದಲ್ಲಿ ಯಾರಿಗೂ ಯಾವ ಕೊರತೆಯೂ ಬರುವುದಕ್ಕಿಲ್ಲ. ಹಾಗಾಗಿ ನಿಮಗೇನು ಬೇಕು, ಎಷ್ಟು ಬೇಕು ಎಲ್ಲವನ್ನು ನನ್ನ ರಾಜ ಭಂಡಾರದಿಂದ ಕೊಡುವವನಿದ್ದೇನೆ. ಏನು ಬೇಕು ನಿಮಗೆ ಕೇಳಿಕೊಳ್ಳಿ. ಕಾಸು ವೀಸು ಬೇಡ ಬೆಳಗಿ ದೈತ್ಯ ಪಾಲ. ಕಾಸು
ಕೂಡ ಪ್ರದರ್ಶನವನ್ನು ಪ್ರದರ್ಶಿಸುವುದರ ಮೂಲಕವಾಗಿ ಸೇರಿದಂತಹ ಜನರು ಮನವೆಚ್ಚಿ ಕೊಡುವಾಗ ಸಂಭಾವನೆ ಅಂತ ನಾವು ಸ್ವೀಕರಿಸುವುದು. ಓಹೋ, ಹಾಗಾಗಿ ಕಲಾವಿದರು ಯಾವತ್ತೂ ಬೇಡ ಭಿಕ್ಷುಕರಲ್ಲ. ಸರಿ. ಆದ್ದರಿಂದ ನಾವು ಮಾಡಿದಂತಹ ಯಾವ ಚಮತ್ಕೃತಿ ಉಂಟ ಆ ಚಮತ್ಕೃತಿಯಿಂದ ನೀವು ಮನ ಸಂತೋಷಗೊಂಡಿದ್ದೀರಿ. ಹೌದು. ಕೊಡ್ತೇನೆ ಅಂತ ಹೇಳಿದ್ರಿ. ಹೌದು. ಕಾಸು ಕೊಟ್ಟರೆ ಎಷ್ಟು ದಿವಸ ಬರ್ಬೋದು ಅಲ್ವಾ? ಎಷ್ಟು ಬೇಕಾದರೂ ಕೊಡುತ್ತೇವೆ. ಬೇಕಾದ್ರೂ ಭಂಡಾರದಿಂದ ನೀವು ಕೊಟ್ಟು ಕೂತು ಉಣ್ಣುವ ಮನೆಗೆ ಸಾಕಾಗ್ತದ ಕುಡಿಕೆ ಹಣ ಸಾಲದು ಯಾವತ್ತೂ ಸಾಧ್ಯವಿಲ್ಲ. ಹಾಗಾಗಿ ಈಗ ನಾವು ಕಲಾ ಪ್ರದರ್ಶನ ಒಂದು ಊರಿನಿಂದ ಇನ್ನೊಂದು ಊರಿಗೆ ಮಾಡುತ್ತಾ ಹೋಗ್ಬೇಕಾದ್ರೆ ರಾತ್ರಿ ನಿದ್ದೆ ಇಲ್ಲ, ಹಗಲು ನಿದ್ದೆ ಬರುವುದಿಲ್ಲ. ಮತ್ತೆ ಮನೆಗೆ ಹೋದ್ರೆ ಹೆಂಡತಿ ಮಕ್ಕಳದ್ದು ಕಿರಿಕಿರಿ. ನಿದ್ದೆ ಬರುವುದಕ್ಕೆ ಸಾಧ್ಯ ಉಂಟಾ ಹೇಳು? ಕಲಾವಿದರಿಗೆ ಯಾವತ್ತೂ ನಿದ್ದೆ ಬರುವುದಿಲ್ಲ. ಸರಿ. ಹಾಗಾಗಿ ನಮ್ಮ ಆರೋಗ್ಯ ಕೆಟ್ಟು ಹೋಗಿದೆ. ಓಹೋ, ಶರೀರವೆಲ್ಲ ನೋಡಿ ಹೇಗಾಗಿದೆ, ಬಡಕಲಾಗಿದೆ. ಅದನ್ನೇ ನಾನು ಗಮನಿಸುತ್ತಾ ಇದ್ದೇನೆ. ಹಾಗಾಗಿ ಯಾವುದು ಬೆನ್ನು ಯಾವುದು ಗೊತ್ತಾಗುವುದಿಲ್ಲ. ಹಾಗಾಗಿ ನಮ್ಮ ಆರೋಗ್ಯ ರಕ್ಷಣೆ ಮಾಡಬೇಕು ಅಂತಾದ್ರೆ ನಿಮ್ಮದೇ ಇರುವಂತಹ ಕಾಂತಾರ ಉಂಟಲ್ಲ. ಹೌದು. ಕಾಂತಾರಕ್ಕೆ ನೀನು ನೋಡಿದ್ಯಾ? ಕಾಂತಾರವನ್ನು ಕೋಲಾವನ ಹಣ್ಣು ಕಾಂತಾರದಲ್ಲಿ ಒಳ್ಳೆ ಫಲ, ಧಾತು ಪುಷ್ಟಿ ಬರುವಂತಹ ಫಲವಸ್ತುಗಳು ಉಂಟಂತೆ. ಅದನ್ನು ತಿನ್ನುವುದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಏನು? ಹಣ ಬೇಡ, ಬಂಗಾರ ಬೇಡ, ಆದರೆ ಕೋಲಾವನದಲ್ಲಿರುವಂತಹ ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಹಣ್ಣುಗಳನ್ನು ತಿನ್ನುವುದಕ್ಕೆ ನನ್ನ ಅನುಮತಿಯನ್ನು ಕೇಳುತ್ತಾ ಇದ್ದೀರಿ. ಆದರೆ ಒಂದು ಷರತ್ತು. ಏನು? ಮರ ಹತ್ತಿ ಹಣ್ಣನ್ನು ಕೊಯ್ಯುವಂತಿಲ್ಲ. ಗೊತ್ತಾಯ್ತಾ? ಅದೆಷ್ಟೋ ಹಣ್ಣುಗಳು ಬಿದ್ದು ಹೋಗುತ್ತಾ ಇವೆ ನೋಡಿ. ಆ ಹಣ್ಣುಗಳನ್ನು ಹೆಕ್ಕಿ ತಿಂದು ನಿಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಬಹುದು. ಇದಕ್ಕೆ ಕಂಹನ ಅನುಮತಿ ಇದೆ. ಗೊತ್ತಾಯ್ತಲ್ಲ? ಇನ್ನು ಕಾಂತಾರಕ್ಕೆ ಹೋದ ಮೇಲೆ ಮಂಗ ಬುದ್ಧಿ ತೋರಿಸಬಾರ್ದು. ಮರ ಹತ್ತಲಿಕ್ಕಿಲ್ಲ. ಅವನಿಗೆ ಗೊತ್ತುಂಟು ಮಂಗ ಬುದ್ಧಿ ಜೋರುಂಟಲ್ಲ, ಹತ್ಲಿಕ್ಕಿಲ್ಲ. ಆಯ್ತಾ? ಬಿತ್ತದನ್ನು ಹೆಕ್ಕಿ ತಿನ್ನುವುದು. ಆಯ್ತು ದೇವ್ರೆ, ಬಿತ್ತದನ್ನು ಹೆಕ್ಕಿ ತಿಂತೇವೆ. ಸರಿ. ಖಂಡಿತ ಒಳ್ಳೆಯದಾಗ್ಲಿ ನಿಮಗೆ. ನಾವು ಇನ್ನು ಇಲ್ಲಿ ನಿಲ್ಲುವುದು ಸರಿಯಲ್ಲ. ಯಾಕೆಂತ ಹೇಳಿದ್ರೆ ನಾವು ಮಹಾರಾಜರ ಅನುಮತಿ ಕೊಟ್ಟಿದ್ದಾರೆ, ಬಿತ್ತದನ್ನು ಹೆಕ್ಕಿ ತಿನ್ಬೇಕು ಅಂತೇಳಿ. ಇನ್ಯಾಕೆ ಇಲ್ಲಿ ನಿಲ್ಲುವುದು? ಹೋಗುವ ಕೋಲಾವಳಕ್ಕೆ. ಅಲ್ಲಿ ಹೋಗುವ. ವೇಣಾಸುರ, ಪ್ರತಿನಿತ್ಯವೂ ದೇವತೆಗಳು ಇಲ್ಲಿ ಬರಬೇಕು ಅಂತ ನನ್ನ ಆಜ್ಞೆಯಾಗಿತ್ತು. ಇಷ್ಟು ಹೊತ್ತಾದ್ರೂ ದೇವತೆಗಳ ಬರವೇ ಕಾಣಿಸ್ತಾ ಇಲ್ಲ. ನಾನು ಹುಡುಕಿದೆ ಪ್ರಭು. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ಆ ದೇವತೆಗಳು ಎಲ್ಲಿ ಇದ್ರು ಅವರನ್ನು ಎಲ್ಲರೂ ತಂದು ನನ್ನ ವಜ್ರದ ಕಂಬಕ್ಕೆ ಕಟ್ಟಿ ಹಾಕಬೇಕು. ಇದು ಕಂಹಾಸುರನ ಆಜ್ಞೆ. ಆಗಲಿ ಪ್ರಭು. ನೋಡುವಾಗಲೇ ಗೊತ್ತಾಗ್ತದೆ. ಇಲ್ಲಿಯ ಪ್ರದೇಶ ನೋಡಿ ಅಂತೆ. ಯಾವುದೇ ವೈರ ಭಾರ ಇಲ್ಲ. ದನದ ಒಟ್ಟಿಗೆ ಹುಲಿ, ಹುಲಿಯ ಒಟ್ಟಿಗೆ ದನ, ಸಿಂಹದ ಒಟ್ಟಿಗೆ ಯಾವುದು ನರಿ ಉಂಟು. ಮತ್ತೆ ಭೇದ ಭಾವವನ್ನು ಮರೆತು ಇಲ್ಲಿ ಬೆರೆಯುತ್ತಾ ಉಂಟು. ಹಾವು ಮುಂದಿಸಿ ಒಟ್ಟಿಗೆ ಉಂಟು. ಹಾಗಾದ್ರೆ ಇದುವೇ ಶಿಕ್ಷಳ ಅಲ್ವಾ? ಹಾಗಾದ್ರೆ ನಾವು ಯಾಕೆ ತಡ ಮಾಡುವುದು? ಇಲ್ಲಿಯೇ ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಮಹಾಮಾಯೆಯನ್ನು ಸೂಚಿಸಬೇಕಲ್ವಾ? ಎಲ್ಲರೂ ಸಮಾಧಾನವಾಗಿ ಶಾಂತ ಚಿತ್ತರಾಗಿ ಕುಳಿತುಕೊಳ್ಳಿ. ನಿತ್ಯ ಮಂಗಲ ಶರಣೋ ಶುದ್ಧಾತ್ಮನಿ ಸದ್ಗುಣ ಸತ್ಯ ವಿಚಾರಿಣಿ ಪ್ರತ್ಯಾಚಿತ ಭವ ಸತ್ಯ ವಿನಾಶ ಸಮಸ್ತ ಸದಾಮಯಿ ನಿತ್ಯ ಮಂಗಲ ಶರಣೋ ಶುದ್ಧಾತ್ಮನಿ ಸದ್ಗುಣ
ಧೈರ್ಯಸ್ಥರಾಗಿ 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 ಏಕೋ ಭಕ್ತಿಯಿಂದ ನನ್ನನ್ನು ಸ್ಮರಿಸಿದ್ದೀರಲ್ಲ ಮಕ್ಕಳೇ. ಮಕ್ಕಳೇ ಏನಿದು? ಸಂತೋಷದಿಂದ ಇರಬೇಕಾದಂತ ನೀವು, ಅಷ್ಟ ಐಶ್ವರ್ಯದಿಂದ ಮರೆಯಬೇಕಾದಂತ ನೀವು ಇಂದು ಹೇಸಿಗೆ ರೂಪವನ್ನು ಧರಿಸಿ ಬೇಡ ಭಿಕ್ಷುಕರಂತೆ ಕಾಣುತ್ತಾ ಇದ್ದೀರಿ. ನಿಜ ರೂಪದಿಂದ ಬಂದ ನಿಮ್ಮ ಕಷ್ಟವನ್ನು ತೋಡಿಕೊಳ್ಳಿ ಮಕ್ಕಳೇ. ಜಯ ಜಯ ದುರ್ಗಾ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ಲಕ್ಷ ಲಕ್ಷ ಮಹೇಶ್ವರಿ. ಅಮ್ಮ ಸಚಿದವ, ನಾವೀಗ ನಿಮ್ಮನ್ನು ಸ್ತುತಿಸುವುದಕ್ಕೆ ಬಲವಾದ ಕಾರಣವಿದೆ ತಾಯಿ. ಏನು ಕಾರಣ? ದುಷ್ಟನಾದಂತಹ ಕೌಮಾಸುರನು ಸುರಲೋಕಕ್ಕೆ ದಾಳಿಯನ್ನು ಮಾಡಿ ಅಷ್ಟು ಮಾತ್ರವಲ್ಲ, ನಮ್ಮನ್ನೆಲ್ಲ ಒಡೆದು ಓಡಿಸಿದ್ದಾನೆ. ಸೂರ್ಯ ಚಂದ್ರರ ಸಂಚಾರಕ್ಕೆ ಅಡ್ಡಿ ಉಂಟು ಮಾಡಿದ್ದಾನೆ. ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ ನಿಮ್ಮನ್ನೇ ಸ್ತುತಿಸುತ್ತೇವೆ. ಅನಿಮಿಷಾಧಿಪ ಕೇಳು ಮನದಿ ಚಿಂತಿಸಬೇಡ ಕರುಜನ ಬಾಧೆಯನು ಕೊನೆ ಕಾಣಿಸುತ್ತ ನಿಮ್ಮ ಕನುಪಮ ಸೌಖ್ಯವಾನ್ ಕೊನೆ ಕಾಣಿಸುತ್ತ ನಿಮ್ಮ ಕನುಪಮ ಸೌಖ್ಯವಾನ್ ಉಳಿಸಿ ಕಾಪಾಡುವೆನು. ಕಮ್ಮಾಸುರನ ದಾಳಿಯಿಂದ ಕಂಗೆಟ್ಟಿದ್ದೀರಾ ಮಕ್ಕಳೇ? ಹೌದು ತಾಯಿ. ಹೆದರಬೇಡಿ, ಅವನ ದುಷ್ಕೃತ್ಯಗಳನ್ನು ನಾಶ ಮಾಡಿ ಅವನಿಗೊಂದು ಅಂತ್ಯವನ್ನು ಹಾಡಿಸುತ್ತೇನೆ. ಅಷ್ಟರವರೆಗೆ ನೀವೆಲ್ಲರೂ ನೆಮ್ಮದಿಯಾಗಿ ನನ್ನನ್ನೇ ಸ್ತುತಿಸುತ್ತಾ ಇರಿ ಮಕ್ಕಳೇ, ಸ್ತುತಿಸುತ್ತಾ ಇರಿ. ಅಮ್ಮ, ನಿಮ್ಮ ಅಭಿಲಾಷೆಯಂತೆ ನಾವು ಮುಂದುವರಿಯುತ್ತೇವೆ. ಜಯ 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 ಜಯ. ಅಳುತ್ತಾ ಬಂದಂತ ಸುರೇಂದ್ರನಿಗೆ ಅಭಯದ ಮಾತನ್ನು ಕೊಟ್ಟಿದ್ದೇನೆ. ನೋಡುವಾಗ ಆಶ್ಚರ್ಯವಾಗುತ್ತಾ ಇದೆ. ದುಷ್ಟನಾದಂತ ಕಮ್ಮಾಸುರನ ದಾಳಿಯಿಂದ ದೇವತೆಗಳೆಲ್ಲ ಕಂಗೆಟ್ಟಿದ್ದಾರೆ. ಆದರೆ ಅವನ ದಮನಕ್ಕಾಗಿ, ಅವನನ್ನು ಕೊಲ್ಲುವುದಕ್ಕಾಗಿ ನಾನೇ ಮುಂದುವರಿದು ಹೋಗುವುದಲ್ಲ, ಹೋಗಲು ಬಾರದು. ಹಾಗಾಗಿ ಸಕಾಲಕ್ಕೆ ಒದಗುವಂತ ಉಪ ನನಗೆ ಮಗನಿದ್ದಾನೆ, ಅವನನ್ನೇ ಕಳುಹಿಸಿ ಅವನಿಗೆ ನೀತಿಯ ಮಾತನ್ನು ಹೇಳಬೇಕು. ಹಾಗಾಗಿ ತಡ ಮಾಡುವುದಲ್ಲ ಮಗನೇ ಗುಹಾ.
ದುರ್ಜನರಂತೆ ಹಾರಾಡುತ್ತಾ ದೇವತೆಗಳು ಋಷಿ ಮುನಿಗಳು ಸ್ತ್ರೀಯರನ್ನೆಲ್ಲ ಅಟ್ಟಹಾಸದಿಂದ ಓಡಿಸುತ್ತಾ ಬಡಿದಾಡಿಸುತ್ತಾ ಇದ್ದಾನೆ. ನಿಜಗಳಿಗೆ ಯಾವ ಕೆಲಸವನ್ನೂ ಮಾಡುವುದಕ್ಕೆ ಬಿಡುವುದಿಲ್ಲ ಮಗನೇ. ಹಾಗಾಗಿ ಅವನ ಬಳಿಗೆ ಹೋಗಿ ನೀತಿಯ ಮಾತನ್ನು ಹೇಳಿ ಬರಬೇಕು
ಎನ್ನುವ ಹಾಗೆ ಯಾಕೆ ಹೇಳಿದೆ ಬಲ್ಲೆಯ? ಯಾಕೆ ತಾಯಿ? ದುಷ್ಟನಾಗಿದ್ದಾನೆ. ಈ ಕಾಲಕ್ಕಾಗುವಾಗ ಅವನು ಮೊದಲು ದುಷ್ಟನಾಗಿರಲಿಲ್ಲ ಕಂದ. ಮತ್ತೆ ಸಾವಿರಾರು ವರ್ಷಗಳ ಕಾಲ ನನ್ನನ್ನು ತಪಸ್ಸಿನಿಂದ ಮೆಚ್ಚಿಸಿಕೊಂಡು ವರವೊಂದನ್ನು ಪಡೆದಿದ್ದಾನೆ ಕಂದ. ಯಾವ ರೀತಿಯಾದಂತ ವರ ಬಲ್ಲೆಯ? ಯಾವ ರೀತಿ? ಪುರುಷರಿಂದ ಮರಣ ಬಾರದ ರೀತಿಯಲ್ಲಿ. ಓಹೋ, ಪುರುಷರಿಂದನೇ ಮರಣ ಬಾರದ ಹಾಗೆ. ಹೌದು ಕಂದ. ಆ ವರವನ್ನು ನಾನು ಅನುಗ್ರಹಿಸಿದಳಿದ್ದೇನೆ. ಹಾಗಾಗಿ ದುಷ್ಟನಾಗಿ ಮೆರೆಯುತ್ತಾ ಇರುವಂತ ಕಮ್ಮಾಸುರ ಅದೇನೋ ತಪ್ಪಿನಿಂದ ಈ ರೀತಿಯಾಗಿ ವರ್ತಿಸುತ್ತಾ ಇರಬಹುದು. ನೀತಿಯ ಮಾತನ್ನು ಹೇಳಿ ಸಂಧಾನವನ್ನು ಮಾಡಿದರೆ ಸರಿ ದಾರಿಯಲ್ಲಿ ನಡೆಯಬಹುದು ಎನ್ನುವಂತ ತಾಯಿಯಾದಂತ ನನಗೆ ಆತ್ಮವಿಶ್ವಾಸ ಇದೆ ಕಂದ. ಹಾಗಾಗಿ ಅವನಲ್ಲಿಗೆ ನೇರವಾಗಿ ಹೋಗಿ ಸಂಧಾನವನ್ನು ಮಾಡಿ ಬರಬೇಕು ಕಂದ. ತಾಯಿ, ಮಾತೃ ಹೃದಯ ಅಂತ ಹೇಳುವುದು ಇದಕ್ಕೆ ಅಲ್ಲವೇ? ದುಷ್ಟನಾದರೂ ಸ್ವಭಾವದಲ್ಲಿ ದುಷ್ಟನಾದರೂ ಸರಿಯಾದರೆ ಆಗಲಿ ಎನ್ನ ಒಂದು ಅವಕಾಶ ಕೊಡುತ್ತಾ ಇದ್ದೀರಿ. ನೀವು ಹೇಳಿದ ಮಾತು, ನೀವು ಹೇಳಿದ ಕೆಲಸ ಶಿರೋಧಾರ್ಯ ತಾಯಿ. ಹಾಗೆ ಮಾಡುತ್ತೇನಂತೆ. ಹೋಗಿ ಬಾ ಮಗನೇ. ತಾಯಿ, ಒಂದು ವೇಳೆ ಒಪ್ಪದೇ ಇದ್ದರೆ ಎನ್ನುವಂತ ಆತಂಕ ನಿನ್ನಲ್ಲಿ ಕಾಡುತ್ತಾ ಇದೆ. ಹೌದು ತಾಯಿ. ದುಷ್ಟನಲ್ಲವೇ? ಹೌದು. ನಿನ್ನಲ್ಲಿ ನೀನು ಸಂಧಾನಕ್ಕಾಗಿ ಹೋದಾಗ ಅವನು ಒಪ್ಪುವುದಿಲ್ಲ ಎನ್ನುವಂತ ಮಾರ್ಗವನ್ನು ಹೇಳಿದರೆ ಏನು ಮಾಡಬೇಕು ಬಲ್ಲೆಯ? ಏನು ತಾಯಿ? ತಾಯಿಯೇ ಬಂದು ನಿನ್ನೆದುರಿಗೆ ನಿಲ್ಲುತ್ತಾಳೆ, ಮೃತ್ಯು ಸ್ವರೂಪಿಣಿಯಾಗಿ ನಿನ್ನೆದುರಿಗೆ ಕಾಣಿಸಿಕೊಳ್ಳುತ್ತಾಳೆ ಎನ್ನುವ ಎಚ್ಚರಿಕೆಯ ಮಾತನ್ನು ನೀನು ಆಡಿ ಬರಬೇಕು ಕಂದ. ಹಾಗೆ ಆಗಲಿ ತಾಯಿ. ಅಪ್ಪನೆಯನ್ನು ಹೋಗಿ ಆತನಿಗೆ ಹೆದರಿದಂತ ಋಷಿಮುನಿಗಳಿಗೆ ದೇವತೆಗಳಿಗೆ ಬೇಕಾದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ನಾನೀಗ ಬಂದಿರುವುದು ಸ್ವಾಗತ ಗೋಪುರ. ಕಂಹಾಸುರನಿರುವುದು ಒಳಗೆ. ಹಾಗಾಗಿ ಆತನನ್ನು ಅರಸಿ ಹೋಗುತ್ತೇನಂತೆ. ನಮ್ಮ ವಜ್ರದ ಕಂಬಕ್ಕೆ ಋಷಿ ಮುನಿಗಳನ್ನು ತಂದು ಕಟ್ಟಿ ಹಾಕುವುದಕ್ಕೆ ಆಜ್ಞಾಪಿಸಿದ್ದೆ. ಅಂತಹ ಋಷಿ ಮುನಿಗಳನ್ನು ಬಿಡುಗಡೆಗೊಳಿಸಿ ಏಕಾಏಕಿ ನನ್ನ ಸಭಾಸದನವನ್ನು ಪ್ರವೇಶಿಸಿದೆಯಲ್ಲ, ಯಾರು ನೀನು?
ನಿನ್ನ ಧೈರ್ಯವೇ ತಾರಕಾಸುರ. ದೈತ್ಯ ಕುಲದಲ್ಲಿ ಪ್ರಾತ ಸ್ಮರಣೀಯರೆನಿಸಿದವರು, ಅವರನ್ನು ಕೊಂದವ ನೀನೆ. ಅದು ಹುಟ್ಟಿ 6 ಮತ್ತೊಂದನೆಯ ದಿವಸದಲ್ಲಿ ಕೊಂದು ಕಳೆದವನು ಎನ್ನುವುದನ್ನು ಕೇಳಿ ತಿಳಿದಿದ್ದೆ. ಹಾಗಿದ್ರೆ ನೀನು ಸಾಮಾನ್ಯನಲ್ಲ, ತಾರಕಾಸುರನನ್ನು ಕೊಂದು ತಾರಕಾರಿ ಎನಿಸಿಕೊಂಡವ. ಹೌದು. ಹಾಗಿದ್ರೆ ನಿಜವಾಗಿಯೂ ನೀನು ಯಾರು? ಅಯ್ಯ ಕಂಹಾಸುರ, ಗೆಳೆಯ
ಹಾಗಿದ್ರೆ ನೀನು ನಮ್ಮ ದೇವರ ಮಗ. ದೇವರೇ ತಪ್ಪಾಗಿ ಬಗೆಯನ್ನು ಬಿಟ್ಟು ದೈತ್ಯರ ಹಗೆಯನ್ನು ಬಿಟ್ಟು ನಿಮ್ಮ ತಂದೆಯವರು ಅದೇ ರೀತಿ ನಿಮ್ಮ ಸಹೋದರ ಎಲ್ಲರಿಗೂ ನಾವು ಇಲ್ಲಿ ಮಂದಿರವನ್ನು ನಿರ್ಮಿಸಿದವರಿದ್ದೇವೆ. ಅದೋ ಅಲ್ಲಿ ನೋಡಿ ಪರಶಿವನ ಮಂದಿರ, ಆ ಕಡೆಗೆ ವಿಘ್ನೇಶ್ವರನ ಮಂದಿರ, ಪಕ್ಕದಲ್ಲಿ ನಿಮಗೂ ಕೂಡ ಮಂದಿರವನ್ನು ನಿರ್ಮಿಸಿ ಇಲ್ಲಿಯೇ ನೆಲೆಗೊಳ್ಳಬೇಕು, ನಮ್ಮನ್ನು ಸದಾ ಕಾಲ ಹರಸಬೇಕು. ಅಯ್ಯ ಕಮ್ಮಾಸುರ, ನಾನು ಬಂದಿದ್ದು ನೆಲೆಯಾಗ್ಲಿಕ್ಕೆ ಅಲ್ಲಯ್ಯ. ದುಷ್ಟ ಸ್ವಭಾವ
ತಾಯಿಯನ್ನೆಲ್ಲ ಬಿಟ್ಟು ಸಜ್ಜನರಾಗಿ ಬದುಕುವಂತೆ ಒಂದು ಅವಕಾಶವನ್ನು ಕೊಟ್ಟಿದ್ದಾಳೆ ತಾಯಿ. ಆಕೆ ಬುದ್ಧಿ ಮಾತನ್ನು ಹೇಳುವುದಕ್ಕಾಗಿ ಕಲಿಸಿಕೊಟ್ಟಿದ್ದಾಳೆ. ಹಾಗಾಗಿ ಈ ಅಧರ್ಮ ಭಕ್ತಿಯನ್ನು ಬಿಟ್ಟು ಸಜ್ಜನನಾಗಿ ಬದುಕು ಎನ್ನೋ ಹಾಗೆ ಬುದ್ಧಿ ಮಾತನ್ನು ಹೇಳುತ್ತಾ ಇದ್ದೇನೆ, ಕೇಳುತ್ತೀಯಾ? ಏನು ಯಾರದೋ ವಿಳಾಸ ಹೇಳಿಕೊಂಡು ಬಂದು ನಾನು ಅವರ ಮಗ, ಇವರ ಮಗ, ತಾಯಿ ನನ್ನನ್ನು ಕಳುಹಿಸಿದ್ದಾಳೆ ಎಂದಾಡಿದೆಯಲ್ಲ. ಎಲ್ಲಿ ಸಿಕ್ಕಿತೋ ನಿನಗೆ ತಾಯಿ? ದಾರಿಯಲ್ಲಿ ಬರುವಾಗ ಸಿಕ್ಕಿದ್ದಾಳ. ಹಾಗೆ ಸಿಗುವುದಕ್ಕೆ ಅವಳೇನು ಸಾಮಾನ್ಯ ತಾಯಿಯಲ್ಲ, ಜಗದಾಂಬಿಕೆ. ಅವಳನ್ನು ಪ್ರತ್ಯಕ್ಷೀಕರಿಸಿಕೊಳ್ಳಬೇಕು ಅಂತಾದ್ರೆ ಸಾವಿರಾರು ವರ್ಷಗಳ ತಪವನ್ನು ಕೈಯಬೇಕು. ಅಂತಹ ತಾಯಿಯ ಹೆಸರನ್ನು ಹೇಳಿಕೊಂಡು ನೀನು ಬಂದು ನನಗೆ ಬುದ್ಧಿಯ ಮಾತುಗಳನ್ನಾಡುತ್ತಾ ಇದ್ದೀಯ. ಅಂಥದ್ದೇ ಒಂದು ಪರಿಸ್ಥಿತಿ ಬಂದೋದಾಗುತ್ತಾ ಇದ್ರೆ ತಾಯಿಯೇ ಬಂದು ನನಗೆ ಬುದ್ಧಿಯನ್ನು ಹೇಳುವುದಕ್ಕಿದ್ಲು. ಹಾಗಾಗಿ ನಿನ್ನನ್ನು ಹೀಗೆ ಬಿಟ್ರೆ ಸರಿಯಾಗುವುದಿಲ್ಲ. ಬಾ ಕೊನೆಯದಾಗಿ ನಿನಗೆ ದಂಡವೇ ಸರಿ. ದಂಡಂ ದಶಗುಣಂ. ಬಾ ಮುಂದೆ.
ನನ್ನನ್ನು ಶಿಕ್ಷಿಸುವುದಕ್ಕೆ ಆಯುಧ ಪಾಣಿಯಾಗಿ ಬಂದೆಯ ತಾಯಿ. ಅಂತಹ ತಪ್ಪಾದರೂ ಏನು ಮಾಡಿದ್ದಾನೆ ಈ ಕಂಹ? ನಿನ್ನ ಸನ್ನಿಧಾನದಲ್ಲಿ ನಿಂತಿದ್ದೇನಮ್ಮ. ನೀನು ಅರ್ಹಿದೆ ಅಂತಾದ್ರೆ ತಿದ್ದಿಕೊಳ್ಳುವುದಕ್ಕೆ ಸಿದ್ಧನಿದ್ದಾನಮ್ಮ. ದೇವತೆಗಳಿಗೆ ಒಂದು ನ್ಯಾಯ, ನಮಗೆ ಒಂದು ನ್ಯಾಯ. ಯಾವತ್ತೂ ನೀನು ದೇವತೆಗಳ ಪಕ್ಷದಲ್ಲಿಯೇ ಇದ್ದವಳು. ದೇವತೆಗಳು ಎಷ್ಟು ಅನ್ಯಾಯ ಮಾಡಲಿಲ್ಲ ನಮಗೆ. ಸಮುದ್ರ ಮತದ ಸಮಯದಲ್ಲಿ 33 ಕೋಟಿ ದೇವತೆಗಳು, 66 ಕೋಟಿ ರಕ್ಕಸರು ಒಟ್ಟಾಗಿ ದುಡಿದೆವು. ಏನು ಕೊಟ್ರಿ ನೀವು ನಮಗೆ? ಕೊಟ್ಟದ್ದು ಮಣ್ಣು. ಆದರೂ ನಾವು ಸುಮ್ಮನಿದ್ದೆವು. ನಿನ್ನಿಂದಲೇ ವರಬಲವನ್ನು ಪಡೆದಿದ್ದೇನೆ. ದೇವತೆಗಳನ್ನು ಹಿಂಸಿಸುತ್ತೇನೆ. ಯಾಕೆ? ಹುಟ್ಟು ಗುಣ ಬೆಟ್ಟ ಹತ್ತಿದ್ರು ಬಿಡುವುದಕ್ಕಿಲ್ಲ. ರಾಕ್ಷಸನಾಗಿ ಹುಟ್ಟಿದ್ದೇನೆ. ಒಂದು ಹಂತದವರೆಗೆ ನೀನಾಡುವ ಮಾತನ್ನು ನಾ ಕೇಳಬಲ್ಲೆ. ಅದನ್ನು ಮೀರಿ ನನ್ನನ್ನು ಪ್ರಶ್ನಿಸುವುದಕ್ಕೆ ಬಂದೆ ಅಂತಾದ್ರೆ ನೋಡ್ಲಿಕ್ಕಿಲ್ಲ.
ಹೋದದ್ದೆಲ್ಲಿಗೆ? ವೀರಪಾನ ಮಾಡುವುದಕ್ಕಂತೆ. ದೇವತೆಗಳು ಕುಡಿದ್ರೆ ವೀರಪಾನ, ನಮ್ಮಂತ ರಾಕ್ಷಸರು ಕುಡಿದ್ರೆ ಮದ್ಯಪಾನ, ಗಂಡಸರಾದ ನಾವೇ ಕುಡಿದ್ರೆ ಸರಿಯಾಗಿ ರಾತ್ರಿ ಮನೆಗೆ ಹೋಗುವುದಕ್ಕಾಗುವುದಿಲ್ಲ. ಇನ್ನು ಹೆಣ್ಣಾದವಳು ಕುಡಿದು ಬಂದು ನನ್ನಲ್ಲಿ ಯುದ್ಧ ಮಾಡುತ್ತಾಳೆಂತೆ. ಕುಡಿಯದೆ ನೆಟ್ಟಗೆ ಇರುವಾಗ ಆಕೆಗೆ ಯುದ್ಧ ಮಾಡುವುದಕ್ಕಾಗ್ಲಿಲ್ಲ ನನ್ನ ಜೊತೆ. ಇನ್ನು ಕುಡಿದು ಯುದ್ಧ ಬರಲಿ, ನೋಡ್ತೇನೆ. ವೇಳಾಸುರ, ಕೇಳಿದೆಯ ವಿಚಾರ? ಘನಘೋರವಾದಂತಹ ಯುದ್ಧ ನಡೆಯುತ್ತಾ ಇತ್ತು. ಯುದ್ಧದ ಮಧ್ಯದಲ್ಲಿ ತಾಯಿ ಇಲ್ಲ, ಓಡಿಯಾಗಿದೆ. ಕಾರಣ ಏನು? ಕುಡಿಯುವುದಕ್ಕೆ. ಕುಡಿದು ಬಂದು ನನ್ನಲ್ಲಿ ಯುದ್ಧ ಮಾಡುತ್ತಾಳಂತೆ. ವೀರಪಾನ, ಅದಕ್ಕೆ ಹೆಸರು ಬೇರೆ ದೊಡ್ಡದು. ಬರಲಿ, ನೋಡುತ್ತೇನೆ. ಇನ್ನು ನಮಗೆ ಯಾರ ಭಯವೂ ಇಲ್ಲ. ಕಂಬನೇ ಲೋಕೈಕ ನಾಯಕ ಎನ್ನುವುದನ್ನು ಎಲ್ಲವರು ಒಪ್ಪಿಕೊಂಡಿದ್ದಾರೆ ಅಂತ ಆಯ್ತಲ್ಲ. ಬ್ರಹ್ಮಾಂಡ ನಾಯಕಿಯೇ ನನ್ನ ಜೊತೆ ಸೋತು ಓಡಿದ್ದಾಳಲ್ಲ. ತೋರುವುದೆನಗೊಂದು ಪಾಯ, ನೀನು ಮಾನವನ ಬದಲು ಮೆಚ್ಚಿಸಯ್ಯ, ನೀನು ಮಾನವನ ಬದಲು ಮೆಚ್ಚಿಸಯ್ಯ. ಯಾರಿಂದಲಾದರೂ ಜಗದಿ, ಯಾರಿಂದಲಾದರೂ ಜಗದಿ ಏನನ್ನು ಬರಪಡಿಸಿದ್ದೀರಿ? ಪುರುಷರಿಂದ ಮರಣವೇ ಬರಬಾರದು ಎನ್ನುವ ಹಾಗೆ. ಆದರೆ ಈ ಹೊತ್ತಿಗೆ ಬಂದವಳು ಯಾರು? ಯಾರು? ಒಬ್ಬಳು ಸ್ತ್ರೀ, ಜಗನ್ಮಾತೆ. ಹಾಗಿರುವಾಗ ಒಂದು ಸ್ತ್ರೀಯಿಂದ ಮರಣ ಬರಬಾರದು ಎಂದೇ ನೀವಲ್ಲ. ಹೌದು, ವಿಚಾರ ಸರಿಯಾಗಿಯೇ ಇದೆ. ಆದ ಕಾರಣ ಈ ಕೂಡಲೇ ಕಾರಣಕ್ಕಿದ್ದರೆ ಶಿವನನ್ನು ತಪಸ್ಸಿನಿಂದ ಮೆಚ್ಚಿಸಿ ಸ್ತ್ರೀಯರಿಂದಲೂ ಮರಣವೇ ಬಾರದ ವರವನ್ನು ಪಡೆದುಕೊಂಡು ಬರಬೇಕು. ಹಾಗಿದ್ದರೆ ಈ ಲೋಕದಲ್ಲಿ ನಿಮ್ಮನ್ನು ಕೊಳ್ಳುವವರು ಯಾರು ಇಲ್ಲ. ವೇಳಾಸುರ, ಸಮಯಕ್ಕೆ ಸರಿಯಾದಂತಹ ಸೂಚನೆಯನ್ನೇ ನೀ ನೀಡಿದವನಿದ್ದಿ. ಹೌದು, ಪುರುಷರಿಂದ ಮರಣವೇ ಬರಬಾರದು ಎನ್ನುವ ವರವನ್ನು ಪ್ರಾಪ್ತಿಸಿದವನು ನಾನು. ಆದ್ರೆ ಸ್ತ್ರೀಯಿಂದ ಮರಣ ಬರಬಾರದು ಎಂದೇನಿಲ್ಲವಲ್ಲ. ಹಾಗಾಗಿ ನೀ ಹೇಳಿದಂತೆ ನಾನೀಗಲೇ ಘೋರವಾದಂತಹ ಕಾನನವನ್ನು ಸೇರಿ ಪರಶಿವನನ್ನು ತಪಸ್ಸು ಮಾಡಬೇಕಾಗಿದೆ. ಆ ಹೊತ್ತಿನಲ್ಲಿ ನನ್ನ ಈ ರಾಜ್ಯವನ್ನು ಯಾರಿಗೆ ಒಪ್ಪಿಸಬೇಕು? ನಾ ಹೋದಂತಹ ಸಮಯದಲ್ಲಿ ನನ್ನ ರಾಜ್ಯವನ್ನು ಕಾಯುವವರು ಯಾರಿದ್ದಾರೆ? ಪ್ರಭು, ಉಪಾಯ ಏನದು? ಪಾತಾಳ ಲೋಕದಲ್ಲಿ ನಿಮ್ಮ ಗೆಳೆಯ ಇದ್ದಾನಲ್ಲ, ಮಹಿಷಾಖ್ಯ. ಹೌದು, ಅವನನ್ನೇ ಕರೆದರೆ ಆಯಿತು. ಸರಿಯಾಗಿ ಯೋಚನೆಯನ್ನೇ ಮಾಡಿದ್ದೆ. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ಪಾತಾಳದಲ್ಲಿರುವ ಮಹಿಷಾಖ್ಯನನ್ನೇ ಕರೆದು ಆತನಿಗೆ ಸಕಲ ವಿಚಾರವನ್ನು ಅರುಹುತ್ತೇನಂತೆ. ಇತನ ಭೂತ ಮಹಿಷಾಸುರನ ತಲೆಯ ಪ್ರತ್ಯರಣ ಓಲಗ ನೋಡಿದ
ಮಹಿಷಾಖ್ಯನೆಂಬುದಾಗಿ ಕೇಳಿದ್ದೇವೆ. ಬಂದಂತಹ ಕಾರ್ಯ ಯುದ್ಧ ಮಹಿಷಾಸುರನು ತಂದೆಯೋ ರಕ್ಷಿಸು ತಂದೆ, ಪರಿಪಾಲಿಸು. ಆಸುರರಲ್ಲಿ ಶ್ರೇಷ್ಠ ವ್ಯಕ್ತಿಯಲ್ಲಿ ಈ ಸಮಯದಲ್ಲಿ ವಿಜೃಂಭಿಸುತ್ತಿರುವವನೇ ಈ ಮಹಿಷಾಖ್ಯ. ಮಹಿ ಪಾತಾಳ ಲೋಕದಲ್ಲಿ ಅಧಿಕಾರಿಯನ್ನು ನಡೆಸುತ್ತಿದ್ದವನೇ ಮಹಿಷಾಖ್ಯ. ಸೋನಿತಾಪುರದಲ್ಲಿ ಅಟ್ಟಹಾಸವನ್ನು ಮಾಡುತ್ತಿದ್ದವನೇ ಮಹಿಷಾಸುರ. ಪಾತಾಳದಲ್ಲಿದ್ದುಕೊಂಡವ ನಾನು. ಯಾಕೆ ಗೊತ್ತೇ? ಅಳಿದು ಹೋದ ದಾನವರ ಏಳಿಗೆಗಾಗಿ ಎಲ್ಲರನ್ನು ಒಟ್ಟುಗೂಡಿಸಿ ತನ್ನದವರನ್ನಾಗಿಸಿಕೊಂಡು ಅಧಿಕಾರವನ್ನು ನಡೆಸಿಕೊಂಡು ಬರುತ್ತಾ ಇದ್ದೇನೆ. ಹೇಗೆಂದರೆ ಎಲ್ಲರನ್ನು ಒಟ್ಟುಗೂಡಿಸಿ ಸಂಬಂಧವನ್ನು ಇಟ್ಟುಕೊಂಡವನಾಗಿದ್ದೇನೆ. ಹೇಗೆಂದರೆ ಒಬ್ಬ ಅರಸನಿಗೆ ಕಷ್ಟ ಬಂದಂತಾದರೆ ಅವನ ಕಷ್ಟಕ್ಕೆ ಸಹಕರಿಸುವ ಮನೋಭಾವವನ್ನು ಹೊಂದಿರುವವನಾಗಿದ್ದೇನೆ. ಆದರೆ ಏನದು ಹಾಗಲ್ಲಿ ಹೊತ್ತಿನಲ್ಲಿ ನಾವು ತಿರುಗಾಟವನ್ನು ನಡೆಸುವುದಿಲ್ಲ. ಹಾಗಾಗಿ ನನಗೆ ಕರೆ ಬರುವುದೇ ರಾತ್ರಿ. ನಾವು ತಿರುಗಾಟವನ್ನು ಮಾಡುವುದೇ ರಾತ್ರಿ ವೇಳೆಯಲ್ಲಿ. ಈ ಹಿಂದೆ ನನಗೊಬ್ಬ ಮಿತ್ರ ಸಿಕ್ಕಿದ್ದಾನೆ. ಅವನೇ ಕಮಾಸುರ. ನಮ್ಮ ಗೆಳೆತನ ಹೇಗೆ ಎಂದರೆ ಅವನಿಗೆ ಕಷ್ಟ ಬಂದೆಂದಾದರೆ ನಾನು ಅಲ್ಲಿಗೆ ಹೋಗಿ ಸಹಾಯವನ್ನು ಮಾಡುವವನಿದ್ದೇನೆ. ನನಗೆ ಕಷ್ಟ ಬಂದೆಂದಾದರೆ ಅವನು ನನ್ನಲ್ಲಿಗೆ ಬಂದು ಸಹಕರಿಸುವವನಿದ್ದಾನೆ. ಏನೋ ಈ ರಾತ್ರಿ ಹೊತ್ತಿನಲ್ಲಿ ನನ್ನನ್ನು ಮನವರಿಕೆ ಮಾಡಿಕೊಳ್ಳುತ್ತಿದ್ದಾನೆ ಎಂದಾದರೆ ಏನೋ ಕಷ್ಟ ಬಂದಿರಬೇಕು. ತಡ ಮಾಡೋದು ಸರಿಯಲ್ಲ. ಅವನಿದ್ದ ಕಡೆ ಹೋಗುತ್ತೇನಂತೆ.
ಪ್ರಾರಂಭಿಸುತ್ತೇನೆ. ಜಯ 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 ಪರಮೇಶ್ವರ ಸರ್ವೇಶ್ವರ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾಂ. ಅಷ್ಟರಲ್ಲಿ ದೇವಿಯೋ ದಾನವನ ನಾಲಿಗೆಗೆ ಬಂದು ಸ್ತಂಭನವ ಕೈದಳದು.
ಮಂತ್ರವಾದಿ ನೋಡುವಾಗ ಹಾಗೆ ಕಾಣುತ್ತಾ ಇಲ್ಲ. ನೀವೇ ಪಂಡಿತರೆ ಎಂದು ಹೇಗೆ ನಂಬಬೇಕು? ಮಂತ್ರವಾದಿ ಯಮಲ ಸಮಾನ ಇಲ್ಲೇ ನಾನು ನಂಬುವುದಿಲ್ಲ. ವಿಶ್ವಾಸ ಇಲ್ಲಿ ಯಮ ಭೂತ ಪ್ರೇತ ಆವಾನ ಹಾಕಿಟ್ಟು ಉಚ್ಚಾಟನೆ ಹಾಕನು ಜಂಡ ಹಾಕನು. ನಿಮ್ಮ ಇದು ಯಾವ ಭಾಷೆ? ಯಮದಿ ಮಲಯಾಳ ಮಲಭಾರತಂಡ ಆಳು ಯಾವ? ಕೋಲಿಗೂಡು. ಓಹೋ, ಕೇರಳದವರು. ಹಾ ಎಂದದು ಸಂಗತಿ ಎಂದದು? ನಮ್ಮ ಪ್ರಭುಗಳಿಗೆ ಮಾತು ಬರುತ್ತೆ. ಅಪ್ಪ ಸಂಗತಿ ಹಾಕು ನಮಂಡು ಬೇಡಿಕಂಡ ನಾಯಿಂಡು ಏನು ಮಾಡುತ್ತೀರೋ ಮಾಡಿ. ಆದರೆ ನೀವು ಮಂತ್ರವಾದಿ ಎಂದು ನಾನು ನಂಬಲು ಸಾಧ್ಯವಿಲ್ಲ. ನಿಮ್ಮ ಪ್ರಯೋಗ ಏನಾದರೂ ಉಂಟಾ? ನಮ್ಮಲ್ಲಿ ವಿಶೇಷ ಉಂಟು. ಇಪ್ಪ ಸಭೆಯಲ್ಲಿ ಉಂಡಲ್ಲಿ ಇತ್ರ ಬೆಲೆ ಸಭೆ ಉಂಡಲ್ಲಿ. ಈ ಸಭೆಯಲ್ಲಿ ಒರಿ ಪ್ರೇತ ನಮ್ಮ ಆಹ್ವಾನ ಹಾಕಿಟ್ಟು ಉಚ್ಚಾಟನೆ ಹಾಕನು ಜಂಡ ಹಾಕನು. ಯಾರ ಪ್ರೇತ? ಅದೊರಿ ಪ್ರೇತ ಉಂಡು. ಇಪ್ಪ ಹಾಕಣ ಓಂ ರೀಂ ಐಸ್ ಕ್ರೀಮ್ ಅದ ಇಲ್ಲಿ ಬರ್ಲಿಲ್ಲ. ಅದ ನೋಕರ ಅದ ಪುಳಿತ ಮರ ಆವಡೆ ನೇತಾಡು. ಓಂ ರೀಂ ರೂಂ ರಂ ಆವಾಹಯಾಮಿ. ನೋಕ ಅದ ಆವಡೆ ಎಂದ್ರ ಅದು ಅದ ಪ್ರೇತ ಜಟ್ಮಟ ಸ್ವಾಹ ಅದ ಪ್ರೇತ ಅದ ನೋಕ ಅವಡೆ ಓಂ ರೀಂ ಐಸ್ ಕ್ರೀಮ್. ಏನೊಂದು ಆಟದು ಎರಬತ್ತನಾಯಿ ಓ ಅವಳೆ ಬೋಂಡ ಅವೇ ಕೊಲ್ಲಿದ ಬೆಡೆ ಹೈದೆ ಬೋಂಡ ಎನ್ನ ಇಲ್ಲಿ ಅಂದ ನಾನೇ ಆಂಡು ಗೊತ್ತುಂಡು ಎನ್ನ ಬುದಾರ ಸಂಕಪ್ಪೆನ ಆನ ಬುದಾರ ಕಮಲ ಆಟದು ಓಂದಿತ್ತೆ ಅಂದ ಗಾನೆ ಆಂಡು ಗೊತ್ತುಜಿ ಸನ್ನಿ ಮೀರ್ನಾಳು ಮಾರಿ ಬತ್ತನಾಳು ಬೊಬ್ಬೆ ಮಾಡೋದುಲ್ಲಾಳು ಕುಂಬೇರೋದುಲ್ಲಾಳು ಬೊಬ್ಬೆ ಮಾಡೋದುಲ್ಲಾಳು ವಿಷಯ ಪ್ರೇತ ಬಂದ್ರೆ ಪ್ರೇತ ಬಿಡ್ಬೇಕೇನು ಅವಳು ಮಂತ್ರವಾದಿ ಮೋನೆ ತೊಜ್ಜಿ ಪದರು ಜನ ನಿನ್ನ ಮೈಕ್ ಮಾತ್ರ ಹೆಚ್ಚು ನಾನು ಹೆಂಗ್ ಗೊತ್ತುಂಡು ಉಡ್ಪಾಬೇಕ ನಿನ್ನ ಪಾತ್ರ ಭಾರಿ ಜೋರುಂಡು ಇಂದು ಪ್ರೇತ ಉಂಡತ್ತ ಕೊಂಜವನ ಪ್ರೇತ ತಿಂದು ಆಣು ಜವನ ಪ್ರೇತ ಬಾಯಿ ಕೊಂಜೋಗ ಆಣು ಪ್ರೇತ ಬತ್ತನೆ ಬುಡ್ಪಾಣ ಎಂಜಿನ ಬಾಯಿ ಬುಡ್ಪಾಬೆ ಅಂದಿತ್ತೆ ಗೊತ್ತಾಡತ್ತ ಏರಂದು ಪದರು ಜನ ಸತ್ಯ ಏರ್ನ ಪ್ರೇತ ಅಂತ ಬಂದಿತ್ತೆ ಸರಿ ಬಣ್ಣು ಸಸಿಕಾಂತೇನಾ ಮಾರಿ ಪತ್ನ ಏರಿ ಸಸಿಕಾಂತೆ ಅವಯ ಕಲ್ಪನಾಗ ಒಟ್ಟಿಗೆ ಇತ್ತರಿಗೆ ರೆಡ್ಡಿಯನ ಕಮಲ ಒಟ್ಟಿಗೆ ಇತ್ತು ನಂದು ತಾನೆ ಬುಕ್ಕ ಮೋಕೆನಾ ಅವಯ ಮೋಕೆ ಮಲ್ತಿನಾಗೆ ಸಸಿಕಾಂತಿ ಓಕೆ ಮತ್ತೇನೆ ಕಮಲನು ಮೋಕೆ ಮತ್ತೆ ಮಲ್ತಾನ ಅಣ್ಣ ಕಮಲ ನಿಂಬೆ ಮದಿಮೆ ಅವಯ ಮದಿಮೆ ಅಂದ ಕಮಲೆಂಕ ಬೋಡು ಅಂದ ಕಮಲೆಂಕ ಬೋಡು ಸಸಿಕಾಂತೆ ದಾನೆ ಅಂಡ್ ಬುಕ್ಕ ಕಾಂತೆ ಹಾಲು ತಿಕ್ಕಿ ಜಾಲು
ಬೇಡ ಸಸಿಕಾಂತಿ ಅಂದ ಹಾಲು ತಿಕ್ಕಿದೆಲ್ಲ ಬಂದದೆ ಓ ಕುಕ್ಕದ ಮರಕ್ಕ ಬಲ್ಲದ ತೊಂಡನ ತೊಂಡೆ ಬಲ್ಲದ ತೊಂಡೆ ಸಸಿಕಾಂತಿ ತಾನಂಡು ಹೋಗ ನೆನ್ನಿಗೆ ಮದಿಮೇನಗೆ ಮನ್ಯರ ಸನ್ಯ ಕುಡಿಯರ ಜೀವನ ಹಾಳು ಮಾಡ್ಬೇರೆ ಓ ಸಂತಪ್ಪ ಎಕ್ಕುಗೋಡು ಕಮಲ ಕಮಲ ನಿಕ್ಕು ಕೊರ್ಪೆ ಎಕ್ಕುಗೋಡು ಕಮಲ ಅಂದ ಸಸಿಕಾಂತನ ಹರಿಪ್ರಸಾದನ ಏರು ಹರಿ ಹರಿನ ಬುಡಿಯೇ ಸಸಿನ ಪತ್ತೊಂಡೆ ಅಂದ ಸಂತಪ್ಪ ಈ ಪೋಡಿ ಪೋಡ್ಚಿ ನಿನ್ನ ಬುಡಿದಿಗೆ ಯಾನು ಇಲ್ಲ ಅವ ಈ ಪೋಡಿ ಪೋಡ್ಚಿ ಯಾನು ಅಂಚತ್ ಮುಡ್ಪ ಪ್ರಯತ್ನ ಬಿಡ್ಬಾರ್ದು ತುಳ ಪಡಿಕೊಂಡಿದ್ದೆ ಓಂ ಹ್ರೀಂ ಶ್ರೀಂ ಐಸ್ ಕ್ರೀಂ ಒಬ್ಬ ಜನ ಬಿಡುದು ಒಬ್ಬ ಜನ ಬಿಡು ಅವಂತೆ ಪಾಡ್ದೆ ಗುಳ್ಳುದು ನಾನು ಅಂದ ಬೇಗಡ ಲಕ್ಕುಜವು ಪೂಜೆವು ಇತ್ತೆ ಪೊಡ್ತಿ ಅಣ್ಣನ್ನಂತ ಇತ್ತೆಟ್ಟು ಬಿಡೋಡು ಅವ ಇಂತೆಟ್ಟು ಬಿಡೋಡು ಓಂ ದಯ ಪೋಡ್ ಪೋಡ್ತಿ ಐ ಸಸಿಕಾಂತ ಉಂಡತ್ತ ತಾರಾಯ್ದವಳೆ ಬಂದ ನಮ್ಮಂತದ್ದು ಉಬಾರ ಹುಡ್ಕ ಅವ ದಣಿಕುಳು ಬಾರಿ ಸೋಕುಂದಿ ದಣಿಕುಳು ಕಂಡು ತೂಲೆಗೆ ಏತು ಮೊಲ್ಲ ನಮ್ಮನೆ ಪಿಲೆ 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 ತೂಪುಡತ್ತೆ ಹೌದಾಯ್ತಿ ತಾಯ್ತ ಬೆಂಕು ಮಲ್ಲ ಕಿರಿತದ ಬೇಸೆ ಬೇತಾಳೆ ನಾನು ದಣಿಕುಳು ಮಂತ್ರಗಳು ಬೇರೆ ಮಂತ್ರವಾದಿ ನಿನ್ನ ಮೈಪಿ ಪತ್ತು ಮೇಲೆ ಗುಡುಪಾಯನ ಯಾನೆ ಗುಳ್ಳುದಾನಗನಿಗೆ ಗುಂಬೇರ್ ನೆತ್ತ ಅವಳು ಗುಳ್ಳುದಾನಗ ತಾಯ್ತಿ ಕೊಕ್ಕಡೆ ಬಗೆರ ಬಂದೆ ಅದೇ ಸಂಕಪ್ಪ ದಯ ಬರ್ತನೆ ಆಟ ನಿಗಳ ಊರು ಕೂಲೆ ಅಂದ ನಿಗ್ಲೆ ಕೊಂಡತ್ತ ಇದು ಮುಪ್ಪಾಯ ಊರ ನನ್ನ ತಳ ತೊಂದರೆ ಇದ್ದಿ ಎಂಕ್ಲು ತಾಟ ತೂ ತೆಂಕ್ಲ ಪೋಪ ಅಂದು ನಿಗಳು ಎಷ್ಟು ವರ್ಷ ಉಂಟು ಮದುವೆ ಆಯ್ತು ಎಂಕ್ಲು 10-15 ವರ್ಷ ಅಂದ ದಳ ತೊಂದರೆ ಆತುಂಡು ಬಂದಿ ಮದುವೆ ಆಯ್ತು 15 ವರ್ಷ ಅಂದು ಬೆಂಕೊಂಜಿ ಪುಡಿಲ ಆತಿಜಿ ಪುರಿ ಆವಡಂಡ ಒಂಜಿ ಬೆಲ್ಲ ತಿನ್ನ ಬೆಲ್ಲನ ತಿನ್ನ ಪುರಿ ಆಪುಂಡು ಚಕ್ ಮುಖೇಂಚಿನ ಆ ಪುರಿ ಅತ್ತಿಯೇ ಮುಖೇಂಚಿನ ಇದು ಬೇತೆ ಪುರಿ ಜೋಕ್ಲಾತಿ ಸಂತಾನ ಭಾಗ್ಯ ನಿಂಗ ಬೇಡ್ಕಂಡರ ನಾಯಿ ಉಂಡು ನಾಯಿ ಇಲ್ಲಾಡ ರಡ್ಡು ಉಂಡು ಜಾತಿದ ನಾಯಿ ಕೆಂಡೆ ಮನೆ ಸಾಂಕುನೆ ಬಂಗೋಡು ನನ್ನ ಆ ನಾಯಿನ ಸಾಂಕುನೆ ಜಾತಿದ ಯಾನುಲ್ಲ ಎಂದು ಬೋಡ್ ಪೋಡ್ಚಿಂದು ಯಾನೊಂಜಿ ಬನ್ಪೆ ಎಲ್ಲಂಜಿ ಅಮಸದಾನಿ ಈ ನಿನ್ನ ಪುಡೆ ದಿನ ಪತ್ತೊಂದು ಎನ್ನ ಸ್ವರಂಗದ ಡೆವಲ್ಲ ಅವಳು ಪುರುಷದವ್ರ ನನಗೆ ಕೈ ಮುಗಿದು ಬೇ ಕಮ್ಮ ಸುರೇರೆ ಭಾರಿ ಸೋಕುದೊಂದು ಆಟ ಗೊಬ್ಬದರ್ ಅಪ್ಪ ನೆಕ್ ಬಾರನ್ನೇನು ಅವರ ಹರಿಮಾನ್ ಅಣ್ಣ ಬರ್ಪ ಸರಿ ಬಳ ಮಂತ್ರವಾದಿಗಳೇ ಈಗ ನಂಬಿಕೆ ಬಂತು ಅತ್ತ ಹೌದು ಪಿನ್ನೆ ದಾಯಿಂಡು ನೀ ಬೇಡ್ಕೊಂಡರ ನಮ್ಮ ಪ್ರಭುವನ್ನು ಮೊದಲನೆಯ ರೀತಿ ಪರೀಕ್ಷೆ ಹಾಕನು ನಾಡಿ ಪರೀಕ್ಷೆ ರದ್ದಾಗಿದೆ ವಾತ ಪಿತ್ತ ಕಪ ಮೂಜಿ ಯಾವುದು ವಾತ ಪಿತ್ತ ಕಪ ಎವಡೆ ಬೈ ಆಳು ಎವಡೆ ಬೈ ಕಾನನಕ್ಕೆ ಹೋಗಿದ್ದರು ಒಕ್ಕ ಅವಡೆ ಎಂದನಿ போய் ತಪಸ್ಸನ್ನು ಆಚರಿಸಲು ಅವಡೆ ತಪಸ್ಸನೆ ಹಾಕಿನ ಎಂದಲೇ ಅವಡೆ ಸ್ತ್ರೀ ಶಕ್ತಿ ಆವಾಹನಾಯನಿ ಬೆಲೆ ಸ್ತ್ರೀ ಶಕ್ತಿ ಹಾಗೆ ಒಕ್ಕು ಅಪ್ಪ ನಾಮ ಉಂಡಲ್ಲೇ ಈಗ ಹೇಗೆ ಅದು ನಾಮ ಉಂಡು ಎಂತ ಬೇಡ್ಕೊಂಡಲ್ಲ ಪ್ರಭು ಏನದು ಮರ್ಯಾದೆಯಿಂದ ಸರಿ ಮಾಡು ಏನು ನಿನ್ನ ಮಂತ್ರ ಏನು ಸರಿ ಮಾಡು
ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಪದ್ಮಾಸನ ಸ್ಮಿತೆ ದೇವಿ ಪರಬ್ರಹ್ಮ ಸ್ವರೂಪಿಣಿ ಜಗನ್ಮಾತೆ ಮಗನೇ ನನ್ನ ಮೇಲೆ ದಯೆ ತೋರಿದೆಯಾ ತಾಯೇ? ಅಮ್ಮ ಏನು ಮಾತು ಬರದೆ ಮೂಕನಂತೆ ನಾ ಪಾಡು ಪಟ್ಟದ್ದು ಅಷ್ಟಿಷ್ಟಲ್ಲ. ಯಾವಾಗ ನಿನ್ನ ಆಯುಧ ನನ್ನ ತನುವನ್ನು ಸೋಂಕಿತಮ್ಮ, ಆಗ ನನ್ನೊಳಗಿನ ಅಜ್ಞಾನವೆಂಬ ಅಂಧಕಾರವು ಹೋಗಿ ಸುಜ್ಞಾನವು ಪ್ರಾಪ್ತವಾಯಿತು ತಾಯೇ. ಅಮ್ಮ, ಈ ಕಂಹಾಸುರನ ಉತ್ಕರ್ಷಕ್ಕೆ ಕಾರಣವಾದವಳು ನೀನಮ್ಮ. ಆದರೆ ನಾ ಏನು ಮಾಡಿದೆ ತಾಯೇ? ಏರಿದ ಏಣಿಯನ್ನೇ ಒದ್ದೆನಲ್ಲ. ಒಬ್ಬ ವ್ಯಕ್ತಿ ಯಾರು ಏರದ ಎತ್ತರವನ್ನು ಏರುತ್ತಾನೆ ಅಂತಾದ್ರೆ ಒಂದಲ್ಲ ಒಂದು ದಿವಸ ಆತ ಕೆಳಗೆ ಬೀಳಲೇಬೇಕಲ್ಲ. ಹಾಗೆ ಆಯ್ತಮ್ಮ. ನೀ ವರ ಕೊಡುವವರೆಗೆ ನಾ ಚೆನ್ನಾಗಿಯೇ ಇದ್ದೆ. ಯಾವಾಗ ವರ ಗರ್ವಿತನಾದೆ, ಮಾಡಬಾರದ ಕೆಲಸವನ್ನು ಮಾಡಿಬಿಟ್ಟೆನಮ್ಮ. ಹಿಂದಿಗೆ ನನಗೆ ಪಶ್ಚಾತ್ತಾಪವಾಗುತ್ತಾ ಇದೆ. ಅಮ್ಮ ಕಂದ, ನನ್ನ ತಪ್ಪುಗಳನ್ನು ನೀ ಕ್ಷಮಿಸಬೇಕಮ್ಮ. ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳು ಹುಟ್ಟುತ್ತಾರಂತೆ, ಆದ್ರೆ ಕೆಟ್ಟ ತಾಯಿ ಇರುವುದಕ್ಕೆ ಸಾಧ್ಯ ಉಂಟೇನಮ್ಮ? ಇಷ್ಟು ತಪ್ಪುಗಳನ್ನು ಮಾಡಿದ್ರು ಕೊನೆಗಾಗುವಾಗ ನನ್ನನ್ನು ಹರಸಿಯೇ ಬಿಟ್ಟೆಯಲ್ಲಮ್ಮ. ಅಮ್ಮ, ಯಾರು ಏರದ ಎತ್ತರವನ್ನು ಈ ಕಂಹಾಸುರ ಏರಿದ್ದಾನಮ್ಮ. ಅದಕ್ಕೆ ಕಾರಣನು ನೀನು, ಜಗದೀಶ್ವರಿ, ಬ್ರಹ್ಮಾಂಡ ನಾಯಕಿ. ಮಗನೇ, ಮೈ ತೋರಿದೆಯಾ? ನಿನ್ನ ನಿರ್ಮಲ ರೂಪವನ್ನು ಕಂಡಾಗ ನನ್ನ ಜೀವನವೇ ಪಾವನವಾಗಿ ಹೋಯ್ತಮ್ಮ, ಪಾವನವಾಗಿ ಹೋಯಿತು. ಅಮ್ಮ, ನಾ ಮಾಡಿದಂತಹ ತಪ್ಪುಗಳೆಲ್ಲವನ್ನು ಕ್ಷಮಿಸಿ ಈ ನಿನ್ನ ಮಗನನ್ನು ಪಾವನರನ್ನಾಗಿ ಮಾಡಬೇಕು ತಾಯೇ, ಪಾವನರನ್ನಾಗಿ ಮಾಡಬೇಕು. ಮಗನೇ ಕಮ್ಮಾಸುರ, ತಾಯೇ ಅಜ್ಞಾನವನ್ನು ಸುರು ಹೋಗಲಾಡಿಸಿ ಸುಜ್ಞಾನದ ಸುಡರು ನನ್ನನ್ನು ಸುತ್ತಿಕೊಂಡಿದೆ ತಾಯಿ. ನನ್ನಲ್ಲಿ ಯಾವ ಕೆಟ್ಟ ಮಾತುಗಳು ಕೆಟ್ಟ ಕಾರ್ಯಗಳನ್ನು ನಾನು ಮಾಡಿದ್ದೇನೆ, ಅವೆಲ್ಲವೂ ನನ್ನದು ತಪ್ಪಾಗಿ ಹೋಯಿತು ತಾಯಿ. ತಪ್ಪಾಗಿ ಹೋಯಿತು ಎನ್ನುವಂತ ಮಾತನ್ನಾಡುತ್ತಾ ಶರಣಾಗತಿ ಭಾವವನ್ನು ತಾಳುತ್ತಾ ಇದ್ದೀಯಲ್ಲ ಮಗನೇ. ನೀನು ಮಾಡಿದಂತ ತಪ್ಪನ್ನು ತಿದ್ದಿಕೊಂಡರೆ ನಿನಗೆ ಬದುಕುವುದಕ್ಕೂ ಇನ್ನೂ ಒಂದು ಅವಕಾಶವನ್ನು ನಾನು ಕಲ್ಪಿಸಿಕೊಡುತ್ತೇನೆ ಮಗನೇ. ಅಮ್ಮ, ಈ ಕಂಹನಿಗೆ ಬದುಕು ಬೇಕು ಬೇಕೇ ಅಂತ ಕೇಳಿದೆ ಏನಮ್ಮ. ಬದುಕುವ ಯಾವ ಆಸೆಯೂ ನನಗಿಲ್ಲವಮ್ಮ. ಏರುವಷ್ಟು ಎತ್ತರವನ್ನು ಈ ಕಂಹ ಏರಿಯಾಗಿದೆ. ಈ ಪ್ರಾಪಂಚಿಕ ಸುಖದಲ್ಲಿ ನನಗೆ ಯಾವುದೂ ಕಡಿಮೆಯಾಗಿಲ್ಲ ತಾಯೇ. ನನಗಿನ್ನು ಬೇಕಾಗಿರುವುದು ಪಾರಮಾರ್ಥಿಕ ಸುಖವಮ್ಮ. ಅದೇನು ಗೊತ್ತೇ ತಾಯೇ? ಏನು ಮಗನೇ? ಸಾಯಜ್ಞ ಪದವಿಯಮ್ಮ, ಮೋಕ್ಷ ಪದವಿ. ಅಷ್ಟೇ ಅಲ್ಲ ತಾಯೇ, ಒಂದು ಕಾಲದಲ್ಲಿ ಕಂಹನೊಬ್ಬ ಇದ್ದ, ಆತ ಅನಾಮಧೇಯನಾಗಿ ಹೋದ ಅಂತ ಲೋಕ ಭಾವಿಸಬಾರದು ತಾಯೇ. ಮೋಕ್ಷ ಪದವಿಯ ಜೊತೆಗೆ ನನ್ನ ಹೆಸರು ನಿನ್ನ ಹೆಸರಿನ ಜೊತೆಗೆ ಚಿರಸ್ಥಾಯಿಯಾಗಿ ಉಳಿಯುವ ಹಾಗೆ ನನಗೆ ಅನುಗ್ರಹಿಸಮ್ಮ, ಅನುಗ್ರಹಿಸು. ಮಗನೇ ಕಮ್ಮಾಸುರ, ತಾಯೇ ಬದುಕುವ ಆಸೆ ನನಗೇನು ಇಲ್ಲ. ಬಯಸಿದ್ದೇನೆ ನಿನ್ನ ಸಾಯುಜ್ಯವನ್ನು. ಅದರೊಂದಿಗೆ ನನ್ನ ಹೆಸರು ನಿನ್ನ ಹೆಸರೊಂದಿಗೆ ಸೂರ್ಯ ಚಂದ್ರರು ಇರುವವರೆಗೆ ಅದು ಸ್ಥಾಪಿತವಾಗಿಯೂ ಜಗತ್ತಲ್ಲಿ ಬೆಳಕಾಗಿ ಕಾಣಬೇಕು ಎನ್ನುವಂತ ಮಾತನ್ನು ಕೊನೆಯ ಗಳಿಗೆಯಲ್ಲಿ ನೀನು ಆಡುತ್ತಾ ಇದ್ದೀಯಲ್ಲ ಕಂದ. ಅಂತೆಯೇ ನನಗೆ ಮೋಕ್ಷವನ್ನು ನಾನು ಅನುಗ್ರಹಿಸುತ್ತೇನೆ ಮಗನೇ. ಆದರೆ ಒಂದು ಮಾತು ತಾಯೇ, ಏನು? ವೀರನಾಗಿಯೇ ಹುಟ್ಟಿ ವೀರನಾಗಿಯೇ ಬೆಳೆದು ಈಗ ವೀರನ ಮರಣವನ್ನೇ ಈತ ಬಯಸುತ್ತಾ ಇದ್ದಾನಮ್ಮ. ನಿನ್ನ ಜೊತೆ ಕಾದಾಡಿ ನನಗೆ ವೀರ ಮರಣವನ್ನೇ ನೀಡಬೇಕಮ್ಮ. ಹಾಗೇ ಆಗಲಿ ಬಾ ಮಗನೇ.
ಸಂಹರಿಸಿ ಲೋಕಕ್ಕೆ ಮಂಗಳವನ್ನು ಉಂಟು ಮಾಡಿದ್ದೇನೆ. ಅಷ್ಟು ಮಾತ್ರವಲ್ಲ, ಕಮ್ಮಾಸುರನನ್ನು ಕೊಲ್ಲುವ ಸಂದರ್ಭದಲ್ಲಿ ಅವನ ಮೈಯಲ್ಲಿರುವಂತ ಭೂತ ಪ್ರೇತಾತ್ಮಗಳೆಲ್ಲ ನನ್ನನ್ನೇ ಹಿಂಬಾಲಿಸಿಕೊಂಡು ಬಂದು ನನಗೆ ಮೋಕ್ಷವನ್ನು ಅನುಗ್ರಹಿಸಬೇಕು ಎನ್ನುವುದಾಗಿ ನನ್ನ ಬೆಂಬಿಡದೆ ಕಾದುತ್ತಾ ಇದ್ದಾರೆ. ಅವರಿಗೆಲ್ಲರನ್ನೂ ಒಂದುಗೂಡಿಸಿ ಮಾರಣಕಟ್ಟೆಯಲ್ಲಿ ಮಾರಣೋದ್ಧರವನ್ನು ಕೈಗೊಂಡು ಅಲ್ಲಿ ಮಾರಣಕಟ್ಟೆ ಎನ್ನುವಂತ ಊರನ್ನು ಸ್ಥಾಪಿಸಿದ್ದೇನು. ಅದು ಪ್ರಪಂಚದಲ್ಲಿ ವಿಶೇಷವಾಗಿ ಶಕ್ತಿ ಸ್ಥಳವಾಗಿ ಮುಂದೆ ಕಾಣಬೇಕು. ಅಷ್ಟು ಮಾತ್ರವಲ್ಲ, ಕೊಮ್ಮಾಸುರನನ್ನು ಕೊಂದಲ್ಲಿಗೆ ಲಿಂಗರೂಪಿಯಾದಂಥ ಬ್ರಹ್ಮಲಿಂಗನಾಗಿ ಅವನು ನೆಲೆಗೊಳ್ಳಬೇಕಾಗಿದೆ ಮುಂದೊಂದು ಕಾಲ. ಹಾಗೆ ಮುಂದಾಗ ಕೋಲಾಮನಿಯು ಇಲ್ಲಿ ಸಾಧನೆಯನ್ನು ಗೈದಂಥ ಸ್ಥಳವಾಗಿದೆ. ಈ ಸ್ಥಳಕ್ಕೆ ಕೊಲ್ಲೂರು ಎನ್ನುವ ಹಾಗೆ ನಾಮೋದಯವನ್ನು ಮಾಡಿದ್ದೇನೆ. ಅಷ್ಟು ಮಾತ್ರವೇ ಅಲ್ಲ, ಅಲ್ಲಿ ನೋಡಿ, ಅಲ್ಲಿ ಹರಿಯುತ್ತಾ ಇದೆಯಲ್ಲ, ತುಂಬಿ ಹರಿಯುತ್ತಾ ಇದೆ ಅಂತ ಈ ಸೌಪರ್ಣಿಕಾ ನದಿ. ಈ ಸೌಪರ್ಣಿಕಾ ನದಿಯಲ್ಲಿ ಮಿಂದು ಮಡಿಯನ್ನು ಹುಟ್ಟು ಬಂದು ಪುಷ್ಪಾದಿಗಳಿಂದ ತ್ರಿಮಧುರಗಳಿಂದ ನನ್ನನ್ನು ಅರ್ಚಿಸಿ ಪೂಜಿಸಿದರಂತಾದರೆ ಅವರಿಗೆ ಒಳ್ಳೆಯ ಬಾಳನ್ನು ಅನುಗ್ರಹಿಸುತ್ತೇನೆ. ಅಷ್ಟು ಮಾತ್ರವಲ್ಲ, ಯಾರು ಅಲಲಿತ ಕಲೆಗಳನ್ನು ಕಲಿಯುತ್ತಾರೋ, ಯಕ್ಷಗಾನ, ವಾದ್ಯ, ಸಂಗೀತ ಇತ್ಯಾದಿ ನಾಟ್ಯ ಕಲೆಗಳನ್ನು ಕಲಿತು ಅದನ್ನು ನನ್ನ ಮುಂದೆ ಪ್ರದರ್ಶಿಸುತ್ತಾರೋ ಅಂಥವರಿಗೂ ಕೂಡ ಮುಂದೆ ಒಳ್ಳೆಯ ಪ್ರಗತಿಯನ್ನು ಅನುಗ್ರಹಿಸುತ್ತೇನೆ. ಅಲ್ಲಿ ನೋಡಿ, ಲಿಂಗರೂಪ ಒಂದು ಕಾಣಿಸುತ್ತಾ ಇದೆ. ಎಡಭಾಗದಲ್ಲಿ ಎತ್ತರವಾಗಿದ್ದು ಬಲಭಾಗದಲ್ಲಿ ತಗ್ಗಾಗಿ ಕಾಣಿಸುತ್ತಾ ಇದೆ. ಮಧ್ಯದಲ್ಲಿ ಬಂಗಾರದಲ್ಲಿ ಇಬ್ಬಾಗವಾದಂತ ಕಾಣಿಸುತ್ತಾ ಇರುವಂತ ಲಿಂಗವು ಒಂದು ಕಾಣಿಸುತ್ತಾ ಇದೆ. ಆ ಲಿಂಗದಲ್ಲಿ ಲಿಂಗರೂಪಿಯಾದಂಥ ನಾನು ಅಲ್ಲಿಯೇ ಐಕ್ಯಳಾಗಿದ್ದೇನೆ. ಅಷ್ಟು ಮಾತ್ರವೂ ಅಲ್ಲ, ಕೊಲ್ಲೂರಿನಲ್ಲಿ ಈ ಮೂಕಾಸುರನನ್ನು ವಧೆ ಮಾಡಿದ ಕಾರಣ ಇಲ್ಲಿಯೇ ಮೂಕಾಂಬಿಕೆಯಾಗಿ ನೆಲೆಗೊಳ್ಳುತ್ತೇನೆ. ಮೂಕಾಂಬಿಕೆಯಾಗಿ ನೆಲೆಗೊಳ್ಳುತ್ತೇನೆ. ಶ್ರೀ ಮಂಜುನಾಥಗೆ ಕರುಣದಿ